ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಿಯರೇ, ನಿಮ್ಮೆಲ್ಲರಿಗೂ ತಂದೆಯ ದೇವನಾಮದಲ್ಲೂ ನಮ್ಮ ರಕ್ಷಕನ ಒಡೆಯನಾಗಿರಂತ ಯೇಸು ಕ್ರಿಸ್ತು ನಾಮದಲ್ಲೂ ವಂದನೆಗಳು ಸಲ್ಲಿಸುತ್ತಾ, ದೇವರ ಒಂದು ಕರುಣೆ ಕೃಪೆ ಪ್ರೀತಿಗಳಿಂದ ನಾವೆಲ್ಲ ಒಟ್ಟಾಗಿ ಸೇರಿ ಆತನ ವಾಕ್ಯಗಳನ್ನ ಧ್ಯಾನ ಮಾಡೋದಕ್ಕೆ ಕೊಟ್ಟಂತ ಕೃಪೆಗಾಗಿ ದೇವರಿಗೆ ಕೊಟ್ಟಂತ ಸ್ತೋತ್ರಗಳೊಳಗನ. ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಿಗಳೇ, ನಾವು ಇದುವರೆಗೂ ಬೈಬಲ್ ಅಂತ ಅನೇಕ ಮುಖ್ಯವಾಗಿರುವಂತ ಪಾಠಗಳನ್ನ ನಾವೇನ್ ಮಾಡಿದ್ರಿ ಓದ್ತಾ ಬರ್ತಾ ಇದ್ರಿ. ಅದರ ಅನೇಕ ಒಂದು ಮುಖ್ಯವಾದ ವಿಚಾರಗಳನ್ನ ತಿಳ್ಕೊಂಡ್ರೆ. ಸೊ ಕಳೆದ ವಾರ ಡಿಸ್ಕಸ್ ಮಾಡ್ಬೇಕಾದ್ರೆ ಅನೇಕ ಸಹೋದರ ಸಹೋದರಿಗಳು ಅನೇಕ ಒಂದು ಪಾಯಿಂಟ್ಸ್ಗಳನ್ನ ಏನ್ ಮಾಡಿದ್ರು, ಕೇಳಿದ್ರು, ಅನೇಕ ಪ್ರಶ್ನೆಗಳು ಕೇಳಿದ್ರು. ಆಮೇಲೆ ಅನೇಕ ಒಂದು ಮುಖ್ಯವಾಗಿರೋ ಪಾಠಗಳನ್ನ ಕವರ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತಂದ್ರು. ಅದರಿಂದ ಇವತ್ತು ನಾವು ನಾವು ಒಂದು ಪ್ರಾರ್ಥನೆ ಬಗ್ಗೆ ಏನ್ ಮಾಡೋಣ, ಸ್ಟಡಿ ಮಾಡೋದಕ್ಕೆ ಹೋಗೋಣ. ಸೊ ಅದಕ್ಕಿಂತ ಮುಂಚೆ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಆಮೇಲೆ ಹೊಸ ಕ್ರೈಸ್ತ ಸಹೋದರ ಸಹೋದರಿಗಳು ಯಾರ ಇದ್ರೆ ಅವರು ಕೂಡ ಆಸಕ್ತಿನ ಕೇಳೋಕ್ಕೆ ಯಾರು ಇಂಟ್ರೆಸ್ಟ್ ಇದೆ ಅಂತಂದ್ರೆ ದಯವಿಟ್ಟು ನಮ್ಮ ವಾಟ್ಸಪ್ ಗ್ರೂಪ್ ಲಿಂಕ್ ಇದೆ ಈ ಮೇಗಡೆ ಕಾಣಿಸೋಂಥ ಸ್ಕ್ರೀನಲ್ಲಿ, ಅದಕ್ಕೆ ಶೇರ್ ಮಾಡಿ. ಅವರು ಕೂಡ ವಾಟ್ಸಪ್ ಗ್ರೂಪ್ ಜಾಯ್ನ್ ಆದರೆ ಅದನ್ನ ಕಾಂಟ್ಯಾಕ್ಟ್ ಮಾಡಿ, ಅವನು ಕೂಡ ಕ್ಲಾಸಸ್ ಸೇರಿಸ್ಕೊಳಕ್ಕೆ ಅನುಕೂಲ ಆಗ್ಬೋದು. ಅದರಿಂದ ಪ್ರಾರ್ಥನೆ ಅಲ್ವರ ಸೊ ನೋಡ್ಬೇಕಾರೆ ಏನ್ರಿ, ದ ಬ್ಲಡ್ ಆಫ್ ಎವ್ರಿ ಕ್ರಿಶ್ಚಿಯನ್ ಅಂತ ನೋಡ್ಬೇಕಾರೆ ಏನಪ್ಪಾ ಅಂದ್ರೆ ದ ಪ್ರೇಯರ್, ದ ಲೈಫ್ ಆಫ್ ಎವ್ರಿ ಕ್ರಿಶ್ಚಿಯನ್ ಯಾವ್ದಪ್ಪ ಅಂತಂದ್ರೆ ಪ್ರಾರ್ಥನೆ. ಅದಕ್ಕೆ ನೋಡ್ಬೇಕಾದ್ರೆ ಕರ್ತನಲ್ಲಿ ಪ್ರೀತಿ ಅನ್ನೋಗಳೇ ಪ್ರಾರ್ಥನೆ ಅಂತ ಅಂದ್ಬಿಟ್ಟು ಏನ್ರಿ ತುಂಬಾ ಮುಖ್ಯವಾಗಿರಂತ ಒಂದು ವಿಚಾರ ಅಲ್ವರ. ಅದ್ ನೋಡ್ಬೇಕಾದ್ರೆ ಇದು ಲೋಕದಲ್ಲಿ ಪ್ರತಿಯೊಬ್ಬ ಮನುಷ್ಯ ಏನ್ರಿ ಮಾಡಂತ ಒಂದು ವಿಚಾರ. ಅವ್ನು ಯಾವುದೇ ಧರ್ಮ ಇರಲಿ, ಅವ್ನು ಯಾವುದೇ ವಿಶ್ವಾಸ ಇರಲಿ, ಅವ್ನು ಯಾವುದೇ ನಂಬಿಕೆ ಇರಲಿ, ಆದ್ರೆ ಪ್ರತಿಯೊಬ್ಬ ಮನುಷ್ಯರು ಏನ್ ಮಾಡ್ತಾರೆ ಗೊತ್ತಾ, ಪ್ರಾರ್ಥನೆ ಅಂತ ಅಂದ್ಬಿಟ್ಟು ಮಾಡೇ ಮಾಡ್ತಾರೆ. ಅವ್ರವ್ರ ದೇವರುಗಳಿಗೆ ಅವ್ರವ್ರಿಗೆ ನಂಬಿಕೆ ತಕ್ಕಂತೆ ಏನ್ ಮಾಡ್ತಾರೆ, ಪ್ರಾರ್ಥನೆ ಮಾಡೋದು ನಾವೇನ್ ಮಾಡ್ತೀವಿ ನೋಡ್ತೀರಿ ಅಂದ್ರ. ಸರಿ, ಜನಗಳು ಏನಕ್ಕೆ ಪ್ರೇಯರ್ ಮಾಡ್ತಾರೆ ಮೊದಲನೇದಾಗೆ ಅಲ್ವರ? ಒಂದು ಪ್ರೇಯರ್ ಮಾಡಕ್ಕೆ ಒಂದು ಕಾರಣ ಇರ್ಬೇಕಲ್ಲ. ಅಂತಂದ್ರೆ ಏನಪ್ಪ ಕಾರಣ ಅಂತ ನೋಡೋದಂತಂದ್ರೆ, ತಮ್ಮ ಕೈಲಿ ಆಗ್ದಿರಂತ ಯಾವುದೋ ಒಂದು ಕೆಲಸನ ಮೇಲೆ ಒಂದಿರೋಂಥ ಒಂದು ಅದ್ಭುತವಂತ ಶಕ್ತಿ ಅವರು ದೇವರು ಅವ್ರೇನ್ ಮಾಡ್ಲಿ, ಇವ್ರಿಗೋಸ್ಕರ ಆ ಕೆಲಸನ ಏನ್ ಮಾಡ್ಲಿ, ಮಾಡ್ಕೊಡ್ಲಿ ಅಂತ ಅಂದ್ಬಿಟ್ಟು ಆ ನಂಬಿಕೆ ಮೇಲೆ ಮಾಡೋಂಥ ವಿಚಾರನ ಏನಪ್ಪ ನೋಡ್ತೀವಿ ಅಂದ್ರೆ ಒಂದು ಪ್ರಾರ್ಥನೆ ಅಲ್ವರ. ಅದಕ್ಕೆ ನೋಡ್ಬೇಕಾದ್ರೆ ಎಲ್ಲಾ ವಿಚಾರಗಳು ತಮ್ಮ ಕೈಲಿ ಆಗೋದಿಲ್ಲ. ಕೆಲವು ವಿಚಾರಗಳು ಏನ್ರಿ ಒಂದು ಮೇಲಿರೋಂಥ ಶಕ್ತಿಗಳು ಅದನ್ನ ಮಾಡ್ಬೇಕಾಗ್ತದೆ. ಅವಾಗ ಆ ವಿಚಾರಗಳನ್ನ ದೇವತೆ ತಗೊಂಡೋಗೋದೆ ಏನಪ್ಪ ಅಂದ್ರೆ ನಮ್ಮ ಹೃದಯಪೂರ್ವಕವಾಗಿ ಇವೆಲ್ಲನೂ ದೇವತೆ ತಗೊಂಡೋಗೋದೆ ನಾವು ದೇವತೆ ಮಾಡೋಂಥ ವಿಜ್ಞಾಪನೆ ಒಂದು ಪ್ರಾರ್ಥನೆ ಅದರ. ಯಾಕಪ್ಪ ಯಾಕೆ ತಗೊಂಡೋಗ್ತಾರೆ ಅಂತಂದ್ರೆ ಒಂದು ಸಹಾಯಕ್ಕಾಗಿ ಅಲ್ವರ. ಕಷ್ಟದಲ್ಲಿ ನಮ್ಮ ಜೊತೆಗೆ ಯಾರು ಇಲ್ದಿರೋ ಸಂದರ್ಭದಲ್ಲಿ ನಮಗೆ ಅನುತಾಪ ಒಂದು ಇರೋಂಥ ವಿಚಾರದಲ್ಲಿ ನಮಗೆ ಸಂತೈಸುವಂತ ಸಂದರ್ಭಗಳಲ್ಲಿ, ನಮ್ಮ ಕಷ್ಟಗಳಲ್ಲಿ, ನಮ್ಮ ದುಃಖಗಳಲ್ಲಿ, ನಮ್ಮ ತೊಂದರೆಗಳಲ್ಲಿ ದೇವ್ರು ನಮ್ಗೇನ್ ಮಾಡ್ಲಿ, ಎಲ್ಲಾ ರೀತಿ ನಮ್ಗೆ ಕೃಪೆ ಕೊಡ್ಲಿ, ನಮ್ಗೆ ಸಹಾಯ ಮಾಡ್ಲಿ. ಯಾಕಂದ್ರೆ ಮನುಷ್ಯರಿಂದ ಏನ್ ಕೆಲ ಆಗಲ್ವೋ ಅದು ದೇವ್ರು ನಮಗೋಸ್ಕರ ಏನ್ ಮಾಡ್ಲಿ ಮಾಡ್ಲಿ ಅಂತ ಅಂದ್ಬಿಟ್ಟು ಹೇಳೋದೇ ಒಂದು ಪ್ರಾರ್ಥನೆ. ಅದರಿಂದ ನೋಡ್ಬೇಕಾದ್ರೆ ಕರ್ತನಲ್ಲಿ ಪ್ರಿಯರೇ, ಯಾವ ಸಮಯದಲ್ಲಿ ಪ್ರಾರ್ಥನೆ ಮಾಡಬೇಕು ಅಂತ ನೋಡಿದ್ರೆ ಸಾಮಾನ್ಯವಾಗಿ ಎಲ್ಲರೂ ಏನ್ ಮಾಡ್ತಾರೆ, ಒಂದು ಟೈಮ್ ಅಂತ ಫಿಕ್ಸ್ ಮಾಡ್ಕೊಂಡಿರ್ತಾರೆ ಅದರ. ಅದೇ ನೋಡ್ರಿ, ಏನೇ ನಮ್ಮ ಕ್ರೈಸ್ತವರು ಮುಖ್ಯವಾಗಿ ಯಾವಾಗಪ್ಪ ಪ್ರೇಯರ್ ಮಾಡ್ತಾರೆ ಅಂತಂದ್ರೆ ಬೆಳಗ್ಗೆ ಎದ್ದಿದ ತಕ್ಷಣ ಏನ್ ಮಾಡ್ತಾರೆ, ತಮ್ಮ ಎಲ್ಲಾ ವಿಚಾರಗಳನ್ನ ಏನ್ ಮಾಡೋದಲ್ಲಿ ಪ್ರಾರ್ಥನೆ ಮಾಡೋದು ಅದರ. ಇನ್ನ ನೆಕ್ಸ್ಟ್ ಪ್ರೇಯರ್ ಮಾಡೋದೇ ಯಾವಾಗಪ್ಪ ಅಂತ ನೋಡ್ತೀವಿ ಅಂದ್ರೆ ಸಾಯಂಕಾಲ ಎಲ್ಲ ಮುಗ್ದಿದ್ಮೇಲೆ, ಆ ದಿನ ಅಂತ್ಯ ಆಗಿದ್ಮೇಲೆ ಆ ದಿನ ಏನ್ ಮಾಡೋದು ದೇವ್ರಿಗೆ ಎಲ್ಲ ವಿಚಾರದಲ್ಲಿ ಸ್ತೋತ್ರ ಹೇಳಿ ಏನ್ರಿ ಅದು ಪ್ರೇಯರ್ ಮಾಡೋಂಥದ್ದು ಯಾವಾಗಪ್ಪ, ಎಂಡ್ ಆಫ್ ದ ಡೇ ಅದರ. ಆಮೇಲೆ ಇನ್ನು ಕೆಲವು ಜನ ಹೇಗಪ್ಪ ಇದ್ದಾರೆ ಅಂತಂದ್ರೆ ಅವರು ಏನ್ ಪ್ರೇಯರ್ ಮಾಡ್ತಾ ಇದ್ದಾರೆ, ಯಾತಕ್ಕಾಗಿ ಪ್ರೇಯರ್ ಮಾಡ್ತಾ ಇದ್ದಾರೆ, ಏನು ವಿಚಾರನೇ ಗೊತ್ತಿರಲ್ಲ ರೀ ಅದರ. ಸುಮ್ಮನೆ ಪ್ರೇಯರ್ ಮಾಡಬೇಕು ಅಂತ ಅಂದ್ಬಿಟ್ಟು ಏನ್ ಮಾಡೋದು, ಪ್ರೇಯರ್ ಮಾಡೋದು ಅದರ. ಯಾಕಪ್ಪ ಅಂದ್ರೆ ತಂದೆ ತಾಯಿ ಕಳ್ಸ್ಕೊಬಿಡ್ತಾರೆ ನೋಡಿರ್ತೀನಿ. ಎದ್ದಿದ ತಕ್ಷಣ ಪ್ರೇಯರ್ ಮಾಡಬೇಕು, ಊಟಕ್ಕಿಂತ ಮುಂಚೆ ಪ್ರೇಯರ್ ಮಾಡಬೇಕು, ಮಲಗಕ್ಕಿಂತ ಮುಂಚೆ ಮಾಡಬೇಕು ಪ್ರೇಯರ್ ಮಾಡ್ಬೇಕು. ಹಿಂಗೆ ಹೇಳಿದ ತಕ್ಷಣ ಟಕ 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 ಏನಂತೆ ನ್ಯಾಚುರಲ್ ಆಗಿ ಏನ್ರಿ ಬೈ ಡಿಫಾಲ್ಟ್ ಆಗಿ ಅರ್ಥನೇ ಗೊತ್ತಿಲ್ದ್ರೆ ಏನ್ ಮಾಡ್ತಾರೆ, ಅಲ್ಲಿ ಪ್ರೇಯರ್ ಮಾಡ್ತಾರೆ. ಇದು ಹೇಗಾಗ್ಬಿಡ್ತಾರೆ ಅಂತಂದ್ರೆ ಕೆಲವೊಬ್ರು ಜೀವಿತಗಳಲ್ಲಿ ಬೆಳಗ್ಗೆ ಎದ್ದಿದ ತಕ್ಷಣ ಹಲ್ಲು ಉಜ್ಬೇಕಷ್ಟೇ. ಅದರ ಹಲ್ಲು ಉಜ್ಜೋದ್ರಿಂದ ಬೆನಿಫಿಟ್ಸ್ ಏನಿದೆ, ಯಾಕೆ ಉಜ್ಬೇಕು ಇವೆಲ್ಲ ಗೊತ್ತಿಲ್ಲ, ವಾಸನೆ ಬರ್ತಾ ಉಜ್ಬೇಕು ಅಷ್ಟೇ ಅದರ. ಅದನ್ನ ನೋಡ್ಬೇಕಾದ್ರೆ ಪ್ರೇಯರು ಕೆಲವೊಬ್ರು ಜೀವಿತದಲ್ಲಿ ಏನಾಗ್ಬಿಡಿದೆ ಅಂದ್ರೆ ಸುಮ್ಮನೆ ಒಂದು ರೂಟೀನ್ ಹ್ಯಾಬಿಟ್ ಆಗ್ಬಿಟ್ಟಿದೆ. ಯಾತಕ್ಕಾಗಿ ಮಾಡ್ತಾ ಇದ್ದೀನಿ, ಏನಕ್ಕಾಗಿ ಮಾಡ್ತಾ ಇದ್ದೀನಿ, ಯಾಕೆ ಮಾಡಬೇಕು, ಇವೆಲ್ಲ ಕೆಲವೊಂದು ಅರ್ಥನೇ ಏನಾಗಿರಲ್ಲ, ಗೊತ್ತಿರಲ್ಲ. ಪ್ರೇಯರ್ ಮಾಡ್ತಾ ಇರ್ತಾರೆ, ಇವ್ರು ಇಲ್ಲಿ ಪ್ರೇಯರ್ ಮಾಡ್ತಾ ಇರ್ತಾರೆ, ಆದ್ರೆ ಅವ್ರ ಮನ್ಸು ಏನಿರ್ತಾರೆ ಎಲ್ಲೋ ಒಂದ್ ಕಡೆ ಇರ್ತದ ನೋಡಿರ್ತೀನಿ.
ಅಲ್ವರ ಬಾಯಿನಲ್ಲಿ ಮಾತ್ರ ಏನ್ರಿ ಅವರು ಬಾಯಾಟ ಮಾಡಿರೋಂಥ ವಿಚಾರಗಳನ್ನ ಹೇಳ್ತಾನೆ ಇರ್ತಾರೆ, ಅಷ್ಟೇ ಹೊರ್ತು ಅವ್ರ ಮನಸ್ಸು ದೇವರಲ್ಲಿ ಇರೋದೇ ಇಲ್ಲ. ಇವ್ರು ಹೇಗಪ್ಪ ಅಂದ್ರೆ ಏಷಯದಲ್ಲಿ ಇವ್ರ ಬಗ್ಗೆ ಒಂದು ಮಾತು ಹೇಳ್ತಾರೆ, ಆ ವಾಕ್ಯ ಓದ ನೋಡಿದ್ದೀನಿ. ಏಷಯ 29ನೇ ಅಧ್ಯಾಯ 13ನೇ ವಾಕ್ಯ. ಯಾರಾದ್ರು ಹೋದ್ರಿ ಬ್ರದರ್ ಸಿಸ್ಟರ್ಸ್? ಈ ಜನರು ಮಾತಿನಿಂದ ನನ್ನನ್ನು ಸಮೀಪಿಸಿ ತುಟಿಯಿಂದ ನನ್ನನ್ನು ಸನ್ಮಾನಿಸುತ್ತಾರೆ, ಮನಸ್ಸನ್ನು ದೂರ ಮಾಡಿಕೊಂಡು ಬಾಯಿಪಾಠವಾಗಿ ಕಲಿಯುತ್ತಿರುವ ಮನುಷ್ಯರ ಆಜ್ಞೆಗೆ ಸರಿಯಾಗಿ ಭಯಭಕ್ತಿಯನ್ನು ಮಾತ್ರ ನನ್ನಲ್ಲಿಟ್ಟಿದ್ದಾರೆ. ನೋಡ್ರ ಏನ್ರಿ ಇವ್ರು ಹೆಂಗಿದ್ರಂತೆ? ಈ ಜನರು ಮಾತಿನಿಂದ ಮಾತ್ರ ಏನ್ ಮಾಡ್ತಾರೆ? ಸಮೀಪಿಸ್ತಾರೆ. ತುಟಿಯಿಂದ ಏನ್ ಮಾಡ್ತಾರೆ? ಸನ್ಮಾನಿಸ್ತಾರೆ. ಅವ್ರ ಮನಸ್ಸು ಎಲ್ಲಿದೆ ಅಂತಂದ್ರೆ ಮನಸ್ಸೆಲ್ಲೋ ದೂರ ಇದೆ ಅಂತೆ. ಬಾಯಿ ಪಾಠವಾಗಿ ಕಲಿಸ್ಕೊಟ್ರೆ ನಮ್ಮ ಮನುಷ್ಯರ ಒಂದು ಏನ ಆಜ್ಞೆಗಳಿಗೆ ಸರಿಯಾಗಿ ಭಯಭಕ್ತಿ ಮಾತ್ರ ಮಾಡೋದಂತ ಇಟ್ಟಾರಂತೆ. ಮನ್ಸೇನಿಲ್ಲ ದೇವ್ರ ಹತ್ರ ಇರೋದಿಲ್ಲ. ಇಂಥ ಒಂದು ಪ್ರಾರ್ಥನೆಗಳು ಕೆಲವು ಜನ ಏನ್ ಮಾಡ್ತಾರೆ. ಇನ್ನು ಕೆಲವು ಜನ ಯಾವ ತರ ಪ್ರಾರ್ಥನೆ ಮಾಡ್ತಾರೆ ಅಂತಂದ್ರೆ ಅವರು ಲೈಫಲ್ಲಿ ಪ್ರೇಯರೇ ಮಾಡಕ್ ಹೋಗಲ್ಲ ರೀ. ಅವ್ರು ಪ್ರೇಯರ್ ಮಾಡೋದು ಒಂದೇ ಒಂದು ಟೈಮಲ್ಲಿ. ಯಾವಾಗಪ್ಪ ಅಂದ್ರೆ ಯಾವಾಗ ಅವ್ರಿಗೆ ಕಷ್ಟ ಆಗ್ತದೋ, ಯಾವಾಗ ಅವ್ರಿಗೆ ತೊಂದರೆ ಬರ್ತದೋ ಆ ಟೈಮಲ್ಲಿ ಏನ್ರಿ ಮಾಡೋದವ್ರು? ಅವ್ರು ಪ್ರೇಯರ್ ಮಾಡೋದು ನೋಡಿರ್ತೀನಿ. ಅದರ ಇವರೆಲ್ಲ ಹೆಂಗಪ್ಪ ಅಂದ್ರೆ ನಮ್ಮ ಅಪೋಸ್ಟ್ಲು ಪೇತ್ರನ್ ಥರ. ಅದರ ಯೇಸು ಕ್ರಿಸ್ತು ಏನ್ ಮಾಡ್ತಾರೆ? ಅಪೋಸ್ಟ್ಲು ಪೇತ್ರಿಗೆ ತುಂಬಾ ವಾರ್ನಿಂಗ್ ಮಾಡ್ತಾರೆ. ಅದರ ಎಚ್ಚರಿಕೆ ಏನ್ ಮಾಡ ನೀನು ಪ್ರಾರ್ಥಿಸು ಅಂದ್ಬಿಟ್ಟು. ಅದರ ಏನ್ರಿ ಕೋಳಿ ಕೂಗೋದಕ್ಕಿಂತ ಮುಂಚೆ ಏನ್ ಮಾಡ್ತೀಯ ನೀನ್ ನನ್ನ 3 ಸತಿ ನಿರಾಕರಿಸ್ತೀಯ ಅಂತ ಹೇಳ್ತಾರೆ. ಪೇತ್ರ ಧೈರ್ಯವಾಗಿ ಹೇಳ್ತಾರೆ, ಇಲ್ಲ ಸ್ವಾಮಿ, ಯಾರು ಬೇಕೋ ನಿರಾಕರಿಸ್ಬಿಡ್ಲಿ, ನಾನಂತೂ ನಿಮ್ ಜೊತೆಗೆ ಜೈಲ್ಗೆ ಹೋದ್ರು ಬರ್ತೀನಿ, ಸಾಯೋವರೆಗೂ ನಿಮ್ ಜೊತೆಗೆ ಇರ್ತೀನಿ ಅಂತ ಏನ್ ಮಾಡ್ತಾರೆ? ಧೈರ್ಯವಾಗಿ ಹೇಳ್ತಾರೆ. ಆದ್ರೆ ಕರೆಕ್ಟಾಗಿ ಗಾರ್ಡನ್ ಆಫ್ ಗೆತ್ಸೆಮನಿ ಏನ್ ಮಾಡ್ತಾರೆ? ಅಲ್ಲಿ ತೂಗುಡ್ಸು ನಿದ್ದೆ ಮಾಡ್ಬಿಡ್ತಾರೆ. ಯೇಸು ಕ್ರಿಸ್ತು ಹೇಳ್ತಾರೆ, ಎಚ್ಚರಿಕೆನ ಏನ್ ಮಾಡಿ ನೀವು ಪ್ರಾರ್ಥನೆ ಮಾಡಿರಿ. ಏನ್ ನನ್ನೊಂದಿಗೆ ಸ್ವಲ್ಪ ಹೊತ್ತು ಎಚ್ಚರಿಕೆನ ಪ್ರಾರ್ಥನೆ ಮಾಡಕ್ಕಾಗಲ್ವಾ ಅಂತ ಅಲ್ಲ. ಇದರಿಂದ ಏನಪ್ಪಾ ಆಯ್ತು ಅಂತಂದ್ರೆ ಪೇತ್ರ ಯೇಸು ಕ್ರಿಸ್ತನ ಹೇಳಂತಾನೆ 3 ಸತಿ ಏನ್ ಮಾಡ್ತಾರೆ? ನಿರಾಕರಿಸ್ಬಿಡ್ತಾನೆ. ನೋಡಿ ವಾಕ್ಯ ಓದೋಣ. ಮತ್ತೆ 26ನೇ ಅಧ್ಯಾಯ 34 ಮತ್ತೆ 35. ಮ್ಯಾಥ್ಯೂ 26 ಚಾಪ್ಟರ್ ವರ್ಸ್ 34 and 35. ಓದಿ ಗೋಪಾಲ ಬದರ್. ಯೇಸು ನಿಮಗೆ ಸತ್ಯವಾಗಿ ಹೇಳುತ್ತೇನೆ, ಇದೇ ರಾತ್ರಿಯಲ್ಲಿ ಕೋಳಿ ಕೂಗುವುದಕ್ಕಿಂತ ಮುಂಚೆ ನೀನು ನನ್ನ ವಿಷಯದಲ್ಲಿ ಅವನನ್ನು ಅರಿಯನೆಂಬುದಾಗಿ 3 ಸಾರಿ ಹೇಳುವಿ ಅಂದನು. ಪೇತ್ರನು ಆತನಿಗೆ, ನಾನು ನಿನ್ನ ಸಂಗಡ ಸಾಯಬೇಕಾದರೂ ನಿನ್ನನ್ನು ಹರಿಯನೆಂಬುದಾಗಿ ಹೇಳುವುದೇ ಇಲ್ಲ ಎಂದು ಹೇಳಿದನು. ನೋಡ್ರ, ಸಾಯ್ಬೇಕಾದ್ರೂ ಸರಿ ನಾನೇನ್ ಮಾಡಲ್ಲ, ಹೇಳೋದೇ ಇಲ್ಲ ಅಂತ ಹೇಳ್ತಾರೆ. ನೋಡಿ ಏನಾಯ್ತು ಆಮೇಲೆ 41st ವರ್ಸ್ ಬರ್ತದೆ, 41ನೇ ವಾಕ್ಯ. 41 ಬ್ರದರ್. ಹೌದು ಬ್ರದರ್, 41ನೇ ವಾಕ್ಯ, ಅದೇ ಅಧ್ಯಾಯ. ಒಂದು ಗಳಿಗೆಯಾದರೂ ನನ್ನ ಸಂಗಡ ಎಚ್ಚರವಾಗಿರಲಾರಿರಾ, ಶೋಧನೆಗೆ ಒಳಗಾಗದಂತೆ ಎಚ್ಚರವಾಗಿದ್ದು ಪ್ರಾರ್ಥಿಸಿರಿ. ನೋಡ್ರ, ಅದಕ್ಕೆ ಯೇಸು ಕ್ರಿಸ್ತ ಹೇಳಿದ್ದು ಶೋಧನೆಗೆ ಒಳಗಾಗದಂತೆ ಎಚ್ಚರಿಕೆ ಏನ್ ಮಾಡ್ರಿ ನೀವು ಪ್ರಾರ್ಥಿಸಿ. ಅದರ ಅದೇ ನೋಡ್ಬೇಕ್ರೆ ಇವರು ಯೇಸು ಕ್ರಿಸ್ತನ ಮಾತ್ರ ಏನ್ ಮಾಡಕೋಲ್ಲ, ಕೇಳಕೋಲ್ಲ. ಅಲ್ಲರ ಶೋಧನೆಗೆ ಒಳಗಾಗದಂತೆ ಎಚ್ಚರಿಕೆಯಿಂದ ಪ್ರಾರ್ಥಿಸಿ ಅಂತಂದ್ರೆ ಇವ್ರು ಏನ್ ಮಾಡಲ್ಲ, ಎಚ್ಚರಿಕೆಯಿಂದ ಏನ್ ಮಾಡಲ್ಲ, ಪ್ರೇ ಮಾಡ್ಕೋಲ್ಲ. ಅಲ್ಲರ ಅವ ಕರೆಕ್ಟಾಗಿ ಏನ್ ಮಾಡ್ತಾರೆ? ಶೋಧನೆಗೆ ಏನಾಗ್ತಾರಲ್ಲಿ ಅಲ್ಲಿ ಬೀಳ್ತಾರೆ. ಕರ್ತನಲ್ಲಿ ಪ್ರೀತಿ ಅಂತ ಸರೋಗಳೇ ಇದೇ ತರ ಎಷ್ಟೋ ಜನ ಕ್ರೈಸ್ತವರು ಶೋಧನೆ ಬೀಳೋ ತನಕ, ಶೋಧನೆ ಬಿದ್ದಿ ಅನುಭವಿಸೋ ತನಕ ಪ್ರಾರ್ಥನೆ ಮಾಡೋದಿಕ್ಕೆ ಹೋಗಲ್ಲ ರೀ. ಅದರ ಕರ್ತನಲ್ಲಿ ಪ್ರೀತಿ ನೋಡ್ರಿ, ಶೋಧನೆ ಬರೋದು ಏನ್ರಿ ಒಂದು, ಆದ್ರೆ ಶೋಧನೆಯಲ್ಲಿ ಬಿದ್ದಿ ಶೋಧನೆ ಒಳಗಾಗೋದೇನ್ರಿ ಇನ್ನೊಂದು ವಿಚಾರ. ನೋಡ್ರಿ, 2 ವಿಚಾರಗಳಿದೆ ಅಲ್ವರ. ಏನ್ರಿ? ಟೆಂಪ್ಟೇಷನ್, ಫಾಲಿಂಗ್ ಇಂಟು ಟೆಂಪ್ಟೇಷನ್. ಶೋಧನೆಗಳೇನ್ರಿ ಬಂದೇ ಬರ್ತದ್ರಿ. ಆದ್ರೆ ಶೋಧನೆಯಲ್ಲಿ ಬೀಳೋದು ಇನ್ನೊಂದು ವಿಚಾರ. ಅದರ ಎಕ್ಸಾಂಪಲ್ ನೋಡ್ಬೇಕ್ರೆ ಯೇಸು ಕ್ರಿಸ್ತು ರೀ. ಯೇಸು ಕ್ರಿಸ್ತಿಗೆ ಶೋಧನೆ ಬರ್ಲಿಲ್ವಾ ಅಂದ್ರೆ ಶೋಧನೆ ಬಂತು ರೀ. ಎಲ್ಲಾ ವಿಚಾರದಲ್ಲಿ ಯೇಸು ಕ್ರಿಸ್ತಿಗೆ ಏನಾಯ್ತು? ಶೋಧನೆ ಬಂತು. ಆದ್ರೆ ಅವ್ರು ನಮ್ ತರ ಪಾಪ ಮಾಡಿಲ್ಲ ನೋಡ್ರಿ. ವಾಕ್ಯ ಓದ ನೋಡಿರ್ತೀನಿ. ಎಲ್ಲಪ್ಪ ಅಂದ್ರೆ ಇಬ್ರಾಹಿಂ ಬರೆದ ಪತ್ರಿಕೆ 4ನೇ ಅಧ್ಯಾಯ 15ನೇ ವಾಕ್ಯ. ರಾಜೇಂದ್ರ ಬದರ್ ಓದ್ತೀರಾ? ಇಬ್ರಾಯರು 4:15. ರಾಜೇಂದ್ರ ಗೌಡ ಬದರ್ ಇದೀರಾ? ಸರಿ. ಸೊಸಾಲಿಕರ್ ಸೈಮನ್ ಬ್ರದರ್ ಓದ್ಬೋದಾ? ಓದಿ ರಾಜೇಂದ್ರ. 4:15. ಹೌದು ಬ್ರದರ್. ಯಾಕಂದರೆ ನಮಗಿರುವ ಮಹಾಯಾಜಕನು ನಮ್ಮ ನಿರ್ಬಲಾವಸ್ಥೆಯನ್ನು ಕುರಿತು ಅನುತಾಪ ಇಲ್ಲದವನಲ್ಲ, ಆತನು ಸರ್ವ ವಿಷಯಗಳಲ್ಲಿ ನಮ್ಮ ಹಾಗೆ ಶೋಧನೆ ಗುರಿಯಾದನು. ಕಂಟಿನ್ಯೂ. ಗುರಿಯಾದನು, ಪಾಪ ಮಾತ್ರ ಮಾಡಲಿಲ್ಲ. ನೋಡ್ರ ಏನ್ರಿ? ಸರ್ವ ವಿಷಯದಲ್ಲೂ ನಮ್ಮ ಹಾಗೆ ಶೋಧನೆಗೆ
ಗುರಿ ಒಳಗಾದನು. ಆದರೆ ಪಾಪ ಮಾತ್ರ ಪಾಪ ಮಾಡಲಿಲ್ಲ. ಮಾಡಲಿಲ್ಲ. ನಾವು ಹೆಂಗಂತೆ, ನಾವಂತೂ ಸರ್ವ ವಿಷಯದಲ್ಲಿ ಶೋಧನೆ ಗುರಿ ಆಗ್ತೀರಿ, ಪಾಪ ಮಾಡಿದಿರ ನಾವ್ ಇರೋದೇ ಇಲ್ಲ. ನೋಡ್ರ ನಮ್ಗೆ ಅವ್ರಿಗೇನ್ರಿ ವ್ಯತ್ಯಾಸ. ಅದಕ್ಕೆ ಕರ್ತನಲ್ಲಿ ಪ್ರೀತಿಗಳೇ, ಶೋಧನೆ ಬರ್ಬೇಕಾದ್ರೆ ಏನ್ ಮಾಡ್ಬೇಕು, ಶೋಧನೆ ಬರೋಕ್ಕಿಂತ ಮುಂಚೆನೆ ಗೊತ್ತಾಗಿದ ತಕ್ಷಣ ನಾವ್ ಎಚ್ಚರಿಕೆಗೊಂಡು ಏನ್ ಮಾಡ್ಕೋ, ಎಲ್ಲಾ ವಿಚಾರಗಳು ಮಾಡ್ಕೋ, ಅಲ್ಲಿ ಪ್ರಾರ್ಥನೆ ಪ್ರಾರ್ಥನೆ. ಮಾಡ್ಬೇಕು. ಶೋಧನೆ ಬಿದ್ಮೇಲೆ ಅಂತ ಏನ್ ನೋಡೋದು, ಪ್ರೇ ಮಾಡೋಂಥದ್ದಲ್ಲ ರೀ. ಅದ್ರ ಅದಕ್ಕಿಂತ ಮುಂಚೆನಾಗಿರ್ಬೇಕು, ಎಚ್ಚರಿಕೆಯಿಂದ ಇರ್ಬೇಕ್ರಿ. ನೋಡಿ ಹೆಂಗೆ ಅಂತಂದ್ರೆ ಕರ್ತನಲ್ಲಿ ಪ್ರೀತಿಗಳೇ, ನಮ್ಮ ತಲೆ ಮೇಲೆ ಈ ಪಕ್ಷಿಗಳು ಹಾರಾಡೋದನ್ನ ತಡೆಗಟ್ಟೋದಿಕ್ಕಾಗಲ್ಲ ರೀ, ಅಲ್ವರ? ತಡೆಗಟ್ಟಕ್ಕಾಯ್ತದ? ಅದೇನ ಅದು ಆಡ್ತದೆ, ನಾವ್ ಏನ್ ಮಾಡಕ್ಕಾಗಲ್ಲ. ಆದ್ರೆ ಆ ಪಕ್ಷಿಗಳು ನಮ್ ತಲೆ ಮೇಲೆ ಬಂದು ಗೂಡ್ ಮಾಡೋದ್ ನಾವೇನ್ ಮಾಡ್ಬೋದು, ನಾವು ತಡಿಬೋದು, ಅಲ್ವರ? ತಡೆಗಟ್ಬೋದು. ಇದೇ ರೀತಿ ಕರ್ತನಲ್ಲಿ ಪ್ರೀತಿ ಅಂತ ಸೊರಸುಗಳೇ, ಶೋಧನೆ ಬರೋದನ್ನ ಯಾರು ತಡೆಗಟ್ಟೋದಿಕ್ ಸಾಧ್ಯನೇ ಇಲ್ಲ. ಶೋಧನೆ ಬಂದೇ ಬರ್ತದ್ರಿ, ಅಲ್ರ? ಯೇಸು ಕ್ರಿಸ್ತ ಕೂಡ ಹೇಳ್ತಲ್ಲ, ಈ ಲೋಕದಲ್ಲಿ ಶೋಧನೆ ಬರ್ಲೇಬೇಕ್ರಿ, ಅಂತ ತಡೆಗಟ್ಟೋಕೆ ಯಾಕೆ ಸಾಧ್ಯ? ಆದ್ರೆ ಯಾರಿಂದ ಬರ್ತಾರೋ ಅವ್ನಿಗೆ ಅಯ್ಯೋ ಅಂತ ಅಂದ್ಬಿಟ್ರು. ಅದೇ ರೀತಿ ಕರ್ತನಲ್ಲಿ ಪ್ರೀತಿ ಅಂತ ಸೊರಸಗಳೇ, ಶೋಧನೆ ಬಂದೇ ಬರ್ತದೆ. ಯೇಸು ಕ್ರಿಸ್ತನ್ಗೆ ಶೋಧನೆ ಬಂದಂತ ನೋಡ್ರಿ ವಾಕ್ಯದಲ್ಲಿ, ಅಲ್ವರ? ಆದ್ರೆ ಅವ್ರ ಪಾಪ ಮಾತ್ರ ಏನ್ ಮಾಡ್ಲಿವಂತಲ್ಲಿ ಮಾಡಿಲ್ಲ. ಯಾವಾಗ ಮಾಡಲಿಲ್ಲ. ಅಂತಂದ್ರೆ ಯೇಸು ಕ್ರಿಸ್ತ 40 ದಿನ ಉಪವಾಸ ಮಾಡಿದ್ಮೇಲೆ ಏನಾಯ್ತು, ಕರೆಕ್ಟಾಗಿ ಶೋಧಕನ್ ಬಂದು ಏನ್ ಮಾಡ್ತಾನೆ, ಕ್ಲೀನಾಗಿ ಅವನ್ಗೆ ಅಲ್ಲ ಶೋಧನೆ ಕೊಡ್ತಾರೆ. ಅದ್ರ ಏನಂತ ಶೋಧನೆ ಕೊಟ್ರು, ಯಾವಾಗ ಕೊಟ್ರು ನೋಡಿ, ಓದೋಣ ವಾಕ್ಯ. ಮತ್ತೇನೇ ಬರ್ದಂತ ಸುವಾರ್ತೆ, ಮತ್ತೇನೇ ಬರ್ದಂತ ಸುವಾರ್ತೆಯಲ್ಲಿ ಏನ್ರಿ, ಒಂದ್ ನಿಮಿಷ, 4ನೇ ಅಧ್ಯಾಯ ವಾಕ್ಯ 1 ಮತ್ತೆ 2 ಓದಿಂತೀನಿ. ವಾಕ್ಯ 1, 2 ಮತ್ತೆ 3. ಸೊಸಾಲಿಕ ಸಮನ್ ಬ್ರದರ್ ಲೈನ್ ಇದ್ದೀರಾ, ಓದ್ಬೋದಾ? ಆಗ ಯೇಸು ಸೈತಾನನಿಂದ ಆಗ ಯೇಸು ಸೈತಾನನಿಂದ ಶೋಧಿಸಲ್ಪಡುವುದಕ್ಕಾಗಿ ಆತ್ಮನು ಆತನನ್ನು ಅಡವಿಗೆ ಒಯ್ದನು. ಆತನು 40 ದಿವಸ ಹಗಲಿರುಳು ಉಪವಾಸದ ತರುವಾಯ ಆತನಿಗೆ ಹಸಿವಾಯಿತು. ಕಂಟಿನ್ಯೂ. ಆಗ ಶೋಧಕನು ಆತನ ಬಳಿಗೆ ಬಂದು, ನೀನು ಸಾಕ್ಬಿಡಿ. ದೇವರ ಮಗನಾಗಿದ್ದರೆ ಸಾಕು, ಅದಕ್ಕೆ ನೋಡಿ ಈ ಹೇಳ್ತೀನಿ. ಕಲ್ಲುಗಳು ರೊಟ್ಟಿಯಾಗುವಂತೆ. ಸಾಕು ಬ್ರೋ, ಥ್ಯಾಂಕ್ ಯು. ಸದ್ಯ ನೋಡ್ಬೇಕ್ರೆ 40 ದಿನ ಉಪವಾಸ ಅಂದ್ರೆ ಅದ್ರ ನಂತರ ತರುವಾಯ ಅವಾಗೇನಾಯ್ತಂತೆ, ಹಸಿವಾಯಿತು ಅಂತ ಹೇಳ್ತಾರೆ. ಅವಾಗೆ ಕರೆಕ್ಟಾಗಿ ಏನ್ ಮಾಡ್ತಾನೆ, ಶೋಧಕನು ಬರ್ತಾನೆ. ಅದರ ಕರ್ತನಲ್ಲಿ ಪ್ರೀತಿ ಅಂತ ಸ್ವರಗಳೇ, ಈ ತರ ಶೋಧನೆ ಎಲ್ಲಾರ್ಗು ಬಂದೇ ಬರ್ತದ್ರಿ. ಆದ್ರೆ ಏಸು ಕುಸು ಪಾಪ ಮಾಡ್ಬಿಟ್ರ, ಆದ್ರೆ ಏಸು ಕುಸು ಏನ್ ಮಾಡ್ಲಿಲ್ಲ, ಪಾಪ ಮಾಡ್ಲಿಲ್ಲ ಅಂತೀರಿ. ಅದರ ಆ ಶೋಧನೆಯನ್ನ ಜಯಿಸೋದಿಕ್ಕೆ ಆಲ್ರೆಡಿ ಏಸು ಕ್ರಿಸ್ತ ಏನಾಗಿದ್ರು, ಮೆಂಟಲಿ ಫಸ್ಟೇ ಪ್ರಿಪೇರ್ ಆಗಿದ್ರು ನೋಡಿದ್ದೀನಿ. ಅದರ ಅದಕ್ಕೆ ನೋಡ್ಬೇಕಾದ್ರೆ 40 ದಿನ ಹಗಲು ರಾತ್ರಿ ಏನಪ್ಪಾ ಮಾಡಿದ್ರು, ವಾಕ್ಯದಲ್ಲೆಲ್ಲ ಧ್ಯಾನ ಮಾಡಿ ದೇವತಾ ಪ್ರಾರ್ಥನೆ ವಿಜ್ಞಾಪನೆಗಳು ಏನ್ ಮಾಡ್ತಾರೆ, ಎಲ್ಲಾ ವಿಚಾರಗಳನ್ನ ಅವ್ರು ಶೇರ್ ಮಾಡ್ತಾ ಕರೆಕ್ಟ್ ಆಗಿ ಶೋಧನೆ ಬರ್ಬೇಕಾದ್ರೆ ಏನ್ ಮಾಡಿದ್ರು, ಏಸು ಕ್ರಿಸ್ತ ಅದನ್ನ ಫೇಸ್ ಮಾಡಕ್ಕೆ ಏನಾದ್ರು ರೆಡಿ ಆಗಿದ್ರು. ಅದರ ಅದೇ ರೀತಿ ಶೋಧನೆ ಬರ್ಬೇಕಾದ್ರೆ ಪ್ರಾರ್ಥನೆ ಮಾಡೋದಿಲ್ಲ, ಶೋಧನೆ ಬರೋಕ್ಕಿಂತ ಮುಂಚೆ ನಾವೇನಾಗಿರ್ಬೇಕು, ಅಲ್ಲಿ ಪ್ರಾರ್ಥನೆ ವಿಜ್ಞಾಪನೆಗಳಲ್ಲಿ ನಿರತರಾಗಿ ಸಿದ್ಧವಾಗಿರ್ಬೇಕು. ಹೇಗಪ್ಪ ಅಂತಂದ್ರೆ, ಒಂದು ಊರಲ್ಲಿ ಒಬ್ಬ ಡ್ರೈವರ್ಗೆ ಬೇಕು ಅಂತ ಅಂದ್ಬಿಟ್ಟು ಸೆಲೆಕ್ಷನ್ ಮಾಡ್ತಾ ಇದ್ರಂತೆ. ಅದಕ್ಕೆ ಅವ್ರು ಏನ್ ಮಾಡೋದಂದ್ರೆ, ಹಲವಾರು ಜನಗಳನ್ನ ಕರೆದಿರಂತೆ ಇಂಟರ್ವ್ಯೂಗೆ. ಅವಾಗ ತುಂಬಾ ಜನ ಏನಾಗಿದ್ರು, ಇಂಟರ್ವ್ಯೂಗೆ ಬಂದಿದ್ರು. ಅದರ ಅವಾಗ ಎಲ್ಲಾ ಡ್ರೈವರ್ಗಳು ಏನ್ ಮಾಡ್ತಾ ಇರ್ತಾರೆ, ಹೋಗಿ ಬರ್ತಾ ಇರ್ತಾರಂತೆ. ಯಾರು ಸೆಲೆಕ್ಟ್ ಆಗಲ್ಲ ರೀ, ಎಲ್ಲರೂ ಹಂಗೆ ಹೋಗ್ಬಿಡ್ತಾರೆ ಅಂತಾನೆ. ಅವಾಗ ಒಬ್ಬ ಸೆಲೆಕ್ಟ್ ಆಗ್ತಾನೆ. ಏನಪ್ಪ ವಿಚಾರ ಅಂತ ನೋಡ್ದ ಅಂತಂದ್ರೆ, ಅವರು ಎಲ್ಲಾರ್ಗು ಒಂದೇ ಪ್ರಶ್ನೆ ಕೇಳ್ದಂತೆ, ನೋಡಪ್ಪ ನೀನ್ ಎಷ್ಟು ವರ್ಷ ಎಕ್ಸ್ಪೀರಿಯನ್ಸು? ನಾನು ಅಷ್ಟು ವರ್ಷ ಎಕ್ಸ್ಪೀರಿಯನ್ಸ್, ನಾನು ಹಿಂಗ್ ಓಡಿಸಿ, ಹಂಗ್ ಓಡಿಸಿ, ಅಂತ ಗಾಡಿ ಓಡಿಸಿ, ಇಂಥ ಗಾಡಿ ಓಡಿಸಿ ಅಂತ ಎಲ್ಲ ಹೇಳ್ತಾ ಇರಂತೆ. ಸರಿ, ನಾನು ಒಂದು ಪ್ರಶ್ನೆ ಕೇಳ್ತೀನಿ, ಉತ್ತರ ಕೊಡಪ್ಪ ಅಂತ ಹೇಳ್ತಂತೆ. ಸರಿ ಹೇಳಿ ಸರ್ ಅಂತೆ. ನೋಡಪ್ಪ, ಒಂದು ದೊಡ್ಡ ಎತ್ತರವಾಗಿರೋಂಥ ಬೆಟ್ಟ, ಚಿಕ್ಕದಾಗಿರೋಂಥ ರೋಡು. ಅದರ ಏನ್ರಿ, ನೀವು ಸ್ವಲ್ಪ ಆ ಕಡೆ ಈ ಕಡೆ ಹೋಗ್ಬಿಟ್ರೆ ಗಾಡಿ ಏನಾಗ್ಬಿಡ್ತಾರೆ, ಹಳ್ಳಕ್ಕೆ ಬಿದ್ದು ಬಿಡ್ತದೆ. ಹಂಗಿರ್ಬೇಕಾರೆ ನಿನ್ ಗಾಡಿನ ಏನ್ರಿ ಆ ಹಳ್ಳದಿಂದ ಎಷ್ಟು ಹತ್ರಕ್ಕೆ ನಿನ್ ಗಾಡಿನ ಕೊಡೋಗ್ತೀಯಾ ಅಂತ ಕೇಳಿರತ್ತೆ. ಎಲ್ಲರೂ ಏನ್ ಮಾಡುತ್ತೆ, ಸರ್ ನಾವು ಸ್ವಲ್ಪ ಫ್ರಾಕ್ಷನ್ ಆಫ್ ಜಸ್ಟ್ ಇಂಚಸ್ ಅಲ್ಲಿ ಗಾಡಿ ಏನ್ ಮಾಡ್ತೀನಿ ತೊಗೊಂಡೋಗ್ತೀನಿ ಹಂಗೆ ಅಂತೆಲ್ಲ ಹೇಳಿದ್ರಂತೆ. ನಾನು ಹಂಗೆ ಓಡಿಸ್ಬಿಡ್ತೀನಿ, ಫಾಸ್ಟ್ ಓಡಿಸ್ಬಿಡ್ತೀನಿ ಅಂತೆಲ್ಲ ಹೇಳಿದಂತೆ. ಆಮೇಲೆ ಇವ್ರು ಯಾರಿಗೂ ಕೆಲಸ ಕೊಡ್ಲೇ ಇಲ್ವಂತೆ. ಕೊನೆಗೆ ಒಬ್ಬ ವ್ಯಕ್ತಿ ಏನ್ ಮಾಡಂತೆ, ಒಬ್ರು ಬಂದಂತೆ ಅಲ್ವರ, ಅವ್ರಿಗೂ ಸೇಮ್ ಪ್ರಶ್ನೆ ಆಗ್ತದಂತೆ. ಅವ್ರು ಏನ್ ಕೇಳಿದ್ರೆ, ಸರ್ ರೋಡು ಎಷ್ಟಾಗ್ಲಾ ಇದೆ ಹೇಳಿ ಸರ್ ಅಂತ ಹೇಳಂತೆ. ನೋಡಪ್ಪ, ರೋಡ್ ಬಂದ್ಬಿಟ್ಟು 10 ಅಡಿ ಅಗ್ಲ ಇದೆ ಅಂತ ಹೇಳುತ್ತೆ. ಅವಾಗ ಇವ್ರೇನು ಉತ್ತರ ಕೊಟ್ಟರೆ, ಸರ್ ಹಳ್ಳದಿಂದ ಎಷ್ಟು ದೂರ ಆಗ್ತಾರೋ ದೂರ ಏನ್ ಮಾಡ್ತೀನಿ ಗಾಡಿನ ತೊಗೊಂಡೋಗ್ತೀನಿ ಅಂತ ಹೇಳಿದ್ರಂತೆ. ಸೊ ಕೆಲಸ ಯಾರಿಗಪ್ಪ ಸಿಕ್ತು ಅಂದ್ರೆ, ಈ ವ್ಯಕ್ತಿಗೆ ಸಿಕ್ತು ಅಂತೆ. ಆದ್ರೆ ಈ ತರ ಪ್ರಶ್ನೆ ಇದುವರೆಗೂ ಒಬ್ರು ಕೇಳಿಲ್ಲ, ರೋಡ್ ಎಷ್ಟು ಅಗ್ಲ ಇದೆ, ಹೆಂಗ್ ತೊಗೊಂಡೋಗ್ಬೇಕು ಅಂತ ಅಲ್ವರ. ಅದಕ್ಕೆ ಏನ್ ಮಾಡ್ತಾರೆ, ಇವ್ನ ಕೇಳಿದ ತಕ್ಷಣ ಏನ್ ಮಾಡ್ಬಿಡ್ತಾರೆ ಅಂದ್ರೆ, ಜೋಶಿಂದ ಅಯ್ಯೋ ಎಷ್ಟು ಹತ್ರ ಆಗ್ತಾ ಅಷ್ಟು ಏನ್ ಮಾಡ್ತೀನಿ ನಾನು ತೊಗೊಂಡೋಗ್ತೀನಿ ಅಂತ ಹೇಳ್ತಾರೆ. ಕರ್ತನಲ್ಲಿ ಪ್ರೀತಿ ಅಂತ ಸ್ವರಗಳೇ, ಇದೇ ರೀತಿ ನಾವು ಶೋಧನೆಯಿಂದ ಆದಷ್ಟು ಏನ್ ಮಾಡ್ಬೇಕು, ನಾವು ತಪ್ಪಿಸ್ಕೊಳಕ್ಕೆ ಸಿದ್ಧವಾಗಿರ್ಬೇಕು. ಅದಕ್ಕೆ ಯೇಸು ಕ್ರಿಸ್ತ ಹೇಳಿದ್ರು, ಎಚ್ಚರಿಕೆಯಿಂದ ಏನ್ ಮಾಡಿ ನೀವು ಪ್ರಾರ್ಥಿಸಿ. 2 ಕೆಲಸನೂ ಮಾಡ್ಬೇಕ್ರು.
ಏನ್ರಿ ಮಾಡ್ಬೇಕು? ಎಚ್ಚರಿಕೆಯಿಂದ ಇರಬೇಕು. ಆಮೇಲೆ ಏನ್ ಮಾಡ್ಬೇಕು? ಪ್ರಾರ್ಥನೆ ಕೂಡ ಮಾಡ್ಬೇಕು. ಏನ್ ಎಚ್ಚರಿಕೆ ಇರಬೇಕು ನೀನ್ ಅರ್ಥ? ಯಾವ ವಿಚಾರದಲ್ಲಿ ಎಚ್ಚರಿಕೆ ಇರಬೇಕು? ಕರ್ತನಲ್ಲಿ ಪ್ರೀತಿ ಅನ್ಸಗಳೇ, ಎಚ್ಚರಿಕೆಯಿಂದ ಇರಬೇಕು. ಯಾವ ವಿಚಾರದಲ್ಲಿ? ದೇವರ ಒಂದು ವಾಕ್ಯದ ವಿಚಾರದಲ್ಲಿ. ಅದರ ದೇವ್ರ ವಾಕ್ಯನ ಓದೋ ವಿಚಾರದಲ್ಲಿ ಏನಾಗಿರ್ಬೇಕು? ದೇವ್ರ ಮಕ್ಕಳು ಎಚ್ಚರಿಕೆಯಿಂದ ಇರಬೇಕು, ತುಂಬಾ ಅಲರ್ಟ್ ಆಗಿರ್ಬೇಕು. ಅಲ್ವರ ನಮ್ಮ ಬನಹೀನತೆಗಳ ಬಗ್ಗೆ ಏನಾಗಿರ್ಬೇಕು? ನಾವು ತುಂಬಾ ಎಚ್ಚರಿಕೆಯಿಂದ ಇರಬೇಕು ಅಲ್ವರ. ಆಮೇಲೆ ನೆಕ್ಸ್ಟ್ ಪ್ರಾರ್ಥನೆ ಮಾಡಬೇಕು. ಏನಕ್ಕೆ ಪ್ರಾರ್ಥನೆ ಮಾಡಬೇಕು? ದೇವ್ರು ನಮ್ಗೆ ಬಲ ಕೊಡ್ಲಿ, ಕೃಪೆ ಕೊಡ್ಲಿ, ಧೈರ್ಯ ಕೊಡ್ಲಿ, ಅದರ ಜಯಿಸೋದಿಕ್ ನಮ್ಗೆ ಏನ್ ಮಾಡ್ಲಿ? ಒಂದು ಶಕ್ತಿ ಕೊಡ್ಲಿ ಅಂತ ಮಾಡಬೇಕು. ಇವೆರಡನ್ನೂ ಪ್ರೇಯರ್ ಮಾಡೋಕ್ಕಾಗಿರ್ಬೇಕ್ರಿ ಕರ್ತನಲ್ಲಿ ಪ್ರೀತಿ ಅಂತ ಸ್ವರಗಳೇ. ಅದರ ಇವತ್ತು ಹೆಂಗೆ ಅಂತಂದ್ರೆ ನಮ್ಮ ಕ್ರೈಸ್ತರುಗಳು ಏನ್ರಿ ಅನೇಕ ಜನಗಳು ಬರೀ ಪ್ರೇಯರ್ ಮಾಡ್ತಾರ್ರಿ, ಆದ್ರೆ ಎಚ್ಚರಿಕೆಯಿಂದ ಇರಲ್ಲ. ವಾಕ್ಯದಲ್ಲಿ ಏನ್ರಿ ಓದೋದಿಲ್ಲ, ವಾಕ್ಯಕ್ಕೆ ಇಂಪಾರ್ಟೆನ್ಸೇ ಕೊಡೋದಿಲ್ಲ. ಅದರ ಇವರೆಲ್ಲ ಹೆಂಗಪ್ಪ ಅಂದ್ರೆ ಅದೇ ನಮ್ಮ ಯೇಸು ಕ್ರಿಸ್ತಂಗಿರಂತ ಅಪೋಸ್ತಲರಿದ್ದಂಗೆ. ಅದರ ಅದಕ್ಕೆ ಯೇಸು ಕ್ರಿಸ್ತ ಹೇಳಿದ್ದು ಎಚ್ಚರಿಕೆಯಿಂದ ಏನ್ ಮಾಡಿ ನೀವು ಪ್ರೇಯರ್ ಮಾಡ್ರಿ. ಎರಡು ವಿಚಾರ ಕೂಡ ಏನಾಗಿರ್ಬೇಕು ಕ್ರೈಸ್ತವನಿಗೆ ಇರಬೇಕು. ಹೇಗೆ ಅಂತಂದ್ರೆ ಒಂದು ಪಕ್ಷಿಗೆ ಒಂದೇ ರೆಕ್ಕೆ ಇದ್ರೆ ಹಾರಕ್ಕಾಯ್ತದ? ಇಲ್ಲ, ಎರಡು ರೆಕ್ಕೆಗಳು ಬೇಕು. ಅದು ಕ್ರಿಶ್ಚಿಯನ್ಸ್ಗೆ ಇವೆರಡು ವಿಚಾರ ಬೇಕೇ ಬೇಕ್ರಿ. ವಾಕ್ಯದಲ್ಲಿ ಏನಾಗಿರ್ಬೇಕು? ಎಚ್ಚರಿಕೆಯಿಂದ ಇರ್ಬೇಕು. ವಾಕ್ಯನ ಓದ್ಬೇಕು ದೇವ್ರ ಮಕ್ಕಳು. ಅದೇ ರೀತಿ ವಾಕ್ಯದಲ್ಲಿ ಆಸಕ್ತಿ ಆಗಿರೋದು ಮಾತ್ರ ಅಲ್ಲ, ಪ್ರಾರ್ಥನೆ ವಿಜ್ಞಾಪನೆ ಕೂಡ ಏನಾಗಿರ್ಬೇಕ್ರಿ? ಆಸಕ್ತಿ ಇರ್ಬೇಕ್ರಿ. ಅಲ್ರ ಕರ್ತನಲ್ಲಿ ಪ್ರೀತಿ ಅಂತ ಸ್ವರಗಳೇ ಏನ್ರಿ ಹೆಂಗೆ ಅಂತಂದ್ರೆ ಒಬ್ಬ ಕ್ರಿಶ್ಚಿಯನ್ಸ್ ಒಂದು ಮರಕ್ಕೆ ಏನ್ ಮಾಡ್ಬೋದ್ರಿ? ಹೋಲಿಕೆ ಮಾಡ್ಬೋದ್ರಿ. ಅದರ ಒಂದ್ ಮರ ಬರೀ ಎಲೆಗಳಿದೆ ಅಂತ ತಿಳ್ಕೊಳ್ಳಿ, ಅದರ ಅದಕ್ಕೆ ಬೇರಿಲ್ಲ. ಅವಾಗ ಮರ ಏನಾಯ್ತದೆ? ಎಷ್ಟು ದಿನ ನಿಂತ್ಕೊಂತಾರೆ? ಜಾಸ್ತಿ ದಿನ ನಿಂತ್ಕೊಂಡಲ್ಲಿ ಗಾಳಿ ಬತ್ತಲ್ಲ ಬಿದ್ದೋಗ್ಬಿಡ್ತದೆ ಅಲ್ವರ. ಇನ್ನೊಂದ್ ಮರ ಏನ್ರಿ ಬರೀ ಬೇರಿದೆ, ಎಲೆಗಳಿಲ್ಲ, ಪ್ರಯೋಜನ ಆಗ್ತದಾ? ಇಲ್ಲ ರೀ. ಅದರ ಬರೀ ಬೇರಿದ್ದೆ, ಎಲೆಗಳಿಲ್ಲ ಅಂತಂದ್ರೆ ಅದು ಫಲಗಳೇನಾಗೋದಿಲ್ಲ, ಅದು ಬಿಡೋದಿಲ್ಲ. ಇದೇ ರೀತಿ ಏನ್ರಿ ಪ್ರಾರ್ಥನೆ ಅಂದ್ರೆ ಎಲೆಗಳ ತರ. ಅದರ ಬೇರು ಅಂತಂದ್ರೆ ಏನ್ರಿ? ದೇವರ ವಾಕ್ಯ ಓದಂತ ವಿಚಾರದಲ್ರಿ. ಎರಡು ವಿಚಾರದಲ್ಲಿ ಕೂಡ ಏನಾಗಿರ್ಬೇಕು? ದೇವ್ರ ಮಕ್ಕಳು ಆಸಕ್ತಿಯಿಂದ ಇರ್ಬೇಕ್ರಿ. ವಾಕ್ಯನ ಓದಿ ವಾಕ್ಯದಲ್ಲಿ ದೃಢವಾಗಿ ಏನಾಗಿರ್ಬೇಕು? ಅಪೊಸ್ತಲರು ಪೌಲ ಹೇಳ್ತಾರ, ಬಿ ಯು ರೂಟೆಡ್ ಅಂಡ್ ಗ್ರೌಂಡೆಡ್ ಇನ್ ಟ್ರೂತ್. ಸತ್ಯದಲ್ಲಿ ಬೇರು ನಿಂತ್ಕೊಳ್ರಿ ಅಂತ ಅಪೊಸ್ತಲರು ಪೌಲ ಹೇಳ್ತಾರಲ್ಲ. ಸತ್ಯದಲ್ಲಿ ದೇವ್ರ ವಾಕ್ಯ ವಿಚಾರ ಏನ್ಬೇಕು? ದೇವ್ರ ಮಕ್ಕಳು ಆಸಕ್ತಿನ ಬೇರು ನಿಂತ್ಕೊಬೇಕು. ಆವಾಗೇನೆ ತಕ್ಕ ಫಲಗಳು ಕೊಡೋದಕ್ಕೆ ಏನಾಗಿರುತ್ತೆ ನಮ್ಗೆ ಸಾಧ್ಯ. ಕೀರ್ತನೆ ಒಂದಲ್ಲಿ ಹೇಳ್ತಾರಲ್ಲ ಏನ್ರಿ? ನೀತಿವಂತರ ಹೆಂಗಿರ್ತಾರಂತೆ? ನೀರ್ ಕಾಲದಲ್ಲಿ ಹಾಕಿರಂತ ಮರಗಳು ತಕ್ಕಂತೆ ತಕ್ಕ ಸಮಯಕ್ಕೆ ಏನ್ ಕೊಡ್ತಾರೆ? ಅದು ಫಲಗಳು ಕೊಡ್ತಾರೆ. ಅಂತಂದ್ರೆ ನಮ್ಮಲ್ಲಿ ಒಂದು ಪವಿತ್ರ ಆತ್ಮನ ಫಲಗಳು ಬೆಳಿಬೇಕು ಅಂದ್ರೆ ನಮ್ಮ ಜೀವನದಲ್ಲಿ ವಾಕ್ಯದ ಅನುಗುಣವಾಗಿ ಪ್ರೇಯರ್ ಲೈಫ್ ಕೂಡ ಏನಾಗಿರ್ಬೇಕ್ರಿ? ಅಲ್ಲಿರ್ಬೇಕು ಅಲ್ವರ. ಅದಕ್ಕೆ ಕರ್ತನಲ್ಲಿ ಪ್ರಿಯಗಳೇ ಎರಡೂ ಏನಾಗಿರ್ಬೇಕು? ಇರಬೇಕು ಅದರ. ಅದಕ್ಕೆ ಒಂದು ವಾಕ್ಯ ಓದ ನೋಡಿರ್ತೀನಿ. ಏನಪ್ಪಾ ಅಂತಂದ್ರೆ ಅಪೊಸ್ತಲ ಪೌಲು ಒಂದು ಮಾತು ಹೇಳ್ತಾರೆ. ಎಲ್ಲಿ ಹೇಳ್ತಾರೆ? ಥೆಸಲೋನಿಕ ಹೇಳ್ತಾರೆ. ಓದ ನೋಡಿತೀನಿ. ಯಾವ್ದಂದ್ರೆ 1 ಥೆಸಲೋನಿಕ 5ನೇ ಅಧ್ಯಾಯ 17ನೇ ವಾಕ್ಯ. ಫಸ್ಟ್ ಥೆಸಲೋನಿಯನ್ಸ್ 5:17. ವರುಣ್ ಬ್ರದರ್ ಓದ್ತೀರಾ? ವರುಣ್ ಬ್ರದರ್ ಲೈನ್ ಇದ್ದೀರಾ? ಸರಿ, ಓದ್ರಿ. ಓದಿ ಬ್ರದರ್. ಯಾವಾಗಲೂ ಸಂತೋಷಿಸಿರಿ, ಎಡಬಿಡದೆ ಪ್ರಾರ್ಥನೆ ಮಾಡ್ರಿ, ಎಲ್ಲದರಲ್ಲಿಯೂ ಕೃತಜ್ಞತೆ ಸ್ತುತಿ ಮಾಡ್ರಿ. ಇದೇ ನಿಮ್ಮ ವಿಷಯವಾಗಿ ಕ್ರಿಸ್ತ ಯೇಸುವಿನಲ್ಲಿ ತೋರಿ ಬಂದ ದೇವರ ಚಿತ್ತ. ನೋಡ್ರ, ಇದೇ ಕ್ರಿಸ್ತ ಯೇಸುವಿನಲ್ಲಿ ನಿಮಗೆ ಇರುವಂತ ದೇವರ ಚಿತ್ತ. ಏನಪ್ಪ ಅದ ದೇವರ ಚಿತ್ತ ಅಂದ್ರೆ ಎಡೆಬಿಡದೆ ಏನ್ ಮಾಡ್ಬೇಕು? ನೀವು ಪ್ರಾರ್ಥನೆ ಮಾಡಿ. ಅದರ ಏನ್ ಎಡೆಬಿಡದೆ ಪ್ರಾರ್ಥನೆ ಮಾಡ್ಬೇಕು ಅಂತಂದ್ರೆ ಏನ್ರಿ? ಕಂಟಿನ್ಯೂಸ್ ಆಗಿ ಹೇಳಿದ್ನೇ ಹೇಳ್ತಾ ಇರ್ಬೇಕಾ? ನೋಡಿ, ಎಷ್ಟೋ ಜನ ಏನ್ ಮಾಡ್ತಾರೆ? ಎಡೆಬಿಡದೆ ಪ್ರಾರ್ಥನೆ ಮಾಡಿದ ತಕ್ಷಣ ಅಯ್ಯೋ ದೇವ್ರ ಹತ್ರ ವಿಚಾರ ತೊಗೊಂಡ್ರೆ ಅದನ್ನ ದೇವ್ರು ನಮ್ಗೆ ಉತ್ತರ ಕೊಡೋ ತನಕ ಏನ್ ಮಾಡೋದು? ಬಿಡ್ಲೇಬಾರ್ದು. ಹೇಳಿದ್ನೇನ್ ಮಾಡ್ತಾ ಇರ್ಬೇಕು? ಹೇಳ್ತಾನೇ ಇರ್ಬೇಕು, ಕೇಳ್ತಾನೇ ಇರ್ಬೇಕು, ಕೊಡೋ ತನಕ ನಾವು ಬಿಡ್ಲೇಬಾರ್ದು ಅಂತ ಅಂದ್ಬಿಡ್ತಾರೆ ಅದರ. ನೋಡಿ, ಇದೇ ತರ ವಿಚಾರಗಳನ್ನ ಏನ್ರಿ ಇಸ್ರೇಲ್ ಅಲ್ಲಿ ಯಾರಪ್ಪ ಮಾಡೋರು ಅಂದ್ರೆ ಫರಿಸಿಯರು ಸದಸ್ಯರು ಮಾಡೋರು. ನೋಡ್ರಿ, ಹೇಳಿದ್ದೇನ್ ಮಾಡ್ತಾ ಇದ್ರು? ಹೇಳ್ತಾನೇ ಇದ್ರು. ಯೇಸು ಕ್ರಿಸ್ತನ ಬಗ್ಗೆ ನೋಡಿ ಅಂತೀನಿ, ಏನ್ ಹೇಳ್ತೀನಿ ಕರೆಕ್ಷನ್ ಮಾಡ್ತಾ ನೋಡ್ತೀನಿ. ಇಲ್ಲಿ ಓದೋಣ. ಮತ್ತೆ 6ನೇ ಅಧ್ಯಾಯ 7ನೇ ವಾಕ್ಯ. ವರುಣ್ ಬ್ರದರ್ ಓದಿ. ಆದರೆ ಪ್ರಾರ್ಥನೆ ಮಾಡುವಾಗ ಅಜ್ಞಾನಿಗಳಾಗಿ ಹೇಳಿದ್ದನ್ನೇ ಸುಮ್ಮನೆ ಹೇಳಬೇಡ. ಅವರು ಬಹಳ ಮಾತುಗಳನ್ನಾಡಿದರೆ ತಮ್ಮ ಪ್ರಾರ್ಥನೆಯನ್ನು ದೇವರು ಕೇಳುತ್ತಾನೆ ಎಂದು ನೆನೆಸುತ್ತಾರೆ. ನೋಡ್ರೆ ಎಷ್ಟು ಕ್ಲೀನ್ ಆಗಿ ಹೇಳ್ತಾ ನೋಡಿ ಯೇಸು ಕ್ರಿಸ್ತ. ಏನ್ರಿ, ನೀವು ಪ್ರಾರ್ಥನೆ ಮಾಡ್ಬೇಕಾರೆ ಅಜ್ಞಾನಿಗಳಂತೆ ಏನ್ರಿ ಹೇಳಿದ್ನೇನ್ ಮಾಡ್ಬಿಡಿ, ಸುಮ್ಮನೆ ಹೇಳ್ಬೇಡ್ರಿ. ಏನೋ ಹೇಳಿದ್ನೇ ಸುಮ್ಮನೆ ಹೇಳ್ಬೇಡಿ ಅಂತಂದ್ರೆ ಅಜ್ಞಾನಿಗಳನ್ನ ಯಾರ್ರಿ? ಜ್ಞಾನ ಇಲ್ದಿರೋರು, ಸತ್ಯದ ಬಗ್ಗೆನೆ ಬೈಬಲ್ ಬಗ್ಗೆ ಜ್ಞಾನ ಇಲ್ದಿರೋರು ಹೇಳಿದ್ನೇನ್ ಮಾಡೋದಲ್ಲಿ ಹೇಳೋದು. ಅದರ ಏನ್ರಿ ಪ್ರೇಯರ್ ಮಾಡ್ರಿ ಏನ್ ಮಾಡೋದು? ಅಯ್ಯೋ ಸ್ವಾಮಿಯೇ ತಂದೆಯೇ ಕರ್ತನೆ ಯೇಸುವೆ ಹೇಳಿದ್ನೇನ್ ಮಾಡ್ತಾರದು? ಹೇಳ್ತಾನೆ ಇರೋದು, ಹೇಳಿದ್ನೇ ಹೇಳ್ತಾ ಇರೋದು. ಆಮೇಲೆ ಏನ್ರಿ ಏನೋ ವಿಚಾರ ಕೇಳ್ತಾ ಇದಾರೆ, ಅದನ್ನ ಕೇಳೋದನ್ನೇ ಕೇಳ್ತಾನೆ ಇರೋದು.
ಅಲ್ವರ. ಏನಕ್ಕೆ ಅಂದ್ರೆ ನಮ್ಗೆ ಕೇಳ್ತಾ ಇದಾರೆ, ಜಲ್ದಿ ಫಾಸ್ಟ್ ಆಗಿ ಏನ್ ಮಾಡ್ಬಿಡ್ತಾರೆ, ಉತ್ತರ ಕೊಟ್ಬಿಡ್ತಾರೆ. ಯೇಸು ಕ್ರಿಸ್ತ ಹೇಳ್ತಾರೆ, ಅಲ್ಲಿ ಹೇಳ್ತಾರಲ್ಲ, ನೀವು ಬಹಳವಾಗಿ ಮಾತುಗಳನ್ನ ಆಡಿದರೆ ತಮ್ಮ ಪ್ರಾರ್ಥನೆಯನ್ನು ದೇವರು ಹೇಳ್ತಾರೆ ಕೇಳುತ್ತಾನೆಂದು ನೆನ್ಸ್ಕೊಂತಾರೆ. ಆಯ್ತಾ, ಜಾಸ್ತಿ ಮಾತಾಡ್ಬಿಟ್ಟ ದೇವ್ರ ಕೇಳ್ಬಿಡ್ತಾರ? ಖಂಡಿತವಾಗೂ ಇಲ್ಲ ರೀ ಕರ್ತನಲ್ಲಿ ಬಿಡ. ಹಂಗಾರೆ ಮತ್ತೆ ಅಪೋಸ್ಟ್ಲ ಪೌಲ್ ಏನಕ್ಕಪ್ಪ ಹೇಳಿದ್ರು ಎಡೆ ಬಿಡದೆ ಪ್ರಾರ್ಥನೆ ಮಾಡಿ ಅಂತ? ಮತ್ತೆ ಕೇಳಿದೆ ಕೇಳ್ಬಿಡೋದು, ಮತ್ತೆ ಏನ್ ಕೇಳ್ಬೇಕು? ಮತ್ತೇನದು ವಾಕ್ಯದ ಅರ್ಥ? ಆ ವಾಕ್ಯದ ಅರ್ಥ ಏನಪ್ಪ ಅಂತಂದ್ರೆ, ಕೇಳಿದ್ನೇ ಕೇಳ್ತಾರಿ ಅಂತಲ್ಲ ರೀ. ನಮ್ಮ ಮನಸ್ಸು ಯಾವಾಗೂ ಪ್ರಾರ್ಥನೆ ಆಟಿಟ್ಯೂಡ್ ಅಲ್ಲಿ ಏನಾಗಿರ್ಬೇಕ್ರಿ, ಇರಬೇಕು. ಅದರ ಯಾವಾಗೂ ನಾವು ಪ್ರೇಯರ್ ಮಾಡೋಂಥ ಒಂದು ಮನಸ್ಥಿತಿ ನಮ್ಗೆ ಏನಾಗಿರ್ಬೇಕ್ರಿ, ಇರ್ಬೇಕ್ರಿ. ಅಂದ್ರೆ ಏನರ್ಥ, ಬೆಳಿಗ್ಗೆ ಪ್ರೇಯರ್ ಮಾಡಿದ್ರೆ ನೆಕ್ಸ್ಟು ಎಂಡ್ ಆಫ್ ದ ಡೇ ಪ್ರೇಯರ್ ಮಾಡೋಂಥದ್ದಲ್ಲ ರೀ. ಏನೇ ವಿಚಾರ ಬಂದು ಸರಿ, ಏನೇ ಸನ್ನಿವೇಶ ಇರಲಿ, ನಮ್ಮ ಮನಸ್ಸು ಯಾವಾಗೂ ಎಲ್ಲ ವಿಚಾರಗಳನ್ನ ದೇವ್ರ ಹತ್ರ ಯಾವ ಟೈಮಲ್ಲಿ ಎವ್ರಿ ಟೈಮ್ ತೊಗೊಳೋದಕ್ಕೆ ಏನಾಗಿರ್ಬೇಕ್ರಿ, ಸಿದ್ಧವಾಗಿರ್ಬೇಕ್ರಿ. ಆಲ್ವೇಸ್ ಅವರ್ ಹಾರ್ಟ್ ಶುಡ್ ಬಿ ಇನ್ ಆಟಿಟ್ಯೂಡ್ ಆಫ್ ಪ್ರೇಯರ್. ಇದು ಏನ್ರಿ ದೇವರ ಚಿತ್ತ ಅಲ್ವರ. ನೋಡಿ ಅಂತೀನಿ, ಎಕ್ಸಾಂಪಲ್ ಎಲ್ಲಪ್ಪ ಅಂದ್ರೆ ನೆಹಮಿಯನ ಪುಸ್ತಕಕ್ಕೆ ಬನ್ನಿ. ಅದರ ಇಲ್ಲಪ್ಪ, ನೆಹಮಿಯ ಒಂದು ಪುಸ್ತಕದಲ್ಲಿ ನೋಡ್ದ ಅಂತಂದ್ರೆ ಏನಪ್ಪ ಆಗ್ತಾನೆ ಅಂದ್ರೆ, ನೆಹಮಿಯ ಬಂದ್ಬಿಟ್ಟು ಒಂದು ಪ್ರೇಯರ್ ಮಾಡ್ತಾನೆ. ನೋಡೋಣ ಪ್ರೇಯರ್ ಹೆಂಗಿತ್ತು ಅಂತ. ನೆಹಮಿಯ ಪುಸ್ತಕಕ್ಕೆ ಬನ್ನಿ, 1ನೇ ಅಧ್ಯಾಯದಲ್ಲಿ ಬಂದ ಅಂತಂದ್ರೆ, ನೆಹಮಿಯ ಬಂದ್ಬಿಟ್ಟು ಅರಸನ್ನ ಒಂದು ಬಳಿಯಲ್ಲಿ ಕೆಲಸ ಮಾಡ್ತಾ ಇರ್ತಾನೆ. ಸರಿ, ಏನ್ ಕೆಲಸ ಮಾಡ್ತಾ ಇರ್ತಾನಪ್ಪ ಅರಸನ ಬಳಿಯಲ್ಲಿ ಅಂತಂದ್ರೆ, ಅವನು ಪಾನ ಪಾತ್ರಗಾರ ಅವನು ಅಲ್ವರ. ಎಲ್ಲಿ ಕೊಟ್ಟಿದ್ದಾರೆ ಅಂತಂದ್ರೆ, ನೆಹಮಿಯ 2ನೇ ಅಧ್ಯಾಯ 1ನೇ ವಾಕ್ಯ ಓದಿ ನಿಂತೀನಿ. ನೆಹಮಿಯ 2ನೇ ಅಧ್ಯಾಯ 1ನೇ ವಾಕ್ಯ. ನಾನು ಅರಸನ ಪಾನ ಸೇವಕನಾಗಿದ್ದೆನು. ಹ್ಮ್ ಅರಸನಾದ ಅರ್ಥಫಷ್ಟನ 20ನೆಯ ವರ್ಷದ ಚೈತ್ರ ಮಾಸದಲ್ಲಿ ಅರಸನು ದ್ರಾಕ್ಷರಸ ಪಾನ ಮಾಡುವ ಹೊತ್ತಿನಲ್ಲಿ ನಾನು ದ್ರಾಕ್ಷರಸವನ್ನು ತಂದು ಅವನಿಗೆ ಕೊಟ್ಟೆನು. ಹಾ ನಾನು ಅವನ ಸನ್ನಿಧಿಯಲ್ಲಿ ಹಿಂದೆ ಎಂದೂ ಖಿನ್ನವಾಗಿರಲಿಲ್ಲ. ಇರ್ಲಿಲ್ಲ. ಅರಸನು ನೋಡ್ರ, ಇಲ್ಲಿ ಅಬ್ಸರ್ವ್ ಮಾಡಿ. ಖಿನ್ನನಾಗಿರಲಿಲ್ಲ. ಹಾ, ಗುಡ್. ಸರಿ, ಇಲ್ಲಿ ಅಬ್ಸರ್ವ್ ಮಾಡ್ಬೇಕಾರೆ ಅವ್ನ ಏನ್ ಕೆಲಸ ಮಾಡ್ತಾರೆ ಅಂತ ವಾಕ್ಯ ಹೇಳ್ತಾರೆ ಇಲ್ಲಿ. ಪಾನ ಸೇವಕನಾಗಿದ್ದೆನು. ಪಾನ ಸೇವಕನಾಗಿದ್ನು. ಪಾನ ಸೇವಕ ಅಂದ್ರೆ ಏನು? ಪಾನ ಸೇವಕ ಅಂದ್ರೆ ಎಲ್ಲರೂ ಏನ್ ತಿಳ್ಕೊಂಡ್ಬಿಡ್ತಾನೆ, ರಾಜ ಟೈಟ್ ಆಗ್ತಾ ಇರ್ತಾನೆ, ಕುಡಿತಾ ಇರ್ತಾನೆ. ಅವಾಗ ಏನ್ ಮಾಡ್ತೀವಿ, ಇವ್ರು ಪಕ್ಕದಲ್ಲಿ ಇಟ್ಕೊಂಡು ಒಂದ್ ಜಾರಲ್ಲಿ ಉಯ್ತಾನೆ ಇರೋದು, ಕುಡಿತಾನೆ ಇರಿ ಕುಡಿತಾನೆ ಇರಿ ಉಯ್ತಾನೆ ಇರಿ ಅಂತ. ಹಂಗಲ್ಲ ರೀ. ಪಾನ ಪಾತ್ರಗಾರನು ಅಂದ್ರೆ ಏನಪ್ಪಾ ಅಂದ್ರೆ, ರಾಜ ಏನೆಲ್ಲ ಫುಡ್ ತಿಂತಾನ, ಇವಾಗ ಫುಡ್ನೆಲ್ಲ ಫಸ್ಟ್ ಯಾರು ಟೇಸ್ಟ್ ಮಾಡ್ಬೇಕು, ಯಾರು ತಿನ್ಬಿಟ್ಟು ರಾಜನ್ ಕೊಡ್ಬೇಕು ಅಂದ್ರೆ ಈ ಪಾನ ಪಾತ್ರಂಗಾರ. ಯಾಕಪ್ಪ ಅಂದ್ರೆ, ಶತ್ರುಗಳು ಗೊತ್ತಿಲ್ದ್ರ ವಿಷಯನ ಹಾಕ್ಬಿಟ್ಟ ಅಂತಂದ್ರೆ ರಾಜ ಸತ್ತೋಗ್ಬಿಡ್ತಾನಲ್ವಾ. ಅದಕ್ಕಿಂತ ಮುಂಚೆ ಈ ವಿಚಾರನ ಯಾರು ತಿಂದು ನೋಡ್ಬೇಕಪ್ಪ ಅಂತಂದ್ರೆ ಈ ವ್ಯಕ್ತಿ ತಿಂದು ನೋಡ್ಬೇಕಂತ್ರಿ. ಅದಕ್ಕೆ ನೋಡ್ಬೇಕ್ರೆ ಇವನೇ ಇಸ್ರೇಲಲ್ಲಿ ಇರೋಂಥ ಒಬ್ಬ ವ್ಯಕ್ತಿ. ಅದರ ಮೇಧೋಪರ್ಷದಲ್ಲಿ ಏನ್ ಮಾಡೋದು, ಸೆರೆಗೆ ಕೊಂಡೋಗಿದ್ದಾರೆ. ಅಂದ್ರೆ ಶತ್ರು ಜನಗಳನ್ನೇ ಇವನು ಏನ್ ಮಾಡಿದ್ರಲ್ಲಿ, ಅಲ್ಲಿ ನಂಬಿಕಸ್ತಂತ ಒಬ್ಬನ್ನ ಇಟ್ಕೊಂಡಿರ್ತಾರೆ. ಅವರೇ ಯಾರಪ್ಪ, ನೆಹಮಿಯ. ಯೋಚನೆ ಮಾಡಿದ್ದೀನಿ, ಇವಾಗ ನೆಹಮಿಯಂಗೆ ಎಷ್ಟು ರಿಸ್ಕ್ ಜಾಬ್ ಅಲ್ವರ ಏನ್ರಿ. ಅಂದ್ರೆ ರಾಜ ತಿನ್ನಂತ ಎಲ್ಲಾ ಪದಾರ್ಥಗಳನ್ನ ಏನ್ ಮಾಡ್ಬೇಕು, ಪರೀಕ್ಷೆ ಮಾಡಿ ನೋಡ್ಬೇಕಂತೆ. ಹಿಂಗಿರ್ಬೇಕಾರೆ ಈ ಮನುಷ್ಯ ರಾಜನ ಸನ್ನಿಧಾನದಲ್ಲಿ ಹೆಂಗಿರ್ಬೇಕು, ಯಾವಾಗ ಅವ್ನ ಮುಖ ನೋಡಿದ ತಕ್ಷಣ ರಾಜಂಗೆ ಡೌಟೇ ಬರ್ಬಾರ್ದ್ರಿ. ಏನೋ ಸ್ವಲ್ಪ ಡೌಟ್ ಬರೋ ಹತ್ರ ನಡ್ಕೊಂಬಿಟ್ಟ ಅಂದ್ರೆ ರಾಜಂಗೆ ಏನಾಗ್ಬಿಡೋದು, ಫುಲ್ ಡೌಟ್ ಬಂದ್ಬಿಡೋದು. ಇವ್ನು ಏನೋ ಮಾಡೋನು, ಇವ್ನು ಏನೋ ಮುಚ್ಚಿಡ್ತಾವನೆ, ಫಸ್ಟ್ ಇವ್ನು ಏನ್ ಮಾಡಿ ಇವನ್ನ ಸಾಯ್ಸಾಕಿ ಅಂತ ಏನ್ ಮಾಡೋರು, ಆಜ್ಞೆ ಕೊಟ್ಬಿಟ್ಟಿರೋರು. ಅದಕ್ಕೆ ವಾಕ್ಯ ಏನ್ ಹೇಳ್ತಾರೆ, ಕನೆಯಲ್ಲಿ ನೋಡ್ಬೇಕಾದ್ರೆ ಏನ್ ಹೇಳ್ತಾರೆ, ನಾನು ಎಂದಿಗೂ ರಾಜನ ಸನ್ನಿಧಾನದಲ್ಲಿ ಹೆಂಗಿರ್ಲ್ವಂತೆ, ಖಿನ್ನನಾಗಿ ಇರಲಿಲ್ಲ ಅಂತ ಹೇಳ್ತಾರೆ. ಯಾವಾಗೋ ಕಳ್ಕಳೇ ಆಗಿದ್ದಂತೆ. ಆದ್ರೆ ಅವತ್ತಿನ ದಿನ ಏನ್ರಿ, ರಾಜನ ಸನ್ನಿಧಾನದಲ್ಲಿ ಹೆಂಗಿದ್ದಾನೆ ಇವಾಗ, ತುಂಬಾ ಬೇಜಾರಾಗ್ಬಿಟ್ಟವನೆ. ಯೋಚನೆ ಮಾಡಿರ್ತೀನಿ, ರಾಜನ ಸನ್ನಿಧಾನದಲ್ಲಿ ಬೇಜಾರಾಗಿರ್ಬೇಕಾರೆ ಇವಾಗ ರಾಜ ಮುಂದ್ಗಡೆನೆ ಅವನೇ. ಅದರ ಇವನ್ ನೋಡಿದ ತಕ್ಷಣ ಅವ್ನಿಗೆ ಹೆಂಗಿರ್ಬೇಕು, ಇವಾಗ ಫುಲ್ಲು ಭಯ ಆಗಿರ್ಬೇಕಲ್ಲ. ರಾಜ ಇದನ್ನ ಕಂಡಿಡಿತ ನೋಡ್ರಿ. ಕಂಡಿಡಿದ್ಬಿಟ್ಟು ಏನಾಗ್ತಂತೆ, ನೆಕ್ಸ್ಟ್ ವಾಕ್ಯ ಬದ, ನೆಕ್ಸ್ಟ್ ಕಂಟಿನ್ಯೂ 2ನೇ ವಾಕ್ಯ. ಸರಿ, ಜೋಸಫ್ ಬ್ರದರ್ ಓದ್ತೀರಾ? ಇಲ್ಲಾಂದ್ರೆ ಸೈಮನ್ ಸುಸಾಲಿಕರ್ ಬ್ರದರ್ ಓದ್ರಿ. ಓದ್ತೀನಿ ಅರಸ ಬಿಡು. ಅರಸನು ನನಗೆ, ನೀನು ಕಳೆಗುಂದಿದವನಾಗಿ ಕಾಣುವುದೇಕೆ? ನಿನಗೆ ದೇಹ ಆಲಸ್ಯವಿಲ್ಲವಲ್ಲ? ಇದಕ್ಕೆ ಮನೋವೇದನೆಯೇ ಹೊರತು ಬೇರೇನು ಕಾರಣವಲ್ಲ ಎಂದು ಹೇಳಲು ನನಗೆ ಮಹಾಭೀತಿ ಉಂಟಾಯ್ತು. ನೋಡ್ರ, ನನಗೆ ಮಹಾಭೀತಿ ಉಂಟಾಯ್ತು. ರಾಜ ಕಂಡಿಡ್ದು ಬಿಡ್ತಾನೆ, ಏನಪ್ಪಾ ನೀನ್ ಯಾವತ್ತೂ ಇದ್ದಂಗಿಲ್ವಲ್ಲ, ಯಾಕೋ ಒಂಥರ ಬೇಜಾರಾಗಿದ್ಯಲ್ಲ, ಏನಾಗಿದೆ? ದೇವ ಕೃಪೆ ನೋಡ್ರಿ ಅಂತೀನಿ. ರಾಜ ಇವನ್ ಬಗ್ಗೆ ಫಾಲ್ಸ್ ಆಗಿ ಕೆಟ್ಟದಾಗಿ ಥಿಂಕ್ ಮಾಡಿಲ್ಲ ರೀ. ನಿಂಗೇನೋ ಮನ್ಸಲ್ಲಿ ಏನೋ ಒಂದು ದುಃಖ ಇದೆ, ಅದರಿಂದ ಬೇಜಾರಾಗಿದ್ಯಾ ಅಂತ ಏನ್ ಮಾಡ್ತಾನೆ ಹೇಳ್ತಾನೆ, ಅವ್ನ್ ಭಯ ಭೀತಿ ಬಂತು ಅಂತ ಹೇಳ್ತಾನೆ. ಯಾಕಂದ್ರೆ ಈ ರಾಜರೆಲ್ಲ ತುಂಬಾ ಶಾರ್ಟ್ ಟೆಂಪರ್, ಸೀದಾ ತೊಗೊಂಡು ನೇಣಾಕ್ಬಿಡೋರು, ಸಾಯ್ಸಾಕ್ಬಿಡೋರು ಅಲ್ವರ. ಅದಕ್ಕೆ
ನಿನ್ ಮನ್ಸಲ್ಲಿ ಏನೋ ವೇದನೆ ಇದೆ, ಏನ್ ಹೇಳು ಅಂತ ಕೇಳ್ಕೊಂತಾನೆ. ಆವಾಗ ಏನ್ರಿ ಅವನೇನ್ ಮಾಡ್ತಾನೆ ಅಂತಂದ್ರೆ ವಿಚಾರಗಳನ್ನ ಹೇಳ್ತಾನೆ. ಏನ್ರಿ ನೆಹಮಿ ಇರೋ ವಿಚಾರಗಳು ಹೇಳ್ತಾನೆ. ಎಲ್ಲಪ್ಪ, ನಮ್ಮ ತಂದೆಗಳು ಬಿದ್ದಿರಂತ ಊರು ಅದು ಪೌಲಿ ಗೋಡೆಗಳು, ಸಮಾಧಿಗಳಿಲ್ಲ, ಏನಿಲ್ಲ, ಒಂದು ಗೋಡೆನೇ ಇಲ್ಲ, ಒಂದು ಕಾಂಪೌಂಡೇ ಇಲ್ಲ, ಹಿಂಗೆಲ್ಲ ಬಿದ್ದೋಗಿದೆ, ನಾನು ಹೆಂಗೆ ನೆಮ್ಮದಿಯಾಗಿರಕ್ಕೆ ಸಾಧ್ಯ ಅಂತ ಕೇಳ್ಕೊತಾನೆ. ಅವ ರಾಜ, ಸರಿ ನಿಂಗೆ ಏನ್ ಬೇಕು ಕೇಳು ಅಂತ ಕೇಳ್ತಾನೆ. ನೋಡಿ 4ನೇ ವಾಕ್ಯ ಓದಿ, 4th ವರ್ಸ್. ಆಗ ಅರಸನು ಹ್ಮ್. ನನ್ನನ್ನು ನಿನ್ನ ಅಪೇಕ್ಷೆ ಏನು ಎಂದು ಕೇಳಿದನು. ನೋಡ್ರ, ಅವಾಗ ರಾಜ ಏನ್ ಕೇಳ್ತಾನೆ, ನಿನ್ನ ಅಪೇಕ್ಷೆ ಏನು, ನಿನ್ನ ಆಸೆ ಏನು, ನೀ ಏನ್ ಕೇಳ್ತೀಯ ಹೇಳು ಅಂತ ಕೇಳ್ತಾನೆ. ಅವ್ನು ನೆಹಮಿ ಇಮ್ಮಿಡಿಯೇಟ್ ಏನ್ ಮಾಡ್ತಾನೆ, ನೆಹಮಿ ಏನ್ ಮಾಡ್ತಾನಂತೆ, ನಾನು ಪರಲೋಕದ ದೇವರನ್ನು ಪ್ರಾರ್ಥಿಸಿ ಅರಸನಿಗೆ ವೆಯ್ಟ್ ರಾಜರ ಚಿತ್ತವಿರುವುದಾದರೆ ವೆಯ್ಟ್ ಮತ್ತು ಅಬ್ಸರ್ವ್ ತಮ್ಮ ಮಾಡಿದ್ರ ಸೇವಕನು ಒಂದ್ ನಿಮಿಷ ಸಮಾಧಾನ ಅಲ್ವರಾ? ಆ ವಾಕ್ಯದಲ್ಲಿ ಏನ್ ಅಬ್ಸರ್ವ್ ಮಾಡಿದ್ರಿ? ರಾಜ ನೆಹಮಿನ ಹತ್ರ ಕೇಳ್ತಾರೆ, ನಿಂಗೆ ಏನ್ ಬೇಕು ಹೇಳಪ್ಪ ಅಂತ ಕೇಳ್ತಾರೆ. ನೆಹಮಿಯ ರಾಜನ ಹತ್ರ ಎಲ್ಲಾ ವಿಚಾರ ಹೇಳಕ್ಕಿಂತ ಮುಂಚೆ ನೆಹಮಿಯ ಏನ್ ಮಾಡಿದ್ರಂತೆ? ದೇವರನ್ನು ಪ್ರಾರ್ಥಿಸಿದರು. ಅಬ್ಸರ್ವ್ ಮಾಡಿದ್ರ? ದೇವರನ್ನ ಪ್ರಾರ್ಥಿಸಿದ್ರಂತೆ. ಅದ್ರ ಹೆಂಗ್ ಪ್ರಾರ್ಥನೆ ಮಾಡಿತಾನೆ ನೆಹಮಿಯ? ಹಿರಿ ರಾಜ, ನೀವು ಕೇಳ್ತಾ ಇದ್ರ ದೇವತೆ ಪ್ರೇಯರ್ ಮಾಡ್ಬೇಕು ಅಂದ್ಬಿಟ್ಟು ಅಲ್ಲೇ ಮೊಣ್ಕಾಲ್ ಮೂರ್ಬಿಟ್ಟು ಪರ್ಮಿಷನ್ ಇಸ್ಕೊಂಡು ಒಂದು 10 ನಿಮಿಷ 15 ನಿಮಿಷ ಪ್ರೇಯರ್ ಮಾಡಿತಾನ, ಇಲ್ಲ 5 ನಿಮಿಷ ಪ್ರೇಯರ್ ಮಾಡಿತಾನ? ಎಸ್ ಆರ್ ನೋ ಮಾಡಿತಾನ ಇಲ್ವೋ? ಮಾಡಿರ್ತಾನೆ. ಈ ತರ ರಾಜನಂತ ಪರ್ಮಿಷನ್ ಇಸ್ಕೊಂಡು ಇರಪ್ಪ ಒಂದ್ ನಿಮಿಷ ದೇವತೆ ಪ್ರೇಯರ್ ಮಾಡ್ಕೊಂತ ಸ್ವಲ್ಪ ಪರ್ಮಿಷನ್ ಇಸ್ಕೊಂಡು ಪ್ರೇಯರ್ ಮಾಡಿತಾನ? ಇಲ್ಲ. ಇಲ್ಲ. ಯೋಚನೆ ಮಾಡಿ, ರಾಜಾದಿ ರಾಜ, ದೊಡ್ಡ ಪವರ್ಫುಲ್. ಅದರ ಮೇಧೋ ಪರ್ಷ ರಾಜರುಗಳೆಲ್ಲರೂ ಶಾರ್ಟ್ ಟೆಂಪರ್ ಅಲ್ವರ? ಇವರು ಮುಂದೆ ಒಂದು ಉತ್ತರ ಕೊಡ್ಬೇಕು ಅಂದ್ರೆ ಎಷ್ಟು ಸೆಕೆಂಡ್ಸ್ ಅಲ್ಲಿ ಉತ್ತರ ಕೊಡ್ಬೇಕು ಅಂದ್ರೆ, ಪ್ರಶ್ನೆ ಕೇಳಿದ ತಕ್ಷಣ ಇಮ್ಮಿಡಿಯೇಟ್ ಆಗಿ ಮಾಡಕ್ ಉತ್ತರ ಕೊಡ್ಬೇಕು ಅದರ. ಹಂಗಾರೆ ನೆಹಮಿಯ ಪ್ರಾರ್ಥನೆ ಮಾಡ್ದ, ಎಲ್ಲಿ ಪ್ರಾರ್ಥನೆ ಮಾಡ್ಕೊಂಡಿರ್ಬೇಕು ಅವನು? ಮನಸ್ಸಿನಲ್ಲಿ. ಮನ್ಸಲ್ಲಿ ಪ್ರೇಯರ್ ಮಾಡ್ಕೊಂಡಿರ್ತಾನೆ. ಏನಂತ ಪ್ರೇಯರ್ ಮಾಡ್ತಾನೆ? 1 ಸೆಕೆಂಡ್ ಅಲ್ಲಿ ನಾವು ದೇವತ್ರ ಏನ್ ಪ್ರೇಯರ್ ಮಾಡ್ಬೋದು ಹೇಳಿ? 1 ಸೆಕೆಂಡ್ ಅಲ್ಲಿ ಅಥವಾ 2 ಸೆಕೆಂಡ್ ಅಲ್ಲಿ ದೇವತ್ರ ಮನ್ಸಲ್ಲಿ ನಾವು ಏನ್ ಪ್ರೇಯರ್ ಮಾಡ್ಕೊಂಡಿರ್ಬೋದು? ನೆಹಮಿ ಏನ್ ಪ್ರೇಯರ್ ಮಾಡ್ಕೊಂಡಿರ್ತಾನೆ? ಅರಸನ ದಯೆಗೆ ಪಾತ್ರರಾಗಬೇಕಂತ. ಏನಿಲ್ಲ, ಒಂದೇ ಒಂದು ಕೇಳಿತಾನೆ, ದೇವರೇ ನಿನ್ ಚಿತ್ತದಂತೆ ಆಗ್ಲಿ, ಆಮೆನ್. ಲಾರ್ಡ್ ಲೆಟ್ ದೈ ವಿಲ್ ಬಿ ಡನ್ ಅಂತ ಹೇಳ್ಬಿಟ್ಟು ಟಕ್ ಅಂತ ಸ್ಪಾಟ್ ಅಲ್ಲಿ ಏನ್ ಮಾಡ್ತಾನೆ? ರಾಜಂಗೆ ಉತ್ತರ ಕೊಡ್ತಾ ಹೊಣ್ತೀನಿ. ರಾಜ ಇಮ್ಮಿಡಿಯೇಟ್ಗೆ ಏನ್ ಮಾಡ್ದ? ಪ್ರೇಯರ್ ತಕ್ಕಂತೆ ಸ್ಯಾಂಕ್ಷನ್ ಮಾಡ್ಬಿಟ್ರು. ನೀವು ನೆಹಮಿಯ 1ನೇ ಅಧ್ಯಾಯ ಓದಿ, ಫುಲ್ ನೆಹಮಿಯ ಪ್ರಾರ್ಥನೆ ಇರೋದಲ್ಲಿ ಆಡೇ ಏನ್ ಮಾಡ್ತಾನೆ? ಪ್ರಾರ್ಥನೆ ಮಾಡಿ ಮುಂಚೆ ದಿನಗಳಲ್ಲೇ ಪ್ರೇಯರ್ ಮಾಡ್ಬಿಟ್ಟು ಆಡೇ ರೆಡಿ ಆಗ್ಬಿಟ್ಟವನೆ. ರಾಜ ಕೇಳಿದ ತಕ್ಷಣ, ದೇವರೇ ನಿನ್ ಚಿತ್ತ ನೆರವೇರಲಿ ದೇವರೇ ಅಂತ ಕೇಳ್ಬಿಟ್ಟು ಟಕ್ ಅಂತ ರಾಜನ ಮುಂದೆ ಇಕ್ಕಿದ ತಕ್ಷಣ ದೇವ್ರು ಏನ್ ಮಾಡಿದ್ರು? ರಾಜನ್ಗೆ ಆಲ್ರೆಡಿ ಮನ್ಸನ್ನ ಸಿದ್ಧ ಮಾಡ್ಬಿಡಿದ್ರು. ಇದು ರೀ ಎಡೆ ಬಿಡದೆ ಪ್ರಾರ್ಥನೆ ಮಾಡೋದು ಅಂತ ಹೇಳೋದು ಅಲ್ವರ? ಕರ್ತನಲ್ಲಿ ಪ್ರೀತಿ ಅಂತ ಸೊರಸಗಳೇ, ಏನ್ರಿ ಎಡೆ ಬಿಡದೆ ಪ್ರೇ ಮಾಡೋದು? ಇದು ಹೇಳಿದ್ನೇ ಹೇಳ್ಕೊಂಡು ರಿಪಿಟೇಷನ್ ಮಾಡೋಂಥದ್ದಲ್ಲ ರೀ. ಕರ್ತನಲ್ಲಿ ಪ್ರೀತಿ ಅಂತ ಸೊರಗಳೇ, ದಿನ ಅಂತ್ಯದವರೆಗೂ ನಾವು ಏನ್ರಿ ವೇಟ್ ಮಾಡೋಂಥ ಅವಶ್ಯಕತೆ ಇಲ್ಲ ರೀ ಅಲ್ವರ? ನಮ್ಮ ಜೀವನದಲ್ಲಿ ಏನೋ ಕಷ್ಟ ಬಂತ, ಸಂಕಟ ಬಂತ, ಆ ಮೂಮೆಂಟಲ್ಲಿ ನಮ್ಗೆ ಗೊತ್ತಾಗ್ತಾರೆ ತಕ್ಷಣ ಇವೆಲ್ಲವೂ ನಿಮ್ಗೆ ದೇವತೆ ನಾವು ಕೇಳ್ಬೇಕ್ರಿ ಅಲ್ವರ? ಕರ್ತನಲ್ಲಿ ಪ್ರೀತಿ ಅಂತ ಸೊಗಳೆ, ಎಷ್ಟು ತಪ್ಪು ಮಾಡ್ತೀರಿ, ಎಷ್ಟು ಪಾಪ ಮಾಡ್ತೀರಿ ಅಲ್ವರ? ಎಷ್ಟು ಮಿಸ್ಟೇಕ್ಸ್ ಮಾಡ್ತೀರಿ ನಮ್ಮ ಲೈಫಲ್ಲಿ ಒಂದೊಂದು ಮೂಮೆಂಟಲ್ಲಿ. ಆ ಮೂಮೆಂಟಲ್ಲೇ ದೇವರೇ ಈ ಥರ ಮಾಡ್ಬಿಟ್ಟೆ, ದಯವಿಟ್ಟು ಕ್ಷಮಿಸ್ಬಿಡು, ನಮ್ಗೆ ದಯವಿಟ್ಟು ಕೃಪೆ ಕೊಡು ದೇವರೇ, ನಾನು ಬಿದ್ದೋಗ್ಬಿಟ್ಟೆ, ನಾನು ದಯವಿಟ್ಟು ನಂಗೆ ಏನು ಮಾಡೋದು? ಸಹಾಯ ಮಾಡು ದೇವರೇ, ಈ ಥರ ಮಾಡಬೇಕು ಅಂತಿದ್ದೀನಿ, ನಂಗೆ ಹೆಂಗೆ ಗೈಡೆನ್ಸ್ ಕೊಡು ದಯವಿಟ್ಟು, ನಂಗೆ ಏನು ಮಾಡೋದು? ನೀನು ನಡ್ಸ್ಕೊಡು ಅಂತ ಕೇಳಿದವಾಗ ಖಂಡಿತವಾಗೋ ದೇವ್ರು ನಮ್ಮ ಪ್ರಾರ್ಥನೆಗಳನ್ನ ಕೇಳ್ತಾರೆ. ಇವೆಲ್ಲ ಮಾಡ್ಬೇಕಾರೆ ನಾವೆಲ್ಲರ ಮುಂದೆ ನೀಳೋರ್ ಮಾಡ್ಕೊಂಡು ಕೈ ಜೋಡಿಸ್ಕೊಂಡು ಕಣ್ಣು ಮುಚ್ಕೊಂಡೇ ಮಾಡ್ಬೇಕು ಅಂತ ಇಲ್ಲ ರೀ. ನಮ್ಮ ಹೃದಯ ಯಾವಾಗೂ ಏನಾಗಿರ್ಬೇಕ್ರಿ? ದೇವರು ಒಂದು ಪ್ರಾರ್ಥನೆ ವಿಜ್ಞಾಪನೆ ಏನಿರ್ಬೇಕು? ನಿರತರಾಗಿರ್ಬೇಕು. ಅದರ ಈ ತರ ಮಾಡೋದು ಏನಪ್ಪ ಸೂಚನೆ ಮಾಡ್ತದೆ ಅಂತಂದ್ರೆ, ಅಧಿಕವಾಗಿ ದೇವ್ರ ಮೇಲೆ ನಂಬಿಕೆ ಇದೆ. ನನ್ನ ಮೇಲೆ ನಮ್ಮ ಒಂದು ಸೆಲ್ಫ್ ಕಾನ್ಫಿಡೆನ್ಸ್ಗಿಂತ ಅಧಿಕವಾಗಿ ದೇವ್ರ ಮೇಲೆ ನಮ್ಮ ನಂಬಿಕೆ ಜಾಸ್ತಿ ಇದೆ ಅಂತ ನಮ್ಗೆ ಏನ್ ಮಾಡ್ತಂದ್ರೆ ಅಲ್ಲಿ ಏನಂತಾರೆ ಅಲ್ಲಿ ನೋಡಿಸ್ತದೆ. ಅದರ ಅದು ಮಾತ್ರ ಅಲ್ಲ, ಅಧಿಕವಾಗಿ ನಾವು ಕ್ರಿಸ್ತನ್ಗೆ ಸಮೀಪವಾಗಿ ಕ್ರಿಸ್ತನ ಸ್ವರೂಪದಲ್ಲಿ ಬೆಳೆದಕ್ಕೆ ನಾವು ಫುಲ್ ಪ್ರಯತ್ನ ಮಾಡ್ತಾ ಇದ್ದಾರೆ. ನಮ್ಮ ಕೈಲಿ ಎಷ್ಟಾಗ್ತಾರೋ ಅಷ್ಟು ಪ್ರಯತ್ನ ಮಾಡ್ತೀವಿ. ನಮ್ಗೆ ಏನ್ ಮಾಡ್ತಾ ಇದು ಸೂಚನೆ ಮಾಡ್ತಾರೆ ಅಲ್ವರ? ಕರ್ತನಲ್ಲಿ ಪ್ರೀತಿ ಅಂತ ಸ್ವರ್ಗಳೇ ಏನ್ರಿ, ನಮ್ಮೆಲ್ಲ ವಿಚಾರಗಳನ್ನು ದೇವತರ ನಮ್ಗೆ ಎಷ್ಟೆಷ್ಟು ಪರ್ಸನಲ್ ಮ್ಯಾಟರ್ಗಳಿದೆಯೋ ಯಾರಿಗೂ ಗೊತ್ತಿಲ್ಲ ವಿಚಾರಗಳನ್ನ ಕೂಡ ದೇವತೆ ಹೇಳೋದಕ್ಕೆ ಯಾವತ್ತೂ ಹಿಂದೆ ಮುಂದೆ ನೋಡ್ಬಾರ್ದ್ರಿ ಅಲ್ವರ? ನಮ್ಮ ಪಾಪಗಳು ಸರಿ ಎಲ್ಲವನ್ನೂ ದೇವತೆ ಕನ್ಫ್ಯೂಸ್ ಮಾಡಕ್ಕೆ ನಾವ್ ಏನಾಗಿರ್ಬೇಕೆಲ್ಲ ಎಲ್ಲ ದೇವತೆ ಯಾವಾಗ ರೆಡಿಯಾಗಿರ್ಬೇಕು. ದಾವೀದ್ ಹೇಳ್ತಾನಲ್ಲ ಕೀರ್ತನೆ 51ರಲ್ಲಿ, ಅದರ ಎಲ್ಲಾ ವಿಚಾರಗಳ ಮನ್ಸು ಬಿಚ್ಚಿ ದೇವತೆ ಏನ್ ಮಾಡ್ತಾನೆ ಅಲ್ಲಿ ಅಲ್ಲಿ ಕೇಳ್ಕೊತಾನೆ. ಹೆಂಗ್ ಕೇಳ್ಕೊತಾನೆ? ದೇವರೇ, ನಾನು ಒಳ್ಳೆ ಹೃದಯನ ನನಗೆ ಸೃಷ್ಟಿ ಮಾಡು, ಅದರ ನನ್ನ ಮನಸ್ಸನ್ನ ನಿರ್ಮಲ ಮಾಡು, ಶುದ್ಧಗೊಳಿಸು ದೇವರೇ, ಅದರ
ಯಜ್ಞ ನೈವೇದ್ಯಗಳು ಬೇಕಾದ್ರೆ ಕೊಟ್ಬಿಡ್ತಾ ಇದ್ದಾರೆ, ನಿಂಗೆ ಅದೆಲ್ಲ ಬೇಕಾಗಿಲ್ಲ. ಜಿಜ್ಜೋಗಿರೋ ಕುಗ್ಗೋಗಿರೋ ಮನ್ಸು ಬೇಕು ನಿಂಗೆ, ಮನ್ಸು ಬಿಚ್ಚಿ ಹೇಳ್ತಾ ಇದ್ದೀನಿ, ದಯವಿಟ್ಟು ನಂಗೆ ಮಾಡು, ನನಗೆ ಸಹಾಯ ಮಾಡು, ಏನ್ ಮಾತ್ರ ಮಾಡೋ ದೇವರೇ, ಪವಿತ್ರ ಆತ್ಮನ ಕಿತ್ಕೊಂಬೇಡ ಅಂತ ಹೇಳ್ತಾರೆ ಅಲ್ವರ. ಅದಕ್ಕೆ ಕರ್ತನಲ್ಲಿ ಪ್ರೀತಿಗಳೇ, ನಾವು ಮಾತಾಡೋಂಥ ಮಾತು ಬಾಯಿನಲ್ಲಿ ಬರೋದಕ್ಕಿಂತ ಮುಂಚೆನೆ ಇವೆಲ್ಲ ಯಾರು ಗೊತ್ತಾ, ದೇವ್ರಿಗೆ ಗೊತ್ತ್ರಿ. ಎಲ್ಲ ವಿಚಾರಗಳನ್ನ ದೇವ್ರ ಹತ್ರ ಹೇಳ್ಬೇಕ್ರಿ. ನೋಡಿತೀನಿ ಕೀರ್ತನೆ ಓದೋಣಂತೀನಿ, ಕೀರ್ತನೆ 139 1-4. ಜೋಸಫ್ ಬದರ್ ಓದ್ತೀರಾ? ಕೀರ್ತನೆ 139 1-4. ಹಾ ಬ್ರದರ್. ಯೆಹೋವನೇ, ನೀನು ನನ್ನನ್ನು ಪರೀಕ್ಷಿಸಿ ತಿಳುಕೊಂಡಿದ್ದಿ. ನಾನು ಕೂತುಕೊಳ್ಳುವುದು ಹೇಳುವುದು ನಿನಗೆ ಗೊತ್ತದೆ. ನೋಡ್ರ, ನಾನು ಕೂತಿಕೊಳ್ಳೋದು ಹೇಳುವುದು ನಿನ್ ಗೊತ್ತಿದೆ. ದೂರದಿಂದಲೇ ನನ್ನ ಆಲೋಚನೆಗಳನ್ನು ನೋಡ್ರ, ಬಲ್ಲವನಾಗಿರುತ್ತೀನಿ. ದೂರದಿಂದಲೇ ನನ್ನ ಆಲೋಚನೆಗಳನ್ನು ಬಲ್ಲಾತವನಾಗಿದ್ಯಾ. ಆಮೇಲೆ ನಾನು ನಡೆಯುವುದನ್ನು ಮಲಗುವುದನ್ನು ಶೋಧಿಸಿ ಗ್ರಹಿಸಿಕೊಳ್ಳುತ್ತಿ. ಹ್ಮ್ ನನ್ನ ನಡತೆಯೆಲ್ಲ ನಿನಗೆ ಗೋಚರವಾಗಿದೆ. ಹ್ಮ್ ಯೆಹೋವನೇ, ನನ್ನ ನಾಲಿಗೆಯ ಮಾತುಗಳಲ್ಲಿ ನೀನು ಅರಿಯದೆ ಇರುವಂಥದ್ದು ಒಂದೂ ಇಲ್ಲ. ನೋಡ್ರ, ನನ್ನ ನಾಲಿಗೆ ಮಾತುಗಳಲ್ಲಿ ನೀ ಅರಿಯೋದು ಒಂದೂ ಇಲ್ಲ ದೇವ್ರೆ, ಎಲ್ಲ ಗೊತ್ತು ರೀ ಅಂದ್ರ. ಹಾಗಾದ್ರೆ ಏನ್ ಪ್ರೇಯರ್ ಮಾಡ್ಬೇಕು? ಎಲ್ಲ ದೇವ್ರಿಗೆ ಗೊತ್ತಲ್ಲ, ದೇವ್ರು ನೋಡ್ಕೊಂಡ್ಬಿಡ್ತಲ್ಲ ಅಂತಂದ್ರೆ ಇಲ್ಲ ರೀ. ದೇವ್ರು ಗೊತ್ತಿದ್ರು ಸರಿ, ದೇವ್ರು ಹೆಂಗ್ ಗೊತ್ತಿದ್ರು ನೋಡ್ತಾರೆ, ನಮ್ಮ ಹೃದಯದ ಭಾವನೆಗಳನ್ನ ದೇವತೆ ಸೃಷ್ಟಿಗೆ ರೆಡಿ ಆಗಿದ್ದೀರಾ ಅಂತ ದೇವ್ರು ನೋಡ್ತಾರೆ. ಆದ್ರೆ ಸಾಮಾನ್ಯವಾಗಿ ನಾವೇನ್ ಮಾಡ್ತೀವಿ ಅಂದ್ರೆ, ಇದನ್ನ ದೇವತ್ರ ಹೇಳಕ್ ಹೋಗಲ್ಲ. ಅಯ್ಯೋ ದೇವ್ರಿಗೆಲ್ಲ ಗೊತ್ತು ಬಿಡು, ಅದರ ಸಿಂಪಲ್ ಆಗಿ ಲೆಟ್ ದ ವಿಲ್ ಬಿ ಡನ್, ಲೆಟ್ ದ ವಿಲ್ ಬಿ ಡನ್ ಅಂತ ಅಂದ್ಬಿಟ್ಟು ನಾವೇನ್ ಮಾಡ್ತೀವಿ, ಮುಗಿಸ್ಬಿಡಕಾಯ್ತದ ಅಂದ್ರೆ ಇಲ್ಲ ರೀ. ಅದರ ಏನ್ರಿ, ನಾವು ಇದನ್ನ ದೇವ್ರ ಹತ್ರ ಹೇಳೋದ್ ಬದಲಾಗಿ ಹೆಂಗ್ ಗೊತ್ತಾ ಮಾಡ್ತೀರಿ, ನಮ್ಮ ಫ್ರೆಂಡ್ಸು, ನಮ್ಮ ರಿಲೇಟಿವ್ಸು, ಅಕ್ಕಪಕ್ಕದವ್ರು, ನಮ್ಗೆ ಯಾರು ಸಿಗ್ತಾರೆ ಇವತ್ತೆಲ್ಲ ಏನ್ ಮಾಡ್ತೀರಿ, ಎಲ್ಲ ವಿಚಾರಗಳು ಹೇಳ್ಬಿಡ್ತೀವಿ ನೋಡಿರ್ತೀರಿ. ಅದರ ಮನ್ಸು ಬಿಚ್ಚಿ ಅವ್ರು ಏನಾಯ್ತು ಅಂತ ಕೇಳಿದ ತಕ್ಷಣ ಏನ್ ಮಾಡ್ತೀರಿ, ಫುಲ್ ಎಲ್ಲ ಮ್ಯಾಟ್ರು ಟಾಪ್ ಟು ಬಾಟಮ್ ಸೀಕ್ರೆಟ್ ಆಗಿರೋದೆಲ್ಲ ಏನ್ ಮಾಡ್ಬಿಡ್ತೀರಿ, ಹೇಳ್ಬಿಡ್ತೀರಿ. ಅದರ ಸರಿ, ಹೇಳಿ ಏನ್ ಪ್ರಯೋಜನ ಆಗ್ತದಾ? ಅವ್ರ ಹತ್ರ ಮನುಷ್ಯ ಹತ್ರ ಹೇಳಿ ಏನೋ ಪ್ರಯೋಜನ ಆಗ್ತದಂದ್ರೆ ಏನೂ ಪ್ರಯೋಜನ ಆಗಲ್ಲ ರೀ. ಅವ್ರ ಪಾಪ ಏನ್ ಮಾಡ್ತಾರೆ, 2-3 ಮಾತು ಕಂಫರ್ಟಿಂಗ್ ಹೇಳ್ಬಿಟ್ಟು ಅಷ್ಟೇ ಹೋಗ್ತಾರೆ, ಅಷ್ಟೇ ಹೊರ್ತು ಇದನ್ನ ನಮ್ಗೇನೋ ಸಹಾಯ ಮಾಡ್ತಾರೆ ಅಂತಂದ್ರೆ ಏನೋ ಸಹಾಯ ಮಾಡಲ್ಲ ರೀ. ಇದನ್ನ ಬದಲಾಗಿ ಏನಾಗ್ತಾರೆ ಅಂದ್ರೆ, ಇದನ್ನ ತೊಗೊಂಡಾಗ ಆ ಊರೆಲ್ಲ ಪ್ರಚಾರ ಮಾಡಿ ಇನ್ನ ಏನಾಗ್ಬಿಡ್ತಾರೆ, ನಮ್ಮ ಸಿಚುವೇಶನ್ ಇನ್ನ ವರ್ಷ ಆಗ್ಬಿಡ್ತಾರೆ ಅಲ್ವರ. ಅದಕ್ಕಿಂತ ಇವೆಲ್ಲಾ ವಿಚಾರಗಳನ್ನ ನಾವ್ ಯಾತ್ರ ಹೇಳ್ಬೇಕು, ದೇವ್ರ ಹತ್ರ ಹೇಳ್ಬೇಕು ಅಲ್ವರ. ಏನ್ ಮಾಡಬೇಕು ನಾವು ದೇವತೆ ಅದನ್ನ ದೇವತೆ ಹೇಳೋದಕ್ಕೆ ನಾವೇನ್ ಮಾಡ್ತೀವಿ ಅಂದ್ರೆ ಹಿಂದೆ ಮುಂದೆ ನೋಡ್ತೀರಿ. ಯಾಕಪ್ಪ ಅಂತಂದ್ರೆ ದೇವ್ರು ಇಮಿಡಿಯೇಟ್ ರಿಪ್ಲೈ ಕೊಡಲ್ವಲ್ಲ. ನಾವು ದೇವತೆ ಪ್ರೇಯರ್ ಮಾಡ್ತೀವಿ ನೀಲ್ ಡೌನ್ ಮಾಡ್ಕೊಂಡು, ಅದ್ರ ದೇವ್ರು ನಮ್ಗೆ ಉತ್ತರ ಕೊಡ್ತಾ ಇರ್ತಾರೆ. ಆ ಕಡೆ ಏನಿಲ್ಲ, ಏನ್ ರಿಪ್ಲೈ ಬರಲ್ಲ, ಒಂದು ಸೌಂಡ್ ಇಲ್ಲ ಅಂತೆಲ್ಲ ಸೈಲೆಂಟ್ ಆಗಿರ್ತಾರೆ. ನಮಗೆ ಒಬ್ಬರೇ ಮಾತಾಡ್ಕೊಂಡು ಹೇಳ್ತಾ ನಮ್ಗೇನಾಗ್ಬಿಡ್ತಾರೆ, ಬೇಜಾರಾಗ್ಬಿಡ್ತಾರೆ. ನಾವೇನ್ ಮಾಡ್ತೀರಿ, ಇಮಿಡಿಯೇಟ್ ಸ್ಪಾಟಲ್ಲಿ ಉತ್ತರ ನೋಡ್ಬೇಕು ನೋಡ್ತೀನಿ. ಅರೆ ಇದೇನ್ ಮಾಡ್ತಾರೆ ಫ್ರೆಂಡ್ಸ್ ರಿಲೇಟಿವ್ಸ್ ಎಲ್ಲ ಕೊಡೋದ್ರಿಂದ ನಮ್ಗೆ ಅವ್ರ ಹತ್ರ ಹೇಳ್ಬೇಕು ಅಂತ ಅನ್ಸುತ್ತೆ. ಅದ್ರ ದೇವತೆ ಹೇಳಕ್ ಏನ್ ಮಾಡ್ತೀವಿ ನಾವು, ಹಿಂದೆ ಮುಂದೆ ನೋಡ್ತೀರಿ. ಸತ್ಯವೇದ ಹೆಂಗ್ ಗೊತ್ತಾ ಹೇಳ್ತಾರೆ ನೋಡಿ, ಯೇಸು ಕ್ರಿಸ್ತ ಹೇಳ್ತಾರೆ ಏನ್ರಿ, ನೋಡಿ ಓದನ ಇಬ್ರಿಯರು 4ನೇ ಅಧ್ಯಾಯ 15 ಮತ್ತು 16ನೇ ವಾಕ್ಯ ಓದಿಂತೀನಿ. Hebrews 4th chapter 15 and 16 ಓದ್ರಿ. ಇಬ್ರಿಯರ್ 4ನೇ ಅಧ್ಯಾಯ 15 ಮತ್ತು 16ನೇ ವಾಕ್ಯ ಓದಾರ. ಯಾಕಂದರೆ ನಮಗಿರುವ ಮಹಾಯಾಜಕನು ನಮ್ಮ ನಿರ್ಬಲಾವಸ್ಥೆಯನ್ನು ಕುರಿತು ಅನುತಾಪವಿಲ್ಲದವನಲ್ಲ. ನೋಡ್ರ, ಯಾಕಂದ್ರೆ ನಮ್ಮ ಮಹಾಯಾಜಕನು ನಮ್ಮ ನಿರ್ಬಲಾವಸ್ಥೆಯನ್ನು ಕುರಿತು ಅನುತಾಪವಿಲ್ಲದವನಲ್ಲ. ನಾವು ಕೆಳಗಡೆ ಬಿದ್ದಿರೋದು, ಮೋಸವಾಗಿ ಬಿದ್ದಿರೋದು, ಪಾಪದಲ್ಲಿ ಬಿದ್ದಿರೋ ಕಂಡೀಷನ್ ಹೋಗ್ಬಿಟ್ಟು ಯೇಸು ಕ್ರಿಸ್ತು ಅನುತಾಪ ಪಡೆದಿರಲ್ವಂತಾರೆ, ಇರಲ್ಲಂತಾರೆ, ಪಡ್ತಾರ್ರಿ. ಅನುತಾಪ ಉಳ್ಳವರಾಗಿದ್ದಾರೆ, ಯಾವತ್ತು ಕಾಯ್ತಾ ಇರ್ತಾರೆ ನೋಡಿರ್ತೀನಿ. ಆಮೇಲೆ ನೆಕ್ಸ್ಟ್ ಆತನು ಸರ್ವ ವಿಷಯಗಳಲ್ಲಿ ನಮ್ಮ ಹಾಗೆ ಶೋಧನೆಗೆ ಗುರಿಯಾದನು, ಪಾಪ ಮಾತ್ರ ಮಾಡಲಿಲ್ಲ. ಆದದರಿಂದ ನಾವು ಕರುಣೆಯನ್ನು ಹೊಂದುವಂತೆಯೂ ಆತನ ದಯೆಯಿಂದ ಸಮಯೋಚಿತವಾದ ಸಹಾಯವು ನಮಗೆ ದೊರೆಯುವಂತೆಯೂ ಧೈರ್ಯದಿಂದ ಕೃಪಾಸನದ ಮುಂದೆ ಬರೋಣ. ನೋಡ್ರ, ಕರುಣೆ ದಯೆ ನಾವು ಹೊಂದೋದಿರುತ್ತೆ, ಆತನ ಕೃಪಾಸನ ಮುಂದೆ ಮಾಡೋಣ, ಧೈರ್ಯವಾಗಿ ಹೋಗೋಣ ಅಂತಾರೆ. ಏನಪ್ಪ ಏನು ಹೊಂದೋದಿಕ್ಕೆ, ಸಮಯೋಚಿತವಾದಂತ ಸಹಾಯ. ಯಾವ ಸಮಯಕ್ಕೆ ಏನ್ ಸಹಾಯ ಬೇಕೋ ಎಲ್ಲ ಸಮಯದಲ್ಲಿ ಅಪ್ರೋಚ್ ಮಾಡಕ್ಕೆ ಏನಾಗಿರಿ ನೀವು, ಆತನ ಕೃಪಾಸನ ಮುಂದೆ ಧೈರ್ಯವಾಗಿ ಹೋಗೋಣ ಅಂತ ಹೇಳ್ತಾರೆ. ಕೃಪಾಸನ ಎಲ್ಲಿತ್ತು? ದೇವರ ಗುಡಾರದಲ್ಲಿ ಇತ್ತು ಗೊತ್ತಾ, ಮಹಾಪರಿಶುದ್ಧ ಸ್ಥಳದಲ್ಲಿ. ಇದು ಯಾರು ಬೇಕಾದ್ರೂ ಹೋಗ್ಬೋದಾಗಿತ್ತಾ? ಮಹಾಜಕ ವರ್ಷಕ್ಕೊಂದ್ಸತಿ ರಕ್ತ ಸಮೇತ ಮಾತ್ರ ಹೋಗ್ಬೇಕಾಗಿತ್ತು. ನಮಗೆ ಅಂತಂದ್ರು ಯಾವ ಟೈಮಲ್ಲಿ ಬೇಕಾರೆ ಬನ್ನಿ, ಎನಿ ಟೈಮ್, ಮಿಡ್ ನೈಟ್, ಅರ್ಲಿ ಮಾರ್ನಿಂಗ್, ಆಫ್ಟರ್ನೂನ್, ಯಾವ ಟೈಮ್ ಎಲ್ಲಾರ ಬರ್ರಿ. ಹೆಂಗ್ ಬರ್ರಿ? ಧೈರ್ಯವಾಗಿ ಬರ್ರಿ, ಎದುರು ಬಿಡಿ. ನೀವು ಅಲ್ಲಿ ಸ್ವಲ್ಪ ಭಯ ಭೀತಿ ಬಂದ ಅಂತಂದ್ರೆ ಯಾಜಕ ಸತ್ತೋಗ್ಬಿಟ್ಟಿರೋ ಮಹಾಯಾಜಕ,
ನಮಗಂಗೆಲ್ಲ ಏನಿಲ್ಲ ರೀ. ಧೈರ್ಯವಾಗಿ ಏನ್ ಮಾಡ್ರಿ, ಬನ್ರಿ, ಏನ್ ಮಾಡ್ತಾರೆ ದೇವ್ರು ನಿಮ್ಗೆ ಕೃಪೆ ಕೊಡಕ್ಕೆ, ದಯೆ ಕೊಡಕ್ಕೆ ಯಾವತ್ತೂ ಏನಾಗಿರ್ತಾರಂತೆ ಅಲ್ಲಿ ರೆಡಿ ಆಗಿರ್ತಾರಂತೆ. ಕರ್ತನಲ್ಲಿ ಪ್ರೀತಿ ಅಂತ ಹೊಸರುಗಳೇ, ಅದಕ್ಕೆ ನಮ್ಮ ಎಲ್ಲಾ ವಿಚಾರಗಳನ್ನ ಯಾರ ಹತ್ರ ಹೇಳ್ಬೇಕಪ್ಪ ಅಂದ್ರೆ ದೇವ್ರ ಹತ್ರ ಮಾಡ್ಬೇಕು. ನಾವು ಹೇಳ್ಬೇಕು. ಸರಿ, ಎಲ್ಲಾ ವಿಚಾರಗಳನ್ನ ದೇವ್ರ ಹತ್ರ ಹೇಳ್ತೀರಿ ಅಂತಂದ್ರೆ ಏನಂತ ನಾವು ಎದುರು ನೋಡ್ಬಾರ್ದು ಅಂತಂದ್ರೆ ಎಲ್ಲಾ ದೇವ್ರ ನನ್ನ ಚಿತ್ರದ ಪ್ರಕಾರ ನೆರವೇರಿಸ್ಬೇಕು ಅಂತ ಅಂದ್ಬಿಟ್ಟು ಎದುರು ನೋಡಕ್ ಹೋಗ್ಬಾರ್ದ್ರಿ. ಅದ್ರ ನೋಡ್ರಿ, ದೇವ್ರದೇ ಆದಂತ ಒಂದು ಯೋಜನೆ ಇದೆ ರೀ. ಅದರ ಆ ಯೋಜನೆ ಬಿಟ್ಟು ದೇವ್ರು ಏನಂದ್ರು ಮಾಡಲ್ಲ ರೀ. ಅದರ ನಾವ್ ಏನೇ ಪ್ರೇಯರ್ ಮಾಡಿದ್ರೆ ಆ ಯೋಜನೆಗೆ ತಕ್ಕಂತೆ ಇದ್ರೇನೆ ದೇವ್ರ ಏನ್ ಮಾಡೋದು, ಪ್ರಾರ್ಥನೆ ಉತ್ತರ ಕೊಡೋದು ಹೊರ್ತು ಇಲ್ಲ ದೇವ್ರ ನಮ್ಮ ಪ್ರಾರ್ಥನೆಗಳಿಗೆ ಉತ್ತರನೇ ಕೊಡಲ್ಲ ರೀ. ಅಲ್ರ ಅದಕ್ಕೆ ನೋಡಿ, ಯೇಸು ಕ್ರಿಸ್ತನು ಪ್ರೇಯರ್ ಮಾಡ್ಬೇಕಾರೆ ಗಾರ್ಡನ್ ಗೇಟ್ಸ್ ಮೇಲೆ ಏನ್ ಮಾಡ್ತಾರೆ, ದೇವರೇ ಸಾಧ್ಯವಾದ ಈ ಪಾತ್ರ ನನ್ನಿನಾಗ್ಲಿ ತೊಲಗೋಗ್ಲಿ ಅಂತ ಹೇಳ್ತಾರೆ. ಆದ್ರೂ ಹೇಗೋ ನನ್ ಚಿತ್ತವಲ್ಲ ನಿನ್ನ ಚಿತ್ತ ಅಂತ ಯೇಸು ಕ್ರಿಸ್ತು ಈ ತರ 3 ಸತಿ ಏನ್ ಮಾಡ್ತಾರೆ, ಪ್ರೇಯರ್ ಮಾಡ್ತಾರೆ. ಅದರ ಸರಿ, 3 ಸತಿ ಪ್ರೇಯರ್ ಮಾಡೋ ಕೂಡ ದೇವ್ರ ಹತ್ರ ಯಾವಾಗ ಉತ್ತರ ಬರ್ಲಿಲ್ವೋ ಏನ್ ಅರ್ಥ ಮಾಡ್ಕೊಂಡ್ಬಿಟ್ರು ಅಂದ್ರೆ, ಓ ಇದು ದೇವ್ ಚಿತ್ತ ಏನಲ್ಲ ಅಲ್ಲ ಅಂತಂದ್ಬಿಟ್ರು, ಸ್ಟಾಪ್ ಮಾಡ್ಬಿಟ್ರು ಅವರು. ಅಲ್ವರ ಇದೇ ರೀತಿ ಕರ್ತನಲ್ಲಿ ಪ್ರೀತಿ ಅನ್ಸೋಗಳೇ, ದೇವ್ರ ಚಿತ್ತ ಇದ್ರೆ ಖಂಡಿತವಾಗೂ ದೇವ್ರ ಏನ್ ಮಾಡ್ತಾರೆ, ಉತ್ತರ ಕೊಡ್ತಾರೆ. ಉತ್ತರ ಕೊಟ್ಟಿಲ್ವಾ ನಾವು ಅರ್ಥ ಮಾಡ್ಕೊಬೇಕು, ಏನಪ್ಪಾ ಅಂದ್ರೆ ಇದು ದೇವ್ ಚಿತ್ತ ಅಲ್ಲ ಅಂತ ಬಿಟ್ಟು. ನೋಡಿ ಓದೋಣ, ಲೂಕ 22:42. ಲೂಕ್ 22:42 ಓದಿ. ಮೊಣಕಾಲೂರಿ, ತಂದೆಯೇ ನಿನಗೆ ಇಷ್ಟವಿದ್ದರೆ ಈ ಪಾತ್ರೆಯನ್ನು ನನ್ನಿಂದ ತೊಲಗಿಸು, ಹೇಗೂ ನನ್ನ ಚಿತ್ತವಲ್ಲ ನಿನ್ನ ಚಿತ್ತವೇ ಆಗಲಿ ಅಂದನು. ನೋಡ್ರ, ಹೇಗೂ ನನ್ನ ಚಿತ್ತವಲ್ಲ ನಿನ್ನ ಚಿತ್ತ. ದೇವ್ರ ಚಿತ್ತದ ಅನುಸಾರವಾಗೇನೆ ಏನ್ರಿ ದೇವ್ರ ಪ್ರೇಯರ್ ಕೇಳೋದು. ಯೇಸು ಕ್ರಿಸ್ತಂದೇ ಕೇಳಿಲ್ವ ಅಂತ ನೋಡಿರ್ತೇನೆ. ಯಾಕಂದ್ರೆ ಗಾಡ್ಸ್ ವಿಲ್ ಅಲ್ಲ ರೀ. ಅಲ್ವರ ಯಾಕೆ ನೋಡ್ಬೇಕಾರೆ ಏನ್ರಿ ಕರ್ತನಲ್ಲಿ ಪ್ರಿಯಗಳೇ, ಆ ಶೋಧನೆಗೆ ಬರೋದು, ಆ ಶೋಧನೆ ಜಯಿಸೋದು, ಯೇಸು ಕ್ರಿಸ್ತ ಸಾಯಂತದ್ದು ಅದೇನಾಗಿತ್ತು, ದೇವ ಚಿತ್ತ ಆಗಿತ್ತು ರೀ ಅಂತ. ಅದರ ಇದೇ ರೀತಿ ಏನ್ರಿ ನಮ್ಮ ಎಲ್ಲಾ ಪ್ರಾರ್ಥನೆಗಳು ದೇವ್ರು ಕೇಳಬೇಕು ಅಂತ ಏನ್ರಿ ಇಲ್ಲ ರೀ. ದೇವ್ ಚಿತ್ತ ತಕ್ಕಂಡು ಇದ್ರೆ ಮಾಡ್ತಾರೆ, ಕೇಳ್ತಾರೆ. ಅದ್ ಮಾತ್ರ ಅಲ್ಲ, ಇನ್ನೊಂದು ಏನ್ ಜ್ಞಾಪನ ಇಟ್ಕೊಂಡ್ರೆ ನಮ್ಮ ಎಲ್ಲಾ ಪ್ರಾರ್ಥನೆಗಳಲ್ಲಿ ದೇವರು ಆತನ ಒಂದು ಡ್ಯೂ ಟೈಮಲ್ಲೇ ಮಾಡೋದ್ರಿ. ಇಮ್ಮಿಡಿಯೇಟ್ ಆಗಿ ಏನ್ ಮಾಡಕ್ ಹೋಗಲ್ಲ, ಪಟ ಅಂತ ಪ್ರೇಯರ್ ಮಾಡಕ್ ಹೋಗಲ್ಲ. ಪ್ರೇಯರ್ ಮಾಡಿದ ತಕ್ಷಣ ಉತ್ತರ ಕೊಡಕ್ ಹೋಗಲ್ಲ ರೀ. ಅದರ ಸ್ಪಾಂಟೇನಿಯಸ್ ಇನ್ಸ್ಟೆಂಟ್ ಆಗಿ ಏನ್ ಮಾಡೋದು, ದೇವ್ರು ರಿಪ್ಲೈ ಕೊಡಕ್ ಹೋಗಲ್ಲ. ಉದಾಹರಣೆಗೆ ಇಸ್ರೇಲ್ ಜನಗಳು ಐಗುಪ್ತ ದೇಶದಲ್ಲಿ ಏನ್ರಿ 430 ವರ್ಷ ಅನುಭವಿಸ್ತಾರೆ. ಯೋಚನೆ ಮಾಡಿರ್ತೀನಿ, ಅವರು ಕೂಗು ಯೆಹೋವನ ಕಿವಿಗೆ ಬಿತ್ತು ಅಂತ ನಾವು ವಾಕ್ಯದಲ್ಲಿ ಮಾಡ್ತೀವಿ, ನೋಡ್ತೀರಿ. 430 ವರ್ಷ ಬೇಕಾ ದೇವ್ರಿಗೆ ಕಿವಿಗೆ ಬೀಳೋದಿಕ್ಕೆ? ಒಬ್ಬ ಮನುಷ್ಯನ್ಗೆ ಅಷ್ಟು ಹೊಡಿತಾ ಇದಾರೆ, ಅಷ್ಟು ತುಳಿದಾಕ್ತಾರೆ, ಅಷ್ಟು ಸಾಯಿಸಾಕ್ತಾ ಇದಾರೆ. ಅವ್ರ ಕುಟುಂಬದಲ್ಲಿ ಪುಟಾಣಿ ಮಕ್ಳುಗಳನ್ನ ಏನ್ರಿ ನೈಲ್ ನದಿಗೆ ಜೀವಂತವಾಗಿ ಬಿಸಾಕ್ತಾ ಇದಾರೆ, ಮೊಷ್ಟಗಳೆಲ್ಲ ತಿಂತಾ ಇದೆ. ಅರ ದೇವ್ರವ್ರ ಪ್ರಾರ್ಥನೆ ವಿಜ್ಞಾಪನೆಗಳನ್ನ ಕೇಳ್ಬಿಟ್ರ ಇಮ್ಮಿಡಿಯೇಟ್ಗೆ? ಇಲ್ಲ ರೀ. ಒನ್ ಟೈಮ್. ಅದೇ ರೀತಿ ಗಾಡ್ಸ್ ಪ್ಲಾನ್ ನಲ್ಲಿ ಎಲ್ಲದಕ್ಕೂ ಒಂದು ಟೈಮ್ ಇದೆ. ಯಾಕೆ ದೇವ್ರ ಟೈಮ್ ತಗೊಂತಾರೆ? ಯಾಕಪ್ಪ ಇಮ್ಮಿಡಿಯೇಟ್ ರಿಪ್ಲೈ ಕೊಡಲ್ಲ ಅಂತಂದ್ರೆ, ಕೆಲವೊಂದು ವಸ್ತುಗಳ ಬೆಲೆ ನಮ್ಗೇನಾಗ್ಬೇಕ್ರಿ, ಗೊತ್ತಾಗ್ಬೇಕ್ರಿ. ಅದರ ಇಮ್ಮಿಡಿಯೇಟ್ ನೋಡಿ, ಇಸ್ರೇಲ್ ಕೇಳಿದ ತಕ್ಷಣ ಫಸ್ಟ್ ದಿನನೇ ಕೇಳಿದ ತಕ್ಷಣ ಬಿಡುಗಡೆ ಕೊಟ್ಬಿಟ್ಟು ಅವ್ರು ಕಾನಾನ್ ದೇಶಕ್ಕೆ ಕೊಂಡೋಗ್ಬಿಟ್ಟಿದೆ ಅಂತಂದ್ರೆ ಅವ್ರಿಗೆ ಕಾನಾನ್ ದೇಶ ಬೆಲೆ ಗೊತ್ತಾಗಿರೋದ? ಯೋಚನೆ ಮಾಡ್ಬಿಟ್ಟೈತ್ರಿ. ಫಾರೋ ಇಷ್ಟೆಲ್ಲ ಹಿಂಸೆ ಕೊಟ್ಟು, ಇಷ್ಟೆಲ್ಲ ಹೊಡೆದು, ಇಷ್ಟೆಲ್ಲ ಟಾರ್ಚರ್ ಕೊಟ್ಟು ದೇವ್ರು ಇವ್ರ ಪ್ರಾರ್ಥನೆಗಳನ್ನ 430 ವರ್ಷದ ನಂತರ ಕೇಳಿದ ಮೇಲೆ ಕೂಡ ಕಾನಾನ್ ದೇಶಕ್ಕೆ ಕೊಟ್ಟಿರೋಂಥ ಇಸ್ರೇಲ್ಗಳು ವಾಪಸ್ ಎಲ್ಲಿಗೆ ಹೋಗ್ಬೇಕು ಅಂತ ಮನ್ಸು ಮಾಡಿದ್ರ? ಐಗುಪ್ತ ದೇಶಕ್ಕೆ ಹೋಗ್ಬೇಕು ಅಂತ ಮನ್ಸು ಮಾಡಿಲ್ವಾ? ಯೋಚನೆ ಮಾಡ್ರಿ. ಅಷ್ಟೊಂದು ಏನ್ರಿ ಅನುಭವದಲ್ಲೂ ಕೂಡ ತಿರ್ಗಾ ಅದೇ ಹೋಗ್ಬೇಕು ಅಂತಬಿಟ್ಟು ಆಸೆ ಪಟ್ಟವರು ಫಸ್ಟ್ ದಿನನೇ ಪ್ರೇಯರ್ ಕೇಳಿದ್ರೆ ಇವ್ರಿಗೆ ಆ ಕಾನಾನ್ ದೇಶದ ವ್ಯಾಲ್ಯೂ ಗೊತ್ತಾಗಿರೋದ? ಅದಕ್ಕೆ ಹೇಳೋದು ಪ್ರಾಮಿಸ್ ಲ್ಯಾಂಡ್. ಪ್ರಾಮಿಸ್, ದೇವ್ರ ವಾಗ್ದಾನದಿಂದ ಕೊಟ್ಟಿರೋಂಥ ಒಂದು ಭೂಮಿನಿ ಸುಮ್ಮನೆ ಹಂಗೆ ಕೊಟ್ಟಿರೋದಿಲ್ಲ ರೀ. ಇವ್ರು ಪ್ರೇಯರ್ ಮಾಡಿದ್ಕೆ ದೇವ್ರ ಪ್ರಾಮಿಸ್ ಮಾಡಿ ಹೇಳ್ತಾರೆ, ನಿಮ್ಗೆ ಏನ್ ಮಾಡ್ತೀನಿ, ಭೂಮಿನ ಕೊಟ್ಟೇ ಕೊಡ್ತೀನಿ. ಇದೇ ರೀತಿ ಕರ್ತನಲ್ಲಿ ಪ್ರೀತಿ ಅಂತ ಸ್ವರಗಳೇ ಏನ್ರಿ, ನಮ್ಮ ಒಂದು ಪ್ರಾರ್ಥನೆ ಏನ್ರಿ ದೇವ್ ಚಿತ್ತ ಇದ್ರೆ ದೇವ್ರ ಡ್ಯೂ ಟೈಮಲ್ಲಿ ಏನ್ ಮಾಡ್ತಾರೆ, ಕೇಳ್ತಾರೆ. ಅವರ ಎಷ್ಟೋ ಜನ ಅನೇಕ ವಾಕ್ಯಗಳನ್ನ ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ಏನ್ ಮಾಡ್ತಾರೆ, ದೇವತ್ರ ಎಲ್ಲಾ ವಿಚಾರಗಳನ್ನ ಕೇಳೋದು, ಏನೇನೋ ವಿಚಾರಗಳನ್ನ ಕೇಳೋದು. ಯಾಕೆ? ಯೇಸು ಸೇರ್ಬಿಟ್ರಲ್ಲ. ಏನ್ರಿ, ಬೇಡಿಕೊಳ್ಳಿರಿ ನಿಮ್ಗೆ ಏನಾಗ್ತದೆ, ದೊರೆಯುವುದು. ಮತ್ತೆ 7ನೇ ಅಧ್ಯಾಯ ಅದ್ರ ಓದಿ, ಮ್ಯಾಥ್ಯೂ 7 ಚಾಪ್ಟರ್ 7 and 8. ರಾಜೇಂದ್ರ ಗೌಡ ಬದರ್ ಓದ್ತೀರಾ? ಮ್ಯಾಥ್ಯೂ 7 ಚಾಪ್ಟರ್ 7 and 8. ಓಕೆ, ವರುಣ್ ಬ್ರದರ್ ಓದ್ತೀರಾ? ಮ್ಯಾಥ್ಯೂ 7 and 8. ಮೊದಲೇ ಬ್ರದರ್, ಓದಿ ಸೈಮ್ ಓದಿ. ಬೇಡಿಕೊಳ್ಳಿರಿ ಬೇಡಿಕೊಳ್ಳಿರಿ ನಿಮಗೆ ನಿಮಗೆ ದೊರೆಯುವುದು, ದೊರೆಯುವುದು, ಹುಡುಕಿರಿ ನಿಮಗೆ ಸಿಕ್ಕುವುದು, ತಟ್ಟಿರಿ ನಿಮಗೆ ತೆರೆಯುವುದು. ಯಾಕೆಂದರೆ ಬೇಡಿಕೊಳ್ಳುವ ಪ್ರತಿಯೊಬ್ಬನು ಹೊಂದುವನು, ಹುಡುಕುವವನಿಗೆ ಸಿಕ್ಕುವುದು, ತಟ್ಟುವವನಿಗೆ ತೆರೆಯುವುದು. ನೋಡ್ರ, ಬೇಡಿಕೊಳ್ಳಿರಿ ನಿಮ್ಗೆ ದೊರೆಯುವುದು. ಬೇಡ್ಗಳ ಪ್ರತಿಯೊಬ್ಬನಿಗೆ ಏನಾಗ್ತದಂತೆ, ದೊರೆಯುವುದು. ಅದಕ್ಕೆ ಏನ್ ಬೇಡ್ಕೊಬೇಕು? ಏನ್ ಬೇಡ್ಕೊಂತಾರೆ ಅಂದ್ರೆ ಇವ್ರು ಮನ್ಸಿಗೆ ಬಂದಿದೆಲ್ಲ ಬೇಡ್ಕೊಳದ್ರಿ ಅಲ್ರ. ಏನಪ್ಪಾ,
ಕೆಲಸ ಇಲ್ಲ ಅಂದ್ರೆ ಕೆಲಸ ಬಿಡ್ಕೊಳೋದು, ಓದು ವಿದ್ಯಾಭ್ಯಾಸ ಕೇಳ್ಕೊಳೋದು, ಅಲ್ವರ ಆರೋಗ್ಯ ಇಲ್ಲ ಅಂದ್ರೆ ಆರೋಗ್ಯ ಬಗ್ಗೆ ಕೇಳ್ಕೊಳೋದು, ಅಲ್ವರ ಮದುವೆ ಆಗಿಲ್ಲ ಅಂದ್ರೆ ಮದುವೆ ಬಗ್ಗೆ ಕೇಳ್ಕೊಳೋದು, ಅಲ್ವರ ಆಮೇಲೆ ಎಲ್ಲ ಓಡ್ಲಿ, ಅದರ ಊಟ ಇಲ್ಲ ಊಟಕ್ಕಾಗಿ ಕೇಳ್ಕೊಳೋದು, ಸಾಲದ ಬಿಲ್ ಹೊಡ್ದು ಸಾಲಕ್ಕಾಗಿ ಬೇಡ್ಕೊಳೋದು. ಅಯ್ಯೋ ಇದೆಷ್ಟೋ ಪರವಾಗಿಲ್ಲ, ಪ್ರತಿ ಭಾನುವಾರ ಪ್ರತಿ ಸಭೆಯಲ್ಲಿ ಏನ್ ಮಾಡ್ತಾರೆ, ಸೇತಾನ್ನ ಕಟ್ಟಾಕ್ತಾರೆ ನೋಡ್ರಿ. ಅದರ ಭಾನುವಾರ ಬೆಳಬೆಳಿಗ್ಗೆ ಕಟ್ಟಾಕಿರ್ತಾರೆ, ಸಂಡೇ ಸಾಯಂಕಾಲ ನೋಡ್ರಿ ಅಂತೀನಿ ಎಲ್ಲಾ ಕ್ಲಬ್ಬು ಬಾರು ಡಿಸ್ಕೋಗಳು ಸೇತಾನೆ ಇರ್ತಾನೆ. ಅಲ್ಲ ರೀ, ಸಭೆಯಲ್ಲಿ ಬೆಳಬೆಳಿಗ್ಗೆ ಕಟ್ಟಾಕಿರ್ಬೇಕು, ಅವತ್ತಿನ ದಿನ ಫುಲ್ ಅಟ್ಲೀಸ್ಟ್ ಲಾಕ್ಡೌನ್ ಅಲ್ಲಿ ಇರ್ಬೇಕು ಅವನು. ಅದೇ ಬೇಲ್ ತಗೊಂಡು ರಿಲೀಸ್ ಆಗಿ ಬಂದ್ಬಿಡ್ತಾನೆ ಗೊತ್ತಿಲ್ಲ. ಅದ್ರ ನೋಡ್ರಿ ಅಂತೀನಿ, ಯೋಚನೆ ಮಾಡಿರ್ತೀನಿ, ಎಲ್ಲ ಬೇಡ್ಕೊಳ್ಳೋದು ಏನಕ್ಕೆ ಅಂದ್ರೆ ಎಲ್ಲ ಸ್ವಾರ್ಥಕ್ಕಾಗಿ, ವರ್ಡ್ಲಿ ಥಿಂಗ್ಸು, ಎಲ್ಲ ಲೌಕಿಕವಾದಂಥ ವಿಚಾರಗಳಿಗೆ. ಅಲ್ಲ, ಅಯ್ಯೋ ದೇವ್ರೇನಾಗ ಒಳ್ಳೆ ಹುಡುಗಿ ಕೊಡು, ಬೆಳ್ಳಿಕಿರೋ ಒಳ್ಳೆ ಹುಡುಗಿ ಕೊಡು, ದೇವ್ರೇನಾಗ ಒಳ್ಳೆ ಸಂಬಳ ಕೊಡ್ಲಿ, ಒಳ್ಳೆ ಜಾಸ್ತಿ ಬರೋ ಸಂಬಳ ಬಿಡ್ಲಿ, 10% ನಿಂಗೇನ್ ಮಾಡ್ತೀನಿ ಕೊಟ್ಬಿಡ್ತೀನಿ, ದೇವ್ರಿಗೆ ಕಮಿಷನ್ ಕೊಡ್ತೀನಿ. ಆರ್ ಟಿ ಒ ಆಫೀಸ ಬ್ರೋಕರ್ಗಳ ಯೋಚನೆ ಮಾಡಿರ್ತೀನಿ. ಕರ್ತನಲ್ಲಿ ಪ್ರೀತಿ ಅಂತ ಸರೋರಗಳೇ, ಏನ್ರಿ ದೇವ್ರನ್ನ ATM ಅಂತ ತಿಳ್ಕೊಂಬಿಟ್ಟವ್ರೆ. ಸುಮ್ಮನೆ ಕಾರ್ಡ್ ಹಾಕ್ಬಿಟ್ಟು ಪಾಸ್ವರ್ಡ್ ದುಡ್ಡು ಪಡ್ಬಿಡೋದು ಏನ್ಬೇಕು ಬರ್ಬೇಕು ಆಯ್ತಾ, ದೇವ್ರ ಹೇಳಿದ ತಕ್ಷಣ ದೇವ್ರ ಮಾಡಕ್ ನಮ್ಮ ಪ್ರೇರ್ನ ಫಟ್ ಅಂತ ಮಾಡಕ್ ನಮ್ಗೆ ಕೊಟ್ಬಿಡ್ಬೇಕು ಅಂತ ಅಂದ್ರೆ ಅದೇನ್ ಮಾಡ್ಬೇಕು, ರಿಪ್ಲೈ ನಮ್ಗೆ ದೇವ್ರ ಇಮಿಟ ಕೊಟ್ಬಿಡ್ಬೇಕು, ದೇವ್ರ ನಮ್ಮ ಪ್ರಾರ್ಥನೆಗಳಿಗೆಲ್ಲ ಇವೆಲ್ಲ ವಿಚಾರಗಳು ಮಾಡೋದು ನಾವು ಕೇಳ್ಬಿಡ್ಬೇಕು. ಅದಕ್ಕೆ ಏನ್ ಮಾಡೋದು, ದೇವ್ರನ್ನ ಕೊಡ ತನಕ ಬಿಡಲ್ಲ ರೀ. ಅದಕ್ಕೆ ಮಾಡೋದು, ದೇವತ ಹೋರಾಡ್ಬೇಕು, ಪ್ರೇಯರ್ ವಾರಿಯರ್ಸ್ ಏನ್ ಮಾಡಬೇಕು, ನಾವು ಹೋರಾಡ್ಬೇಕು. ಹೆಂಗೆ ಅಂದ್ರೆ ಯಾಕೋ ಹೋರಾಡ್ದ ಗೊತ್ತಾ, ದೇವ್ರ ಹತ್ರ ಏನ್ ಮಾಡಿದ್ರು, ನೈಟ್ ಎಲ್ಲ ಫೈಟ್ ಮಾಡಿ ಏನ್ರಿ ಅವ್ರ ಪ್ರೇಯರ್ ಉತ್ತರ ಕೊಡೋ ತನಕ ಯಾಕೋ ಬಿಡ್ಲೇ ಇಲ್ಲ. ಹಂಗ್ ಪ್ರೇಯರ್ ಮಾಡಿದ್ರ, ಯಾಕೋ ಬದುಕು ಹೋರಾಡ್ದ, ಯಾಕೋ ಏನು ಹೋರಾಡ್ದ, ಓದ್ಬೇಕು ಫಸ್ಟ್. ಅದಕ್ಕಾಗಿ ಹೋರಾಡ್ದ ಅವನು. ಏನ್ರಿ ಕರ್ತನಲ್ಲಿ ಅದು ಇದೆ, ದೇವ್ರು ನಮ್ಗೆ ಕೊಡೋ ತನಕ ನಾವೇನ್ ಮಾಡ್ಬಿಡ್ದು, ನಮ್ ಬಿಡ್ಲೇಬಾರ್ದು. ದೇವತೆ ಏನ್ ಕೊಟ್ಟದ ಯಾಕಬ್ಗೆ, ಅದನ್ನ ಯೋಚನೆ ಮಾಡ್ಬೇಕಲ್ವಾ. ಹಂಗಾರೆ ಯಾಕೊಬ್ಬ ಏನ್ ಕೇಳೋಣ ಅದನ್ನೇ ಕೊಟ್ಟವನೇ ದೇವದೂತ ಅಲ್ವರ. ಕರ್ತನಲ್ಲಿ ಪ್ರೀತಿ ಅನ್ಸೋಗಳೇ, ಇವತ್ತು ಎಷ್ಟೋ ಜನ ಗೊತ್ತಿಲ್ಲ ಏನ್ ಮಾಡೋದು, ದೇವತೆ ಮಾಡೋದು ಫೈಟ್ ಮಾಡೋದು ಅಲ್ವರ, ದೇವ್ರ ನನ್ ಕೊಡು 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 ಅಂತ ಅಂದ್ಬಿಟ್ಟಲ್ವರ. ಏನ್ ಮಾಡೋದು, ದಿನಕ್ಕೆ 10% ಬರೀ ಪ್ರೇಯರ್ ಮಾಡೋದು. ಅದೇನು 2.5 ಗಂಟೆ ಏನ್ ಮಾಡೋದು, ಬರೀ ಪ್ರಾರ್ಥನೆ. ಏನಪ್ಪ ಪ್ರಾರ್ಥನೆ ಅಂದ್ರೆ ಹೇಳ್ತಾರದು 2.5 ಗಂಟೆ. ಯೋಚನೆ ಮಾಡ್ರಿ ಅಂತೀನಿ. ನೀವೇ ಸ್ವಲ್ಪ ಯೋಚನೆ ಮಾಡಿರ್ತೀನಿ, ನಿಮ್ಗೂ ಮನೇಲಿ ಮಕ್ಳಿದ್ದಾರೆ, ಅದರ ತಂದೆ ತಾಯಿಗಳಿದ್ದಾರೆ, ಎಷ್ಟೋ ಜನ ತಂದೆ ತಾಯಿಗಳಿದ್ದಾರೆ, ಮಕ್ಳಿದ್ದಾರೆ. ನಿಮ್ಮ ಮಕ್ಕಳು ಏನ್ರಿ ಕೆಲವೊಂದು ವಿಚಾರಗಳಿಗೆ ಏನ್ರಿ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಒಂದೇ ವಿಚಾರಕ್ಕೆ ಹಠ ಮಾಡಿ ನಿಮ್ಮ ಹತ್ರ ಬಂದು ಕೇಳಿದ್ರೆ ನೀವೇನ್ ಮಾಡ್ತೀರಾ? ಅಮ್ಮ ನನ್ಗೆ ಅದು ಕೊಡ್ಸು, ಅಮ್ಮ ನನ್ಗೆ ಕೊಡ್ಸು, ಅಪ್ಪ ನನ್ಗೆ ಕೊಡ್ಸು, ನನ್ಗೆ ಗೊತ್ತಿಲ್ಲ, ಬೇಕು ಕೊಡೋ ತನಕ ನಾನು ಬಿಡೋದಿಲ್ಲ ಅಂತಂದ್ರೆ ನೀವೇನ್ ಮಾಡ್ತೀರಾ ಹೇಳ್ರಿ? ಹೆಂಗಿರ್ತದೆ ನಿಮ್ಗೆ? ಅವಾಗ ಚಿಟ್ಟಿ ಹಿಡಿತದ, ಸಂತೋಷ ಆಯ್ತದ? ಹೇಳ್ರಿ, ಯಾರೋ ಉತ್ತರ ಕೊಡ್ರಿ. ಸಂತೋಷ ಆಯ್ತದ? ಚಿಟ್ಟಿ ಹಿಡಿತದ. ಅವಾಗ ಏನ್ ಮಾಡ್ತೀರಾ? ಫಸ್ಟ್ ಏನ್ ಮಾಡ್ತೀರಾ ಅಂದ್ರೆ ಒಂದು ಪ್ರೀತಿಯಿಂದ, ಅಯ್ಯೋ ಹೋಗ್ಲಿ ಬಿಡಪ್ಪ, ಏನೋ ಇಷ್ಟು ಕೇಳ್ತೀರ ತಗೋ ಅಂತ ಕೊಟ್ಬಿಡ್ತೀರಿ. ದಿನ ಅದೇ ಮಾಡಿದ್ರೆ ಏನ್ ಮಾಡ್ತೀರಿ ಹೇಳಿ? ಹೊಡಿತೀವಿ. ಎರಡು ಕೊಡ್ತೀರಿ. ಅದ್ರ ವಿದ್ಯೆತನ ಕಲ್ತ್ಕೋ, ಡಿಸಿಪ್ಲಿನ್ ಕಲ್ತ್ಕೋ ಅಂತ ಹೇಳ್ತಾರೆ. ಇದೇ ರೀತಿ ದೇವ್ರೇನೋ ಸುಮ್ಮನೆ ಒಂದ್ಸತಿ ಯಾವಾಗ ಒಂದ್ಸತಿ ಪ್ರೇಯರ್ ಆನ್ಸರ್ ಮಾಡ್ಬಿಟ್ರು ಅಂದ್ಬಿಟ್ಟು ಇದೇ ಮಾಡ್ತಾ ಇದ್ದಾರೆ ರಿಪೀಟೆಡ್ ಆಗಿ. ದೇವ್ರ ನಮ್ಮ ಪ್ರಾರ್ಥನೆ ಕೇಳ್ತಾರೆ. ಯಾಕೋಬ್ಗೆ ಏನಂತ ಕೊಟ್ಟ ದೇವದೂತ? ನಿನ್ನ ಹೆಸರು ಇನ್ಮೇಲಿಂದ ಯಾಕೋಬ್ ಅಲ್ಲ, ಇಸ್ರೇಲ್ ಅಂತ ಹೇಳಿದ್ರು ಅಷ್ಟೇ ಹೊರ್ತು ಅವ್ರಿಗೆ ಏನ್ ಮಾಡ್ತೀನಿ ಎಲ್ಲಾ ನೀನು ಕೊಟ್ಬಿಡ್ತೀನಿ ಅಂತ ಆಶೀರ್ವಾದ ಮಾಡ್ತೀನಿ. ದೇವ್ರು ಆಲ್ರೆಡಿ ಏನ್ ಮಾಡಿದ್ರು ಅದನ್ನ ಹೇಳಿದ್ರು. ಅಬ್ರಾಹ್ಮ್ಗೆ ಹೇಳಿಲ್ವಾ, ನಿನ್ನ ಸಂತತಿ ಮುಖಾಂತರ ಏನ್ ಮಾಡ್ತೀನಿ ಆಶೀರ್ವದಿಸುವೇನು. ಇಸ್ಸಾಕನ್ಗೆ ಹೇಳ್ತಾರೆ, ಯಾಕೋಬನ್ಗೆ ಅದೇ ಹೇಳ್ತಾರೆ. ಇನ್ನು ದೇವದೂತರು ಏನ್ ಕೇಳಿದ್ರು? ನೇಮ್ ಚೇಂಜ್. ಅದರ ಯಾಕೋಬನ ಅರ್ಥ ಹೆಂಗ್ ಗೊತ್ತಾ? ಮೋಸ್ಗಾರ. ನಿನ್ನ ಹೆಸರು ಮೇಲೆ ಮೋಸ್ಗಾರ ಅಲ್ಲಪ್ಪ, ನಿನ್ನ ಹೆಸರು ಮೇಲೆ ಇಸ್ರೇಲ್ ಅಂದ್ರೆ ದೇವ್ರ ಸಂಘ ಹೋರಾಡೋನು ಅಂತ. ದೇವ್ರ ತರ ನೀ ಏನ್ ಮಾಡ್ತೀಯ, ಫೈಟ್ ಮಾಡ್ತೀಯ ಅಂದ್ಬಿಟ್ಟು. ಅದಕ್ಕೆ ಇವತ್ತು ಹೋಗ್ತಲ್ಲ ಇಸ್ರೇಲ್ ರಾಜ್ಯಗಿದೆ, ಅಲ್ಲಾಡಸೈತ್ ನೋಡ್ರಿ ಅಂತೀನಿ. ಯಾಕೆ? ಅವ್ರನ್ನ ಯಾರು ಟಚ್ ಮಾಡಕ್ ಆಗಲ್ಲ ರೀ. ಅದರ ಅವ್ರು ಮುಟ್ಟರಿ ಯೆಹೋವನ ಕಣ್ಗುಡ್ಡೆ ಮುಟ್ಟಂತೆ. ಅದರ ಅದನ್ನೇ ಚೇಂಜ್ ಮಾಡಿದ್ದು ಅಲ್ವರ. ಇದನ್ನ ಬಿಟ್ಬಿಟ್ಟು ಇವ್ರೇನ್ ಮಾಡ್ತಾರೆ, ಪ್ರೇಯರ್ ವಾರಿಯರ್ ಅಂತ ಏನ್ ಮಾಡೋದು, ಗಂಟೆ ಏನ್ ಮಾಡೋದು, ಪ್ರೇಯರ್ ಮಾಡೋದು. ಇಮ್ಮಿಟ ನಾವು ಇಲ್ಲಿ ಪ್ರೇಯರ್ ಮಾಡ್ಬಿಟ್ಟು ಟಕ್ ಅಂತ ದೇವ್ರ ಉತ್ತರ ಕೊಟ್ಬಿಡ್ತಾರೆ ಮೇಲಿಂದ ಅಂದ್ಬಿಟ್ಟು. ದಾನಿಯಲ್ಲಿ ಪ್ರೇಯರ್ ಮಾಡ್ತಾರೆ, ಗಂಟೆಗಟ್ಟಲೆ ಪ್ರೇಯರ್ ಮಾಡಿದ್ರ? ಬೈಬಲ್ ಓದ್ರಿ, ದಾನಿಯಲ್ಲಿ 9ನೇ ಅಧ್ಯಾಯದಲ್ಲಿ ಅವ್ರ ಪ್ರಾರ್ಥನೆ ಶುರು ಮಾಡ್ತಾರ್ರಿ. ಪ್ರಾರ್ಥನೆ ಎಂಡಾಕಿಂತ ಮುಂಚೆ ದೇವತೆ ಬಂದ್ಬಿಡ್ತಾನೆ ಪರಲೋಕದಿಂದ. ಓದಿದ್ರ ಬೈಬಲಲ್ಲಿ? ಓದಿಂತೀರಿ, ದಾನಿಯಲ್ಲಿ ಪುಸ್ತಕ ತೆಗಿರಿ. ದಾನಿಯಲ್ಲಿ 9ನೇ ಅಧ್ಯಾಯ, ದಾನಿಯಲ್ಲಿ ಓದಿಂತೀರಿ 9ನೇ ಅಧ್ಯಾಯದಲ್ಲಿ ನೋಡೋಣ. 9ನೇ ಅಧ್ಯಾಯದಲ್ಲಿ 21ನೇ ವಾಕ್ಯ ಓದಿಂತೀರಿ. ದಾನಿಯಲ್ಲಿ 9. ಯೆಹೋವನಿಗೆ ಭಿನ್ನವಿಸಿ ಪ್ರಾರ್ಥಿಸುತ್ತಿರುವಾಗಲೇ ಮೊದಲು ನನ್ನ ಕನಸಿನಲ್ಲಿ ಕಂಡ ಗಬ್ರಿಯಲ್ನೆಂಬ ಪುರುಷನು ಹಸುರುಸರಾಗಿ ಬಾರಿ ಬಂದು ಸಂಧ್ಯಾ ನೈವೇದ್ಯ ಸಮಯದಲ್ಲಿ ನನ್ನನ್ನು ಸೇರಿ ನನ್ನೊಂದಿಗೆ ಹೀಗೆ ಮಾತಾಡಿ ಉಪದೇಶಿಸಿದನು.
ಏನ್ರಿ ಹಸುರಾಗಿ ಬರ್ತಾರೆ ಅಂತೀರಿ. ಏನ್ರಿ ದೇವದ ಪರಲೋಕದಿಂದ ಭೂಲೋಕ ಬರೋಕೆ ಎಷ್ಟೊತ್ತು ಬೇಕ್ರಿ? ಯೇಸು ಕ್ರಿಸ್ತ ಹೇಳ್ತಾರೆ, ಯಾವಾಗಲೂ ದೇವದೂತರು ನಿಮ್ಮ ಪರಲೋಕದ ತಂದೆ ಸನ್ನಿಧಾನದಲ್ಲಿ ನೋಡ್ತಾ ಇರ್ತಾರೆ. ನಮ್ಮ ಪ್ರೇಯರ್ ಕೇಳಕ್ಕೆ ಯಾವತ್ತೂ ರೆಡಿ ಇರ್ತಾರೆ. ಗಂಟೆಗಟ್ಟಲೆ ಎಲ್ಲ ಬೇಕಲ್ಲ. ಕೇಳಿಲ್ಲ ಅಂದ್ರೆ ಇಟ್ಸ್ ನಾಟ್ ಗಾಡ್ಸ್ ವಿಲ್. ಟೈಮ್ ಇದೆ. ಟೈಮಲ್ಲಿ ಏನ್ ಮಾಡ್ತಾರೆ ದೇವರು? ನಮ್ಮ ಉತ್ತರಗಳನ್ನ ಕೊಡ್ತಾರೆ. ಅದಕ್ಕೆ ಎಷ್ಟೋ ಜನ ಏನ್ ಮಾಡ್ತಾರೆ, ವಾಕ್ಯಗಳನ್ನ ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ಬಿಡ್ತಾರೆ. ಯಾಕಂದ್ರೆ ಯೇಸು ಕ್ರಿಸ್ತ ಒಂದು ಮಾತು ಹೇಳ್ತಾರೆ. ಏನಂತ ಕೇಳ್ತಾರೆ? ಏನ್ರಿ, ನನ್ನ ಹೆಸರಲ್ಲಿ ನೀವು ಏನ್ ಬೇಕಾದ್ರೆ ಕೇಳ್ರಪ್ಪ ದೇವತ್ರ, ದೇವ್ರೇನ್ ಮಾಡ್ತಾರೆ? ನಿಮಗೆ ಕೊಡ್ತಾರೆ ಅಂತ. ನೋಡಿ ವಾಕ್ಯ ಓದನ. ಯೋಹಾನ 15:7. ಜೋಸಫ್ ಬದರ್ ಓದಿ. ಯೋಹಾನ 15:7. ಇವು ನನ್ನಲ್ಲಿಯೂ ನನ್ನ ವಾಕ್ಯಗಳು ನಿಮ್ಮಲ್ಲಿಯೂ ನೆಲೆಗೊಂಡಿದ್ದರೆ ಏನು ಬೇಕಾದರೂ ಬೇಡಿಕೊಳ್ಳಿರಿ, ಅದು ನಿಮಗೆ ದೊರೆಯುವುದು. ನೋಡ್ರ, ಏನು ಬೇಕಾದ್ರೆ ಬೇಡಿಕೊಳ್ಳ್ರಿ, ಏನ್ ಬೇಕಾದ್ರೆ ಬೇಡಿಕೊಳ್ಳಿ, ಅದು ನಿಮ್ಗೆ ಏನಾಗ್ತದೆ? ದೊರೆಯುವುದು. ಎಷ್ಟು ಕ್ಲಿಯರ್ ಆಗಿದೆ ವಾಕ್ಯ. ಅದರ ಈ ವಾಕ್ಯ ಇಟ್ಕೊಂಡು ಏನ್ ಮಾಡ್ತಾರೆ? ಎಲ್ಲಾ ವಿಚಾರಗಳು ಏನ್ ಬೇಕಾದ್ರೆ ಕೇಳೋ ಅಂತ ಹೇಳ್ಬಿಟ್ಟಿತ್ತಲ್ಲ, ಅಂದ್ಬಿಟ್ಟು ಏನ್ ಮಾಡೋದು? ದೇವತ್ರ ಎಲ್ಲಾ ವಿಚಾರಗಳು ಏನ್ ಮಾಡೋದಲ್ಲಿ ಅಲ್ಲಿ ಕೇಳೋದು. ಸರಿ, ಎಲ್ಲಾ ವಿಚಾರಗಳು ದೇವ್ರ ನಮ್ಗೆ ಕೇಳ್ದ ಕೊಡ್ತಾರ? ಯೋಚನೆ ಮಾಡಿರ್ತೀನಿ. ಇವಾಗ ಏನ್ರಿ, ನಮ್ಗೆ ಏರೋಪ್ಲೇನ್ ಬೇಕು ಅಂದ್ರೆ ದೇವ್ರ ಏರೋಪ್ಲೇನ್ ಕೊಡ್ತಾರಾ? ಕೊಡ್ತಾರಾ ಇಲ್ವಾ? ಏನಪ್ಪ ಯಾರು ಉತ್ತರ ಕೊಡೋದಿಲ್ಲ ಅಂತ ಹೇಳ್ರಿ, ಕೊಡ್ತಾರಾ ಇಲ್ವಾ? ಅಲ್ಲ, ಅಲ್ಲ ಐತಲ್ಲ ವಾಕ್ಯದಲ್ಲಿ, ನೀವ್ ಏನ್ ಬೇಕಾದ್ರೆ ಕೇಳ್ರಿ ಚಿತ್ತವಿದ್ರೆ ಹೇಳ್ರಿ, ಅಲ್ಲಿ ಏನ್ ಬೇಕಾದ್ರೆ ಕೇಳಿ ಕೊಡ್ತಾರೆ ಅಂತ ಹೇಳ್ತಾರಲ್ಲ ಯೇಸು ಕ್ರಿಸ್ತ. ಅದೇ ಈ ವಾಕ್ಯದ ಪ್ರಕಾರ ಇದ್ರೆ ಕೊಡ್ತಾರೆ ಬ್ರದರ್. ಹಾ, ಪರ ದೇವರ ಇಲ್ಲಪ್ಪ ಚಿತ್ತಕ್ರಮ. ಇಷ್ಟು ದಿನಕ್ಕೆ ವರಂ ಬಿಡೋದು ಸೂಪರ್, ವೆರಿ ಗುಡ್. ವಾಕ್ಯದ ಪ್ರಕಾರ ಇದ್ರೆ ಏನ್ ಮಾಡ್ತಾರೆ? ನಮಗೆ ಕೊಡ್ತಾರೆ. ನೋಡ್ರಿ, ಏನ್ ಬೇಕಾದ್ರೆ ಕೇಳೋದು ಕೊಡ್ತಾರೆ ಅಂತಲ್ಲ. ಅದಕ್ಕೆ ಕೇಳೋದಕ್ಕೇನಿದೆ? ರೂಲ್ಸ್ ಇದೆ ಅಂತ ಅರ್ಥ ಆಗಲ್ಲ. ಕರೆಕ್ಟ್ ಅಲ್ವಾ? ಕೇಳೋದಿಕ್ಕೇನಿದೆ? ರೂಲ್ಸ್ ಇದೆ. ನೀ ಏನ್ ಬೇಕಾದ್ರೆ ಕೇಳ್ತಾರೆ ಕೊಟ್ಬಿಡ್ತಾರೆ ಅಂತಾನ. ನೋಡಿ, ಯಾಕೋಬಲ್ಲಿ ಹೇಳ್ತಾರೆ ಅಂತೀನಿ. ಯಾಕೋಬ್ 4ನೇ ಅಧ್ಯಾಯ 3ನೇ ವಾಕ್ಯ ಓದ್ರಿ. ಓದಿ ವರುಣ್ ಬ್ರದರ್. ಯಾಕೋಬ್ 4:3. ಓದ್ರಿ ವರುಣ್ ಬ್ರದರ್, ಇದ್ರ ಲೈನ್ ನಲ್ಲಿ. ಬ್ರದರ್ ಒಂದ್ ನಿಮಿಷ. ಯಾಕೋಬ್ 4ನೇ ಅಧ್ಯಾಯ ನೀವು 3ನೇ. ನೀವು ಬೇಡಿದರೂ ಬೇಡಿದರೂ ನಿಮಗೇನು ದೊರೆಯಲಿಲ್ಲ. ಗೋವಿಗಾಗಿ ಉಪಯೋಗಿಸಬೇಕೆಂಬ ದುರಭಿಪ್ರಾಯ ಪಟ್ಟು ಬೇಡಿಕೊಳ್ಳುವುದರಿಂದ ನಿಮಗೆ ದೊರೆಯುವುದಿಲ್ಲ. ಏನ್ರಿ, ನೀವು ಬೇಡಿಕೊಂಡರು ನಿಮ್ಗೇನಾಗಲ್ವಂತೆ? ದೊರೆಯೋದು. ಯಾಕಪ್ಪ ಬೇಡ್ಕೊಂಡು ದೊರೆಯಲ್ಲ ಅಂತಂದ್ರೆ, ನಿಮ್ಮ ಸುಖ ಭೋಗಗಳಿಗೋಸ್ಕರ ನೀವೇನ್ ಮಾಡ್ತಾರೆ? ಕೇಳ್ಕೊಂತ ಇದ್ದೀರಾ. ನಿಮ್ಮ ಸ್ವಾರ್ಥಕ್ಕಾಗಿ ಬೇಡ್ಕೊಂಡ್ರೆ ನಿಮ್ಗೇನಾಗಲ್ಲ, ಸಿಕ್ಕದಿಲ್ಲ ಅಂತ ಹೇಳ್ತಾರೆ. ಹಂಗಾರೆ ಏನಂತೆ? ಎಲ್ಲಾನು ಸಿಕ್ಕಲ್ಲ ಅಂತ ಅರ್ಥ ಆಯ್ತು ನಮ್ಗೆ. ಹಾಗಾದ್ರೆ ಏನ್ ಬೇಡ್ಕೊಬೇಕು? ನಮ್ಮ ಸುಖ ಭೋಗಗಳಿಗೆ ಸ್ವಾರ್ಥಕ್ಕಾಗಿ ಬೇಡ್ಕೊಂಡ್ರೆ ಅದೆಲ್ಲ ದೇವ್ರು ಕೊಡಲ್ವಂತೆ. ಮತ್ತೆ ಇನ್ನೇನ್ ಕೊಡ್ತಾರಪ್ಪ ಅಂತಂದ್ರೆ, ದೇವ್ರ ಚಿತ್ತಕ್ಕೆ ಅನುಸಾರವಾಗಿದೆ ಕೊಡ್ತಾರೆ. ಏನು ದೇವ್ರ ಚಿತ್ತಕ್ಕೆ ಅನುಸಾರ ಆಗಿರೋದು ಅಲ್ವಾ? ಇವಾಗ ಓದ್ರಲ್ಲ ವಾಕ್ಯ, ಯೋಹಾನ 15:7. ಇನ್ನೊಂದು ಸತಿ ಓದಿ, ಕಂಡೀಷನ್ ಕೊಟ್ಟಾರಲ್ಲಿ ನೋಡಿ, ಹೇಳ್ತಾರೆ. ಓದಿ ಅಂತೀನಿ. ಜಾನ್ 15:7 ಓದ್ರಿ ಯಾರಾದ್ರ. ನೀವು ನನ್ನಲ್ಲಿಯೂ ನನ್ನ ವಾಕ್ಯಗಳು ನಿಮ್ಮಲ್ಲಿಯೂ ನೆಲೆಗೊಂಡಿದ್ದರೆ ಹ್ಮ್ ಏನು ಬೇಕಾದರೂ ಬೇಡಿಕೊಳ್ಳಿರಿ, ಅದು ನಿಮಗೆ ದೊರೆಯುವುದು. ಏನ್ ಬೇಕಾದ್ರೆ ಬೇಡ್ಕೊಳ್ರಿ, ನಿಮ್ಗೆ ದೊರೆಯುವುದು. ಆದ್ರೆ 2 ಕಂಡೀಷನ್ ಹೇಳ್ಬಿಟ್ರು. ನೀವು ನನ್ನಲ್ಲಿ ನೆಲೆಗೊಂಡು, ನನ್ನ ವಾಕ್ಯವು ನಿನ್ನಲ್ಲಿ ನೆಲೆಗೊಂಡಿದ್ರೆ ಏನ್ ಬೇಕಾದ್ರೆ ಕೇಳ್ರಿ. ಹೌದಾ? ಹೇಳ್ತಾರೆ, ನನ್ನ ವಾಕ್ಯವು ನಿಮ್ಮನ್ನು ನೆಲೆಗೊಂಡು, ನೀವು ನನ್ನಲ್ಲಿ ನೆಲೆಗೊಂಡಿದ್ರೆ ನೀವ್ ಏನ್ ಬೇಕಾದ್ರೆ ಕೇಳ್ರಿ, ದೇವ್ರು ಕೊಟ್ಟೇ ಕೊಡ್ತಾರಂತ್ರಿ. ಅದು ಏನಿದೆ ಅರ್ಥ? ಏನ್ ಅರ್ಥ? ಏನ್ರಿ, ವಾಕ್ಯ ನಮ್ಮಲ್ಲಿರ್ಬೇಕು, ನಾವು ಕ್ರಿಸ್ತನಲ್ಲಿರ್ಬೇಕು. ಇವೆರಡು ಕಂಡೀಷನ್ ಇರ್ಬೇಕ್ರಿ. ಅದ್ರ ಏನಪ್ಪ ಕಂಡೀಷನ್ ಅಂತಂದ್ರೆ, ಕರ್ತನಲ್ಲಿ ಪ್ರೀತಿ ಅಂತ ಸ್ವರಗಳೇ, ನಾವು ಕ್ರಿಸ್ತನಲ್ಲಿ ಇರಬೇಕು. ಏನ್ ಕ್ರಿಸ್ತನಲ್ಲಿ ಇರ್ಬೇಕು? ಕ್ರೈಸ್ತವರಾಗಿರ್ಬೇಕಾ? ನಾವು ಸ್ತ್ರೀಯ ಸಂತತಿ ಪಾಠ ನೋಡಿದಿರಲ್ವಾ? ಯತ್ನ ಇದೆಯಾ ಎಲ್ಲರಿಗೂ? ಮೊದಲು ಪಾಠ ಏನ್ರಿ? 6ನೇ ಕ್ಲಾಸ್ 7ನೇ ಕ್ಲಾಸು 7th or 6th ಸಬ್ಜೆಕ್ಟ್, ಸ್ತ್ರೀಯ ಸಂತತಿ ಪಾಠ ಕೇಳಿದಿರಾ? ಯಾರು ಸ್ತ್ರೀಯ ಸಂತತಿ ಅಂದ್ರೆ ಯಾರು? ನಾವೇ. ಯೇಸು ಕ್ರಿಸ್ತು ಮತ್ತೆ ನಾವು ಇಬ್ರು ಸೇರ್ತಾನೆ ನಾವು. ಅಲ್ವರ? ನಾವು ಸ್ತ್ರೀಯ ಸಂತತಿ ಆಗ್ಬೇಕು ಅಂದೇನ್ರಿ, ಕ್ರಿಸ್ತನ ದೇಹಕ್ಕೆ ಏನಾಗ್ಬೇಕು? ಒಂದು ಅಂಗವಾಗ್ಬೇಕು. ಕ್ರಿಸ್ತನಲ್ಲಿ ಒಬ್ಬರಾಗಿ ಏನಾಗಿರ್ಬೇಕು? ನಾವ್ ಇರ್ಬೇಕು. ಅವ್ರ ಜೊತೆ ನಾವೇನಾಗ್ಬೇಕು? ಸೇರಿರ್ಬೇಕು. ಅವ್ರ ದೇಹದಲ್ಲಿ ನಾವೇನಾಗಿರ್ಬೇಕು? ಪಾಲ್ಗೊಳ್ಳಿರ್ಬೇಕು. ಅಂದ್ರೆ ಅರ್ಥ ಏನಪ್ಪಾ ಅಂದ್ರೆ, ಕ್ರಿಸ್ತ ಯೇಸುವಿನಲ್ಲಿ ದೀಕ್ಷಾಸ್ಥಾನ ಏನಾಗಿರ್ಬೇಕು? ತಗೊಂಡಿರ್ಬೇಕು. ನಾವಿನ್ನ ಬ್ಯಾಪ್ಟಿಸಮ್ ಪಾಠ ನೋಡಿಲ್ಲಲ್ಲ ನಿಮ್ಗೆ? ಬ್ಯಾಪ್ಟಿಸಮ್ ಪಾಠ ನೋಡಿಲ್ಲಲ್ಲ ನಿಮ್ಗೆ? ತಗೊಂಡಿಲ್ಲಲ್ಲ? ಇಲ್ಲ ಇಲ್ಲ. ತಗೊಂತೀನಿ. ಓಕೆನಾ? ದೇವ್ ಚಿತ್ತಾರೆ ನೆಕ್ಸ್ಟ್ ವೀಕ್ ನೋಡೋಣ ಬ್ಯಾಪ್ಟಿಸಮ್ ಪಾಠ ಅಲ್ವರ? ನೋಡಿ, ಇದು ಕಂಡೀಷನ್ ರೀ. ಕ್ರಿಸ್ತನಲ್ಲಿ ನೆಲೆಗೊಂಡಿರ್ಬೇಕು ಅಂದ್ರೆ ಕ್ರೈಸ್ತವರಾಗ್ಬೇಕು, ಕ್ರಿಶ್ಚಿಯನ್ಸ್ ಕನ್ವರ್ಟ್ ಆಗ್ಬೇಕು ಅಂತಲ್ಲ ರೀ.
ಕ್ರಿಸ್ತನಲ್ಲಿ ನೆಲೆಗೊಂಡಿರ್ಬೇಕನ್ನೋ ಏನರ್ಥ? ಓದಿ ರೋಮಪುರದಲ್ಲಿ 6ನೇ ಅಧ್ಯಾಯ 2 ಮತ್ತೆ 3 ಓದಿ. ರೋಮನ್ 6 ಚಾಪ್ಟರ್ 2 and 3 ಓದಿ. ಪಾಪದ ಪಾಲಿಗೆ ಸತ್ತವರಾದ ನಾವು ಹ್ಮ್ ಇನ್ನು ಅದರಲ್ಲೇ ಬದುಕುವುದು ಹೇಗೆ? ಹ್ಮ್ ಕ್ರಿಸ್ತ ಯೇಸುವಿನಲ್ಲಿ ಸೇರುವುದಕ್ಕೆ ದೀಕ್ಷಾ ಸ್ನಾನ ಮಾಡಿಸಿಕೊಂಡವರಾದ ಅವರಲ್ಲಿ ನಾವೆಲ್ಲರೂ ಹೇಳ್ತಾರೆ, ಕ್ರಿಸ್ತ ಯೇಸುವಿನಲ್ಲಿ ಸೇರುವುದಕ್ಕೆ ದೀಕ್ಷಾ ಸ್ನಾನ ಮಾಡಿಸ್ಕೊಂಡವ್ರು ಎಲ್ಲರೂ ಎಲ್ಲಿ ಸೇರೋದಕ್ಕೆ? ಕ್ರಿಸ್ತ ಯೇಸುವಿನಲ್ಲಿ ಸೇರೋದಕ್ಕೆ. ಕ್ರೈಸ್ತವರಾಗಿ ಸೇರೋದಕ್ಕೆಲ್ಲ ರೀ, ಕ್ರಿಸ್ತ ಯೇಸುವಿನ ದೇಹಕ್ಕೆ ಒಂದು ಅಂಗವಾಗಿ ಸೇರೋದಕ್ಕೆ ನೀವು ತೊಗೊಂಡ್ರಲ್ಲ ದೀಕ್ಷಾ ಸ್ನಾನ. ಅದ ಅರ್ಥ ಏನಪ್ಪಾ ಅದು? ಓದಿ ಬಂದ ಮುಂದಕ್ಕೆ. ಆತನ ಮರಣದಲ್ಲಿ ಪಾಲುಗಾರರಾಗುವುದಕ್ಕೆ ದೀಕ್ಷಾ ಸ್ನಾನ ಮಾಡಿಸಿಕೊಂಡೆವೆಂದು ನಿಮಗೆ ತಿಳಿಯೋದು ಆತನ ಮರಣದಲ್ಲಿ ಪಾಲ್ಗಾರ ಆಗ್ಬೇಕ್ರಿ. ಕ್ರಿಸ್ತನ ಮರಣದಲ್ಲಿ ಪಾಲ್ಗಾರ ಆಗ್ಬೇಕ್ರಿ. ಕ್ರಿಸ್ತನ ಮರಣದಲ್ಲಿ ಪಾಲ್ಗಾರ ಆಗದೆ ಏನ್ರಿ? ಏನು ಕ್ರಿಸ್ತನ ಮರಣದಲ್ಲಿ ಪಾಲ್ಗಾರ ಆಗತ್ತೆ? ಅವ್ರು ಹೆಂಗಿದ್ರು, ಅವ್ರು ಹೆಂಗ್ ಸತ್ತಿದ್ದು? ಬರೀ ಶಿಬೆ ಮೇಲೆ ಸತ್ರ, ದಿನ ಸತ್ರ ಯೇಸು ಕ್ರಿಸ್ತ? ದಿನ ದಿನ ಶಿಲ್ಬೆ ಎತ್ಕೊಂಡು ಕ್ರಿಸ್ತನಿಂದ ಯಾರು ಹೋಗೋದಿಲ್ವೋ ಕ್ರಿಸ್ತನ ಶಿಷ್ಯನಾಗೋದಕ್ಕೆ ಸಾಧ್ಯನೇ ಇಲ್ಲ ರೀ. ದಿನ ಕ್ರಿಸ್ತನ ಮರಣದಲ್ಲಿ ಪಾಲ್ಗಾರ ಆಗೋದಕ್ಕೆ ಯಾವತ್ತೇನಾಗಿರ್ಬೇಕು? ಸಿದ್ಧವಾಗಿರ್ಬೇಕ್ರಿ. ದಿನ ಕ್ರೈಸ್ಟ್ ಡೈಡ್ ಡೈಲಿ ಡೂಯಿಂಗ್ ದ ಲಾರ್ಡ್ಸ್ ವಿಲ್. ದೇವ್ ಚಿತ್ತ ಮಾಡ್ತಾ ದಿನ ಏನ್ ಮಾಡಿದ್ರಿ? ತನ್ನ ಪ್ರಾಣನ ದಾರೆ ಎಳೆದು ಬಿಟ್ರು. ಬೈಬಲ್ ಐತಲ್ಲ ವಾಕ್ಯ, ಏಷ್ಯಾದ 53 ಅದರ ಈ ತರ ಕಂಡೀಷನ್ ನಾವು ನೆರವೇರಿಸ್ಬೇಕ್ರಿ. ಇದು ಮೊದಲನೇ ಕಂಡೀಷನ್. ಎರಡನೇ ಕಂಡೀಷನ್ ಏನಂತೆ? ನನ್ನ ವಾಕ್ಯ ನಿಮ್ಮಲ್ಲಿ ಏನಾಗಿರ್ಬೇಕು? ನೆಲೆಗೊಂಡಿರ್ಬೇಕು. ನನ್ನ ವಾಕ್ಯ ನಿನ್ನಲ್ಲಿ ನೆಲೆಗೊಂಡಿರ್ಬೇಕು. ಅರ್ಥ ಏನು? ಯೋಹಾನ 8:31 ಹೋದ್ರಿ ಯಾರಾದ್ರು? ಯೋಹಾನ 8ನೇ ಅಧ್ಯಾಯ 31ನೇ ವಾಕ್ಯ ಓದಿ. ಆಗ ಯೇಸು ತನ್ನನ್ನು ನಂಬಿದ ಯೆಹೂದ್ಯರಿಗೆ, ನೀವು ನನ್ನ ವಾಕ್ಯದಲ್ಲಿ ನೆಲೆಗೊಂಡವರಾದರೆ ನಿಜವಾಗಿ ನನ್ನ ಶಿಷ್ಯರಾಗಿದ್ದು ನೋಡ್ರ ಸತ್ಯವನ್ನು ತಿಳಿದುಕೊಳ್ಳುವಿರಿ, ನೋಡ್ರ ಮತ್ತು ಸತ್ಯವು ನಿಮ್ಮನ್ನು ಬಿಡುಗಡೆ ಮಾಡುತ್ತದೆ. ನೋಡ್ರ ಎಷ್ಟು ಕ್ಲೀನಾಗಿ ಹೇಳ್ತಾ ಹೇಳ್ತೀನಿ. ನೀವು ಏನ್ರಿ ನನ್ನ ಶಿಷ್ಯನ್ರಿಗೆ ಯಾವಾಗ ಇರ್ತೀರಂತೆ? ನನ್ನ ವಾಕ್ಯವು ನಿಮ್ಮಲ್ಲಿ ನೆಲೆಗೊಂಡಾಗಿದ್ರೆ ಏನ್ರಿ ನಿಜವಾಗ್ಲೂ ನೀವೇನಾಗಿರ್ತದೆ? ಅವಾಗ ನಿಶ್ಚಯನಾಗಿರ್ತೀರಿ. ಏನರ್ಥ ಅನ್ನೋ ಗೊತ್ತಾ? ವಾಕ್ಯದ ಪಕ್ಕ ನಡೆಯೋರಾಗಿರ್ಬೇಕು. ನೀನ್ ನಿಜವಾಗ್ಲೂ ವಾಕ್ಯದ ಪಕ್ಕ ನಡೆಯೋರಾಗಿದ್ರೆ ನೀವು ನಿಜವಾಗ್ಲೂ ನನ್ನ ಶಿಷ್ಯರಾಗಿರ್ತೀರ ಅಂತ ಯೇಸು ಕ್ರಿಸ್ತ ಹೇಳ್ತಾರೆ. ವಾಕ್ಯದ ಪಕ್ಕ ನಡಿಬೇಕನ್ನ ಏನ್ರಿ ಅರ್ಥ? ಬ್ರದರ್ ಹೇಳಿದ್ರೆ ವರುಣ್ ಬ್ರದರ್, ವಾಕ್ಯದ ಪಕ್ಕ ಅನುಗುಣವಾಗಿದ್ರೆ ವಾಕ್ಯದ ಪಕ್ಕ ನಡಿಬೇಕು. ಇಷ್ಟೆಲ್ಲ ಕ್ಲಾಸಸ್ ಕೇಳಿದಿರಾ, ಇವೆಲ್ಲ ಸತ್ಯ ಕೇಳಿದ್ಮೇಲೆ ಈ ಸತ್ಯದ ಪಕ್ಕ ನಡ್ಕೊಂತ ಇದ್ದೀರಾ? ಯೋಚನೆ ಮಾಡಿರ್ತೀರಿ ಅದರ ಈ ಬೋಧನೆಗಳಿಗೆ ಅನುಗುಣವಾಗಿ ನಡ್ಕೊಂತ ಇದ್ದೀರಾ? ದೇವರ ವಾಕ್ಯದ ಉಪದೇಶಗಳ ಪ್ರಕಾರ ಅನುಗುಣವಾಗಿ ನಡ್ಕೊಂತ ಇದ್ದೀರಾ? ಯೋಚನೆ ಮಾಡಿರ್ತೀನಿ ಅದರ ಇವೆಲ್ಲ ವಾಕ್ಯಗಳ ಅನುಗುಣವಾಗಿ ಯಾರು ನಡ್ಕೊಂತಾರೋ, ಯಾರ ಕ್ರಿಸ್ತನಲ್ಲಿ ಸೇರಿರ್ತಾರೋ ಇವರು ಪ್ರಾರ್ಥನೆ ಕೇಳ್ತಾರೆ. ಯೋಚನೆ ಮಾಡಿರ್ತೀನಿ. ಇವೆರಡು ಕಂಡೀಷನ್ ಫುಲ್ಫಿಲ್ ಮಾಡೋಂಥ ದೇವ್ರ ಮಕ್ಕಳು ದೇವತೆ ಹೆಂಗ್ ಕೇಳ್ಬೋದು ಹೇಳ್ರಿ? ಇವೆರಡು ಕಂಡೀಷನ್ ಫುಲ್ಫಿಲ್ ಮಾಡೋಂಥ ದೇವ್ರ ಮಕ್ಕಳು ದೇವ್ರ ಹತ್ರ ಏನ್ ಕೇಳ್ತಾರೆ? ದೇವ್ರೇ ನನಗೆ ಕಾರ್ ಕೊಡು, ನನಗೆ ಬಂಗ್ಲೋ ಕೊಡು, ನನಗೆ ಆಸ್ತಿ ಕೊಡು, ಅಂತಸ್ತು ಕೊಡು, ನನ್ಗೆ ಸಿರಿ ಸಂಪತ್ತು ಕೊಡು ಅಂತೆಲ್ಲ ಕೇಳ್ತಾರಾ? ಇಲ್ಲ ರೀ. ಯಾವ ಅಪೋಸ್ತಲರು ಈ ತರ ಪ್ರೇಯರ್ ಮಾಡೋ ನೋಡ್ಬಿಟ್ಟಿರ್ತೀನಿ. ನಾನು ಹೇಳ್ದಂಗೆ ಕೇಳ್ಬಿಡ್ತೀನಿ. ಒಬ್ಬ ಅಪೋಸ್ತಲರು ಆಗ್ಲಿ, ಒಬ್ಬ ದೇವ್ರ ಮಕ್ಕಳಾಗ್ಲಿ ಈ ತರ ಪ್ರಾರ್ಥನೆ ಮಾಡೋದು ಬೈಬಲ್ ರೆಕಾರ್ಡೇ ಇಲ್ಲ ಅಲ್ವರ? ಯಾಕೆ ಗೊತ್ತಾ ಇವೆಲ್ಲ ಪ್ರೇಯರ್ ಮಾಡಿಲ್ಲ? ಯಾಕೆ ಅಂತಂದ್ರೆ ಅವ್ರ ಜೀವನದಲ್ಲಿ ಏನ್ ಬೇಕೋ ಬೇಸಿಕ್ ನೆಸೆಸಿಟೀಸ್ ಇದೆಲ್ಲ ದೇವ್ರು ಕೊಡ್ತಾರೆ ಅಂತ ಅವ್ರಿಗೆ ಚೆನ್ನಾಗಿ ಗೊತ್ತಿದ್ದಾರೆ. ಯೇಸು ಕ್ರಿಸ್ತ ಹೇಳಿಲ್ವಾ, ನೀವು ಅಜ್ಞಾನಿಗಳ ತರ ಪ್ರೇಯರ್ ಮಾಡ್ಬಿಡ್ರಿ. ನೀವ್ ಏನ್ ತಿನ್ಬೇಕು, ಏನ್ ಉಣ್ಬೇಕು, ಎಲ್ಲಿರ್ಬೇಕು, ಏನ್ ಹುಡ್ಕೊಬೇಕು ಈ ಬಗ್ಗೆ ಚಿಂತೆ ಮಾಡ್ಬೇಡಿ. ಆಕಾಶದ ಪಕ್ಷಿಗಳು ನೋಡ್ರಿ, ಅದು ಬಿತ್ತನೆ ಮಾಡೋದಿಲ್ಲ, ಕುಯ್ಯೋದಿಲ್ಲ, ಅದಕ್ಕೆ ದೇವರು ಒತ್ತುತ್ತಿಗೆ ಆಹಾರ ಕೊಡ್ತಾರೆ. ನಿಮ್ಗೆ ಕೊಡಲ್ವಾ? ಎಲೆ ಅಲ್ಪ ವಿಶ್ವಾಸಿಗಳೇ ಅಂತ ಹೇಳ್ತಾರೆ ನೋಡಿ. ಓದನ ವಾಕ್ಯ ಮತ್ತೆ 6ನೇ ಅಧ್ಯಾಯ 31ರಿಂದ 33, ಮ್ಯಾಥ್ಯೂ 6 ಚಾಪ್ಟರ್ 31 to 33 ಓದಿ. ಹೀಗಿರುವುದರಿಂದ ಏನು ಊಟ ಮಾಡಬೇಕು, ಏನು ಕುಡಿಯಬೇಕು, ಏನು ಒದ್ದುಕೊಳ್ಳಬೇಕು ಎಂದು ಚಿಂತೆ ಮಾಡಬೇಡಿರಿ. ಇವೆಲ್ಲವುಗಳಿಗಾಗಿ ಅಜ್ಞಾನಿಗಳು ತವಕ ಪಡುತ್ತಾರೆ. ನೋಡ್ರ, ಇದೆಲ್ಲ ನಿಮಗೆ ಯಾರು ತವಕ ಪಡೋದು? ಅಜ್ಞಾನಿಗಳೇನ್ರಿ? ಸತ್ಯ ಗೊತ್ತಿಲ್ಲವ್ರಿ. ನಾವು ಇದನ್ನೇ ಪ್ರೇಯರ್ ಮಾಡ್ತಿದ್ದೆ. ಹೆಂಗ್ ಅರ್ಥ? ನಾನು ಕೂಡ ಅಜ್ಞಾನಿ ದೇವ್ರಿ ಅಂತ ನೋಡಿಸ್ತಾ ದೇವ್ರಿಗೆ. ನನಗೆ ಗೊತ್ತಿಲ್ಲ, ಸತ್ಯ ಗೊತ್ತಿಲ್ಲ ಅಂತ ಅರ್ಥ ರೀ. ಬೈಬಲ್ ಓದಿಲ್ಲ, ಬೈಬಲ್ ಬಗ್ಗೆ ನನ್ಗೆ ಗೊತ್ತಿಲ್ಲ ದೇವ್ರಿ ಅಂತ ಅರ್ಥ ರೀ. ಈ ತರ ಪ್ರೇಯರು ಅಜ್ಞಾನಿಗಳು ಪ್ರೇಯರ್ ಮಾಡೋದು ದೇವ್ರು ಕೇಳ್ತಾರ? ಯೋಚನೆ ಮಾಡಿದ್ರಿ. ದೇವರೇ ಹೇಳ್ತಾರೆ ಬೈಬಲ್ ಅಲ್ಲಿ, ಇದು ಪ್ರೇಯರ್ ಮಾಡ್ಬಿಡ್ರಿ, ಇದೆಲ್ಲ ನನ್ ಚೆನ್ನಾಗಿ ಗೊತ್ತಿರಿ ಅಂತ. ಇದೆಲ್ಲ ಗೊತ್ತಿದ್ರೆ ನೀನ್ ಪ್ರೇಯರ್ ಮಾಡ್ತಾ ಇದ್ದಾನೆ, ನೀನ್ ಅಜ್ಞಾನಿ. ಇವೆಲ್ಲ ಅಜ್ಞಾನಿಗಳು ಪ್ರೇಯರ್ ಮಾಡ್ತಾರಂತೆ. ನೆಕ್ಸ್ಟ್ ಇವೆಲ್ಲವುಗಳಿಗಾಗಿ ಅಜ್ಞಾನಿಗಳು ತವಕ ಪಡುತ್ತಾರೆ. ಇದೆಲ್ಲ ನಿಮಗೆ ಬೇಕಾಗಿದೆ ಎಂದು ಪರಲೋಕದಲ್ಲಿರುವ ನಿಮ್ಮ ತಂದೆಗೆ ತಿಳಿದಿದೆ ಅಷ್ಟೇ. ನೋಡ್ರ, ಪರಲೋಕದಲ್ಲಿರೋ ಯಾರ ತಂದೆ ಅಂತೆ ಅವರು?
ನಮ್ಮ ತಂದೆ. ನಮ್ಮ ತಂದೆ. ಯೋಚನೆ ಮಾಡ್ರಿ, ನಮ್ಮ ತಂದೆಗೆ ಏನ್ರಿ ನನಗೆ ಏನ್ ಬೇಕು ಅಂತ ಗೊತ್ತಿಲ್ವಾ? ನಿಮ್ಮ ಮನೇಲಿ ಮಕ್ಳಿದಾರೆ, ಅಥವಾ ನೀವು ತಂದೆ ತಾಯಿಗಳಾಗಿದ್ದೀರಾ, ಅಥವಾ ನೀವು ಯಾರೋ ಒಬ್ರು ತಂದೆ ತಾಯಿಗಳ ಮಕ್ಳುಗಳಾಗಿದ್ದೀರಾ, ನಿಮ್ ಸ್ಕೂಲ್ ಫೀಸ್ ಕಟ್ಬೇಕಂತ ಅಂದ್ಬಿಟ್ಟು ಎಷ್ಟು ಸತಿ ಹೋಗಿ ಅಪ್ಪ ಅಮ್ಮನ ಹತ್ರ ಕೇಳಿದಿರಾ? ಅಪ್ಪ ಅಮ್ಮನ ಹತ್ರ ಹೋಗ್ಬಿಟ್ಟು ಎಷ್ಟು ಸತಿ ಹೋಗ್ಬಿಟ್ಟು ಅಪ್ಪ ಇವತ್ತು ಬಾಡಿಗೆ ಕಟ್ಟಬೇಕು, ಅಪ್ಪ ಇವತ್ತು ಎಲೆಕ್ಟ್ರಿಸಿಟಿ ಬಿಲ್ ಕಟ್ಬೇಕು ಅಂತ ಎಷ್ಟು ಸತಿ ಹೇಳಿದಿರಾ? ಯಾರೋ ಒಬ್ರು ಮಕ್ಳು ಕೂಡ ಒಂದ್ಸತಿ ಕೂಡ ಹೇಳಿರಲ್ಲ ರೀ. ಅದ್ರ ಯಾಕೆ ಗೊತ್ತಾ? ಅಪ್ಪ ಅಮ್ಮನ್ಗೆ ಏನ್ ಕಟ್ಟಬೇಕು ಏನ್ ಮಾಡ್ಬೇಕು ಅಂತ ಗೊತ್ತು ರೀ. ಕರ್ತನಲ್ಲಿ ಪ್ರೀತಿಗಳೇ, ಇದೇ ರೀತಿ ನಮ್ಮ ತಂದೆ ಎಷ್ಟು ಚೆನ್ನಾಗಿ ಹೇಳ್ತಾರೆ, ನಿಮ್ಮ ತಂದೆ. ನಿಮ್ಮ ಅಪ್ಪನ್ ಗೊತ್ತು ರೀ ನಿಮ್ಗೆ ಏನ್ ಬೇಕು ಅಂತ. ನಮ್ಮ ಅಪ್ಪನ್ಗೆ ಗೊತ್ತಿಲ್ಲ ನಮ್ಗೆ ಏನ್ ಬೇಕು ಅಂತ. ನಮ್ಮ ಅಪ್ಪನ್ ಗೊತ್ತು ರೀ ಚೆನ್ನಾಗಿ ಅವ್ನಿಗೆ ಏನ್ ಬೇಕು ಅಂತ. ದೇವ್ ಚಿತ್ತ ಇದ್ರೆ ಕೊಟ್ಟೆ ಕೊಡ್ತಾರೆ. ನಾವೇನ್ ಗೊತ್ತಾ ಮಾಡ್ಬೇಕು? ಮುಂದಕ್ಕೆ ಕೇಳ್ತೊಡಿ ನಾವೇನ್ ಮಾಡ್ಬೇಕು ಅಂತ. ಕಂಟಿನ್ಯೂ ಮಾಡಿ ಬರ್ತಾರೆ. ಹೀಗಿರುವುದರಿಂದ ನೀವು ಮೊದಲು ದೇವರ ರಾಜ್ಯಕ್ಕಾಗಿಯೂ ನೀತಿಗಾಗಿಯೂ ತವಕ ಪಡಿರಿ, ಇವುಗಳ ಕೂಡ ಅವೆಲ್ಲವೂ ನಿಮಗೆ ದೊರಕುವವು. ಅಂಡರ್ಲೈನ್ ಮಾಡ್ಕೊಡ್ರಿ. ದೇವ್ ರಾಜ್ಯ ನೀತಿಗಾಗಿ ಮಾಡಿ ತವಕ ಪಡ್ರಿ. ಯೋಚನೆ ಮಾಡಿದ್ದೀನಿ, ಎಷ್ಟು ಜನ ದೇವ್ ರಾಜ್ಯಕ್ಕೆ ತವಕ ಪಡ್ತಾರೆ? ದೇವ್ ರಾಜ್ಯದ ಬಗ್ಗೆ ಎಲ್ಲೂ ಬೋಧನೆನೇ ಇಲ್ಲ ಇವತ್ತು. ದೇವರು ತನ್ನ ರಾಜ್ಯವನ್ನು ಭೂಲೋಕದ ಸ್ಥಾಪನೆ ಮಾಡಿ ಕಾಡೇ ಕ್ರಿಸ್ತನ ಬಂದು ಸ್ಥಾಪನೆ ಮಾಡ್ತಾರೆ. ಈ ಬೋಧನೆ ಐತಾ? ಇದಕ್ಕೆ ತವಕ ಪಡ್ರಿ ನೀವು. ಯಾರ ಈ ಮಿಕ್ಕಿದ ಎಲ್ಲವನ್ನು ದೇವ್ರ ಚಿಂತೆ ಮಾಡ್ಬಿಟ್ರಿ. ನಿಮ್ಗೆ ಏನ್ ಬೇಕೋ ದೇವ್ರ ಏನ್ ಮಾಡ್ತಾರೆ, ನಿಮ್ಗೆ ಕೊಟ್ಟೆ ಕೊಡ್ತಾರೆ ಅಂತ ಯೋಚನೆ ಮಾಡಿ. ಇವಾಗ ಯೋಚನೆ ಮಾಡಿ, ಇಂಥ ಕಂಡೀಷನ್ ಫುಲ್ಫಿಲ್ ಮಾಡಿರೋಂಥ ಒಬ್ಬ ದೇವ್ರ ಮಗ ದೇವತೆ ಏನ್ ಕೇಳ್ತಾನೆ? ದೇವ್ರೇನ್ ನನಗೆ ಸೂಟು ಬೂಟು ಕಾರು ಬಂಗ್ಲೋ BMW ಕಾರು ಬೆಂಜ್ ಕಾರ್ ಕೊಡು, ನಾನು ಲಕ್ಸುರಿ ಆಗಿರ್ಬೇಕು, ಕಂಫರ್ಟಬಲ್ ಆಗಿರ್ಬೇಕು, ನಾವು ಊರೆಲ್ಲ ಸುತ್ತಾಡ್ಬೇಕು, ಎಂಜಾಯ್ ಮಾಡ್ತಾ ಇರ್ಬೇಕು ಅಂತ ಕೇಳ್ತಾನ? ಒಳ್ಳೆ ವಿದ್ಯಾಭ್ಯಾಸ ಕೊಡು, ಒಳ್ಳೆ ಹೈಫೈ ಜಾಬ್ ಕೊಡು ಅಂತ ಕೇಳ್ತಾನ? ಇಲ್ಲ ರೀ. ಏನ್ ಗೊತ್ತಾ ಕೇಳ್ತಾನೆ? ದೇವ್ರೆ ನಿನ್ನ ಚಿತ್ರದ ಪ್ರಕಾರ ನನ್ನ ಕ್ರಿಸ್ತನ ಸ್ವಾರೂಪದಲ್ಲಿ ಬೆಳಿಬೇಕು ದೇವ್ರೆ. ಪ್ರೇಯರ್ ಮಾಡಕ್ಕೆ ಎಷ್ಟು ವಿಚಾರ ಇದೆ ರೀ. ಯೋಚನೆ ಮಾಡಿರ್ತೀನಿ. ಕರ್ತನಲ್ಲಿ ಪ್ರೀತಿ ಅನ್ಸೋಗಳೇ, ನಾವು ದಿನ ಎಷ್ಟು ತಪ್ಪು ಮಾಡ್ತಾರ್ರಿ, ಏನ್ ಲೆಕ್ಕನೇ ಇಲ್ಲ ಅಲ್ವರ. ಈ ಪಾಪಗಳಿಗೆಲ್ಲ ದೇವತೆ ಏನ್ ಕೇಳ್ಬೇಕು? ಕ್ಷಮಾಪಣೆ ಕೇಳ್ಬೇಕು, ಕೃಪೆ ಕೇಳ್ಬೇಕು, ದಯೆ ಕೇಳ್ಬೇಕು, ಸಹಾಯ ಕೇಳ್ಬೇಕು, ಬಲಶಕ್ತಿ ಕೇಳ್ಬೇಕು ಅಲ್ವರ. ಏನ್ರಿ ದೇವ್ರಿಗೆ ಎಷ್ಟು ವಿಚಾರಕ್ಕೆ ಥ್ಯಾಂಕ್ಸ್ ಹೇಳ್ಬೇಕು ಗೊತ್ತಾ? ಹೊತ್ತೊತ್ತಕ್ಕೆ ಆಹಾರ ಕೊಟ್ಟಾರ ಗೊತ್ತಾ? ಎಷ್ಟೋ ಜನ ಮಕ್ಳುಗಳು ನೋಡ್ರಿ ಪಾಪ ತಿನ್ನಕ್ಕಿಲ್ಲ ಉಣ್ಣಕ್ಕಿಲ್ಲ, ಧೂಳು ಮಣ್ಣು ಗಲೀಜಲ್ಲಿ ಹಂಗೇ ವಾಸ ಮಾಡ್ತಾ ಇದಾರೆ. ದೇವ್ರು ನಮ್ಗೆ ಆಶ್ರಯ ಕೊಟ್ಟಾರೆ, ಒಂದು ಆರೋಗ್ಯ ಕೊಟ್ಟವ್ರೆ, ಅದರ ಉಸಿರಾಡಕ್ಕೆ ಒಳ್ಳೆ ಗಾಳಿ ಕೊಟ್ಟವ್ರೆ, ತಿನ್ನೋದಿಕ್ಕೆ ಒಳ್ಳೆ ಊಟ ಕೊಟ್ಟವ್ರೆ, ಒಳ್ಳೆ ಕುಟುಂಬ ಕೊಟ್ಟವ್ರೆ, ಒಳ್ಳೆ ಸೋದರ ಸೋದರಿಗಳು ಕೊಟ್ಟಾರೆ, ಒಳ್ಳೆ ಸತ್ಯ ಕೊಟ್ಟಾರೆ, ಬೈಬಲ್ನ ಅರ್ಥ ಮಾಡ್ಕೊಂಡ್ರೆ ಮನ ಕಣ್ಗಳನ್ನ ತೆರೆದವ್ರೆ. ಎಷ್ಟು ಜನ ಕ್ರೈಸ್ತವ ಸತ್ಯನ ಅರ್ಥ ಮಾಡ್ಕೊಂಡಾಗಿರಲ್ಲ. ಇದೆಲ್ಲಾ ವಿಚಾರಗಳಿಗೆ ಥ್ಯಾಂಕ್ಸ್ ಹೇಳೋದಕ್ಕೆ ತುಂಬಾ ಇದೆ ರೀ. ದೇವತೆ ಕೇಳ್ಕೊಳಕ್ಕೆ ತುಂಬಾ ವಿಚಾರಗಳಿದೆ. ಲೋಕಕ್ಕೆ ವಿಚಾರ ಬಿಟ್ಬಿಟ್ಟು ಇದನ್ನೆಲ್ಲ ನಾವು ದೇವತೆ ಕೇಳಿದ್ರೆ ದೇವ್ರು ಖುಷಿ ಪಡ್ತಾರ ಇಲ್ವೋ ಯೋಚನೆ ಮಾಡಿದ್ರಿ. ಅದಕ್ಕೆ ಯೇಸು ಕ್ರಿಸ್ತ ಹೇಳ್ತಾರೆ, ಯಾವ ಮಕ್ಕಳು ತಂದೆ ಹತ್ರ ಹೋಗ್ಬಿಟ್ಟು ಮೀನ್ನ ಕೇಳಿದ್ರೆ ಯಾವ ತಂದೆ ಹತ್ರನೇ ಚೇಳ್ನ ಕೊಡ್ತಾರೆ ಅಂತ ಹೇಳ್ತಾರೆ. ಅಲ್ವರ ಯೋಚನೆ ಮಾಡ್ತೀನಿ. ನಮ್ಮ ಮಕ್ಳು ಬಂದ್ಬಿಟ್ಟು, ಅಪ್ಪ ನಾನು ಚೆನ್ನಾಗಿ ಓದ್ಬೇಕು ಅಂತಿದ್ದೀನಪ್ಪ, ನಂಗೆ ಸಹಾಯ ಮಾಡಪ್ಪ, ನಾನು ದಯವಿಟ್ಟು ಇಂಥ ಕಾಲೇಜ್ ಸೇರ್ಸಪ್ಪ ಅಂತಂದ್ರೆ ಯಾವ ಅಪ್ಪ ತಾನೆ ಗಿಡ ಹೋಗ ಓದ್ಬೇಡ ಹೋಗ ಮೊಬೈಲ್ ನೋಡೋ ಅಂತ ಯಾರು ಹೇಳ್ತಾರೆ? ಯಾರು ಒಬ್ರು ಹೇಳ್ತಾರೆ? ಯೋಚನೆ ಮಾಡಿದ್ದೀನಿ. ಈ ಥರ ಯಾರೊಬ್ರು ಮಕ್ಳು ಬಂದು ಅಪ್ಪ ಅಮ್ಮ ಅಂತ ಕೇಳಿದ್ರೆ ಅಪ್ಪ ಅಮ್ಮಗೆ ಎಷ್ಟು ಖುಷಿ ಆಗ್ತದೆ. ಏನಪ್ಪಾ, ಅಯ್ಯೋ ನಮ್ಮ ಮಕ್ಳು ಓದ್ಬೇಕು ಅಂತಿದ್ದಾರೆ, ಅಯ್ಯೋ ನಮ್ಮ ಮಕ್ಳು ಏನ್ರಿ ಸಮಾಜದಲ್ಲಿ ಚೆನ್ನಾಗಿರ್ಬೇಕು ಅಂತಿದ್ರೆ ಅವ್ರಿಗೇನೋ ಸಹಾಯ ಮಾಡಂತ ಮನ್ಸು ಕೊಡ್ತಾರೆ ಇಲ್ವಾ? ಇದೇ ತರ ರೀ ನಮ್ಮ ತಂದೆ ಆ ದೇವ್ರು ಕಾಯ್ತಾ ಇದ್ದಾರೆ ಯಾವತ್ತು ನನ್ನ ಮಕ್ಳು ಏನ್ ಕೇಳ್ತಾರೆ ನನ್ನ ಹತ್ರ ನೋಡೋಣ ಅಂತ. ನಾವೆಲ್ಲ ಬಂದ್ಬಿಟ್ಟು ಲೋಕದೇ ಕೇಳ್ತಾ ಇದ್ರಿ ಅಂದ್ರೆ ನಾವು ದೇವತೆ ಏನು ಒಡಂಬಡಿಕೆ ಮಾಡ್ಕೊಂಡು, ಇದಗೋ ದೇವ್ರೇ ನಾನು ನಿನ್ನ ಚಿತ್ತ ನೆರವೇರಿಸಲಿಕ್ಕೆ ಬರ್ತಾ ಇದ್ದೀನಿ, ಅದರ ನನ್ನ ನಾನೇ ನಿರಾಕರಿಸ್ತೀನಿ ದೇವ್ರೆ, ಶಿಲ್ಬೆ ಎತ್ಕೊಂಡು ಹಿಂದೆ ಬರ್ತೀನಿ ದೇವ್ರೆ, ನಾನು ಪರಲೋಕ ರಕ್ಷಣೆಗೆ ಬರ್ತೀನಿ ದೇವ್ರೆ ಅಂತ ಹೇಳ್ಬಿಟ್ಟು ಎಲ್ಲಾ ಪರಲೋಕದ ಕಡೆ ತಿರುಗಿ ನೋಡ್ಬಿಟ್ಟು ಇಲ್ಲ ದೇವ್ರ ಭೂಲೋಕದಲ್ಲೇ ಕೊಡ್ತಾರೆ ಎಲ್ಲ ವ್ಯವಸ್ಥೆಗಳು ಅಂತಂದ್ರೆ ಏನ್ ಅರ್ಥ? ಅದು ಏನ್ ಅರ್ಥ ಗೊತ್ತಾ? ದೇವ್ ನನ್ನ ನಂಬಿಕೆ ಇಲ್ಲ ಅಂತ, ನನ್ನ ಮಾತುಗಳು ಸುಳ್ಳಾಗಿದೆ ಅಂತ ಅರ್ತಾರೆ, ನಂಗೆ ನಂಬಿಕೆ ಇಲ್ಲ ಅಂತ ಅರ್ತಾರೆ, ನಾನು ಲೋಕಕ್ಕೆ ನೋಡ್ಕೊಂಡು ಲೋಕಕ್ಕೆ ಬಾಳ್ತಾ ಇದ್ದೀನಿ ಅಂತ ಅರ್ತಾರೆ. ಕರ್ತನಲ್ಲಿ ಪ್ರೀತಿಗಳೇ, ಇದು ನಮ್ಮ ಪ್ರೇಯರ್ ಇನ್ಬಿಡ್ತಾರೆ. ಅವರ ದೇವ್ರು ಎಂಥ ಪ್ರೇಯರ್ನ ಮೆಚ್ಚಾರಂತೆ. ವಾಕ್ಯ ಓದಿಂತೀನಿ ಇವಾಗ. ಲೂಕ 11ನೇ ಅಧ್ಯಾಯ 9-13. ಲೂಕ್ 11 ಚಾಪ್ಟರ್ 9-13 ಓದಿ. ಹಾಗೆಯೇ ನಾನು ನಿಮಗೆ ಹೇಳುವುದೇನೆಂದರೆ, ಬೇಡಿಕೊಳ್ಳಿರಿ ನಿಮಗೆ ದೊರೆಯುವುದು, ಹುಡುಕಿರಿ ನಿಮಗೆ ಸಿಕ್ಕುವುದು, ತಟ್ಟಿರಿ ನಿಮಗೆ ತೆರೆಯುವುದು. ಯಾಕಂದರೆ ಬೇಡಿಕೊಳ್ಳುವ ಪ್ರತಿಯೊಬ್ಬನು ಹೊಂದುವನು, ಹುಡುಕುವವನಿಗೆ ಸಿಕ್ಕುವುದು, ತಟ್ಟುವವನಿಗೆ ತೆರೆಯುವುದು. ನಿಮ್ಮಲ್ಲಿ ತಂದೆಯಾದವನು ಮೀನನ್ನು ಕೇಳುವ ಮಗನಿಗೆ ಮೀನು ಕೊಡದೆ ಹಾವನ್ನು ಕೊಡುವನೇ? ಅಥವಾ ತತ್ತಿಯನ್ನು ಕೇಳಿದರೆ ಚೇಳನ್ನು ಕೊಡುವನೇ? ಹಾಗಾದರೆ ಕೆಟ್ಟವರಾದ ನೀವು ನಿಮ್ಮ ಮಕ್ಕಳಿಗೆ ಒಳ್ಳೆಯ ಪದಾರ್ಥಗಳನ್ನು ಕೊಡಬಲ್ಲವರಾದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯು ತನ್ನನ್ನು ಬೇಡಿಕೊಳ್ಳುವವರಿಗೆ ಎಷ್ಟೋ ಹೆಚ್ಚಾಗಿ ಪವಿತ್ರಾತ್ಮ ವರವನ್ನು ಕೊಡುವನಲ್ಲವೇ ಅಂದನು. ಏನ್ ಕೊಡ್ತೀನಿ ಅಂತ ಹೇಳೋರೆ? ಹೆಚ್ಚಾಗಿ ಎಲ್ಲ ಲೋಕದ ಆಶೀರ್ವಾದ ಅಂತ ಹೇಳೋರ? ಪವಿತ್ರಾತ್ಮ ವರವನ್ನು. ಪವಿತ್ರಾತ್ಮನ ಏನ್ರಿ? ದೇವರು ಬಲ,
ನಾವು ಕ್ರಿಸ್ತನ ಸ್ವರೂಪಕ್ಕೆ ಮಾರ್ಪಾಡಾಗ್ಬೇಕು ಅಂದ್ರೆ ನಮ್ಗೆ ಯಾರ್ ಬಲ ಬೇಕು ಗೊತ್ತಾ? ನಮ್ಮ ಸ್ವಂತ ಬಲದಿಂದ ಸಾಧ್ಯ ಇಲ್ಲ. ಅಪೊಸ್ತಲ ಪೇತ್ರ ಕೇಳ್ತಾರೆ, ಸ್ವಾಮಿ ನಾವೆಲ್ಲ ಬಿಟ್ಬಿಟ್ಟು ನಮ್ಗೆ ಏನ್ ಸಿಗ್ತದೆ, ಇದೆಲ್ಲ ಯಾರ ಕೆಲಸ ಸಾಧ್ಯ ಇಲ್ಲ, ನೀವು ಹೇಳ್ತಾರೆ ಟರ್ಮ್ಸ್ ಕಂಡೀಷನ್ ಅಂದ್ರೆ ಮನುಷ್ಯನಿಂದ ಸಾಧ್ಯ, ದೇವರಿಂದ ಎಲ್ಲವೂ ಸಾಧ್ಯ. ಅದಕ್ಕೆ ದೇವರು ನಮ್ಮನ್ನು ವಾಸ ಮಾಡೋದಕ್ಕೆ ಹೆಚ್ಚಾಗಿ ಮಾಡಬೇಕು. ಪವಿತ್ರಾತ್ಮನ ಕೇಳಿದವ ದೇವ್ರು ನನ್ನ ಕೈ ಬಿಟ್ಬಿಡ್ತಾರ ಇಲ್ಲ ಆಗಲ್ಲ ಅಂತ ಅಂದ್ಬಿಡ್ತಾರ. ಕೊಟ್ಟೇ ಕೊಡ್ತಾರೆ. ನೋಡಿದ್ರಿ, ದುಷ್ಟ ಆಗಿರೋ ನಮ್ಗೆ ಎಷ್ಟು ಮನ್ಸಿರ್ಬೇಕ್ರೆ ಪರಲೋಕದ ದೇವ್ರಿಗೆ ಒಳ್ಳೆ ಮನ್ಸಿಲ್ವಾ? ಕೊಟ್ಟೇ ಕೊಡ್ತಾರೆ. ಇದು ನಮ್ಮ ಪ್ರೇಯರ್ ಆಗಿರ್ಬೇಕು. ಆಮೇಲೆ ಇವೆಲ್ಲ ಪ್ರಾರ್ಥನೆ ಮಾಡ್ಬೇಕಾರೆ ಹೆಂಗ್ ಗೊತ್ತಾ ಪ್ರೇಯರ್ ಮಾಡ್ಬೇಕು ದೇವ್ರ ಹತ್ರ? ನಂಬಿಕೆಯಿಂದ. ಯೇಸು ಕ್ರಿಸ್ತ ಹೇಳ್ತಾರೆ, ನಂಬಿಕೆನ ಮಾಡೋದು ಪ್ರಾರ್ಥನೆ ದೇವರೇ ಮಾಡ್ತಾರೆ, ಪ್ರತಿ ಉತ್ತರ ಕೊಟ್ಟೇ ಕೊಡ್ತಾರೆ. ನಂಬಿಕೆಯಿಂದ ಈ ಬೆಟ್ಟ ಸಮುದ್ರ ಮುಳುಗೋಗೋ ಅಂತಂದ್ರು ಕೇಳಿದೆ, ಹಾಗೇ ಆಗ್ತದೆ ಅಂತಂದ್ರು. ನಮ್ಮ ಪ್ರಾರ್ಥನೆ ನಂಬಿಕೆಯಿಂದ ಇರಬೇಕು. ಓದಿ ಮ್ಯಾಥ್ಯೂ 21 ಚಾಪ್ಟರ್ 21 ಮತ್ತೆ 22 ಮತ್ತೆ 21ನೇ ಅಧ್ಯಾಯ 21 ಮತ್ತೆ 22ನೇ ವಾಕ್ಯ. ಜೋಸಫ್ ಬ್ರದರ್ ಓದ್ತೀರಾ? ಅದಕ್ಕೆ ಯೇಸು, ನಿಮಗೆ ಸತ್ಯವಾಗಿ ಹೇಳುತ್ತೇನೆ, ನೀವು ಸಂಶಯ ಪಡದೆ ನಂಬಿದರೆ ನಾನು ಅಂಜೂರದ ಮರಕ್ಕೆ ಮಾಡಿದಂತೆಯೇ ನೀವು ಮಾಡುವಿರಿ. ಇದು ಮಾತ್ರವಲ್ಲದೆ ಈ ಬೆಟ್ಟಕ್ಕೆ ನೀನು ಕಿತ್ತುಕೊಂಡು ಹೋಗಿ ಸಮುದ್ರದಲ್ಲಿ ಬೀಳು ಎಂದು ಹೇಳಿದರೆ ಅದು ಆಗುವುದು. ನೋಡ್ರ, ನಂಬಿಕೆ ಹೇಳಿದ್ರೆ ಬೆಟ್ಟ ಕೂಡ ಬಿದ್ದೋಗ್ಬಿಡ್ತಾರೆ. ನಂಬಿಕೆ ಎಷ್ಟಿರ್ಬೇಕು? ಸಾಸಿವೆ ಕಾಳು ಅಷ್ಟಿರ್ಬೇಕು, ಅಷ್ಟೇ ಹೊರತು ದೊಡ್ಡದೇನಿಲ್ಲ. ಸರಿ, ನಮ್ಮ ಪ್ರೇಯರ್ ಹೆಂಗಿರ್ಬೇಕು? ಗಂಟೆಗಟ್ಟಲೆ ಪ್ರೇಯರ್ ಮಾಡ್ಬೇಕಾ? ದೊಡ್ಡ ಉದ್ದಕ್ಕೆ ಇಷ್ಟುದ್ದ ಪ್ರೇ ಮಾಡ್ಬೇಕಾ? ಅಂದ್ರೆ ಕೆಲವು ಜನ ಪ್ರೇ ಮಾಡೋಂತಂದ್ರೆ ದೇವ್ರಿಗೆ ಉಪದೇಶ ಮಾಡ್ಬಿಡ್ತಾರೆ. ಆದಿಕಾಂಡದಿಂದ ಹಿಡಿದು ಪ್ರಕಟಣೆವರೆಗೆಲ್ಲ ಹೇಳ್ಬಿಡ್ತಾರೆ ದೇವ್ರಿಗೆ. ಏನಪ್ಪ ದೇವ್ರಿಗೆ ಗೊತ್ತಿಲ್ವಾ? ಇವೆಲ್ಲ ಗೊತ್ತು ಕಂದ. ಏನ್ ಹೇಳ್ಬೇಕು ಅದನ್ನ ಹೇಳ್ಬೇಕು. ಅದರ ಏನ್ ಹೇಳ್ಬಾರ್ದು ಅದು ಹೇಳ್ಬಾರ್ದು. ಅದರ ದೇವ್ರಿಗೆ ಗೊತ್ತಿರೋ ವಿಚಾರಗಳನ್ನೇ ದೇವ್ರಿಗೆ ಹೇಳೋಂಥದ್ದಲ್ಲ. ಅದರ ದೇವರಿಗೆ ಕೃತಜ್ಞತೆ ಸ್ತೋತ್ರಗಳನ್ನ ಸಲ್ಲಿಸುವಂಥದ್ದಾಗಿರ್ಬೇಕು. ನಮ್ಮ ಮನಸ್ಸಿನ ಒಂದು ಹೃದಯದ ಭಾವನೆಗಳನ್ನೇ ಮಾಡೋದು ದೇವತ್ರ ಹಂಚರಾಗಿರ್ಬೇಕ್ರಿ. ಅಲ್ರ ಶಾರ್ಟ್ ಆ್ಯಂಡ್ ಸ್ವೀಟ್ ಆಗಿರ್ಬೇಕು ನಮ್ಮ ಪ್ರೇಯರ್. ಅಲ್ರ ಸುಮ್ಮನೆ ಎಲ್ಲಾರಿಗೂ ಮೆಚ್ಚುಗೆಯಾಗಿ ತೋರಿಕೆ ಥರ ಅಲ್ಲ ರೀ. ಅವರ ಏನ್ರಿ, ಎಲಿಯನ್ ಕಾಲದಲ್ಲಿ ಬಾಲ್ ದೇವತೆಗಳು ಏನ್ ಮಾಡ್ತಾರೆ, ಏನು ಹಾಕಿ ಪ್ರೇಯರ್ ಮಾಡ್ತಾರೆ ನೋಡಿರ್ತೀನಿ. ಮೈ ಹೊರ್ಕೊಂಡಿದ್ದೇನಂತೆ, ಚೂರ್ಕೊಂಡಿದ್ದಂತೆ, ಚಾವಟಿ ಹೊರ್ಕೊಂಡಿದ್ದೇನೋ, ಏನ್ ಮಾಡಿದ್ರು ದೇವ್ರವ್ರ ಪ್ರಾರ್ಥನೆ ಕೇಳಲೇ ಇಲ್ಲ. ಎಲಿಯ ಬಂದು ಸಿಂಪಲ್ ಆಗಿ ಹೇಳ್ತಾರೆ, ದೇವ್ರೇ ನೀನು ನಿಜವಾದ ದೇವ್ರು ಅಂತ, ಸತ್ಯವಾದ ದೇವ್ರು ಅಂತ ಗೊತ್ತಾಗ್ಲಿ ಅಂತ ಏನ್ ಮಾಡು ಅಂದ್ಬಿಡು ಗೋಚರ ಪಡಿಸೋ ದೇವ್ರ ಬೇರು ಅಗ್ನಿಯಿಂದ ಏನ್ ಮಾಡ್ತಾರೆ ಅವ್ರಿಗೆ ಪ್ರಾರ್ಥನೆಗಳಿಗೆ ಉತ್ತರ ಕೊಡ್ತಾರೆ. ಅಂದ್ರ ಈ ರೀತಿ ನಮ್ಮ ಪ್ರೇಯರ್ ಹೆಂಗಿರ್ಬೇಕಂದ್ರೆ ಸಿಂಪಲ್ ಆಗಿರಬೇಕು. ಇಟ್ ಶುಡ್ ನಾಟ್ ಬಿ ಎ ಡೆಕೋರೇಟಿವ್ ಪ್ರೇಯರ್. ಅದರ ಸುಂದರವಾಗಿರೋಂಥ ಪ್ರಾರ್ಥನೆಗಳೆಲ್ಲ ರೀ. ಅದರ ಮನಸ್ಸು ಪೂರ್ವಕವಾಗಿ ಹೃದಯ ಪೂರ್ವಕವಾಗಿರೋಂಥ ಭಾವನೆಗಳೇನಾಗಿರ್ಬೇಕು ನಮ್ಮ ಪ್ರಾರ್ಥನೆಗಳಾಗಿರ್ಬೇಕು. ಸರಿ, ಲೋಕಕ್ಕೆ ಪ್ರೇಯರ್ ಮಾಡ್ಬೇಕಲ್ವಾ? ಲೋಕ ಎಲ್ಲ ಕನ್ವರ್ಟ್ ಆಗಿಲ್ವಲ್ಲ, ಲೋಕನೆಲ್ಲ ಏನ್ರಿ ಕ್ರಿಸ್ತನ್ಗೆ ಬರ್ಲಿ, ಎಲ್ಲ ಕ್ರಿಶ್ಚಿಯನ್ಸ್ ಆಗ್ಬಿಡ್ಲಿ, ಕನ್ವರ್ಟ್ ಆಗ್ಬಿಡ್ಲಿ ಅಂತ ಪ್ರೇಯರ್ ಮಾಡ್ಬೇಕಾ? ಸರಿ, ನಮಗೆ ಮಾದರಿ ಯಾರು ಪ್ರೇಯರ್ ಅಲ್ಲಿ? ನಮ್ಗೆ ಎಕ್ಸಾಂಪಲ್ ಯಾರು? ಇವ್ ನೋಡಿ, ನಮ್ಗೆಲ್ಲ ನಾವು ಹುಡ್ತಾಗೆಲ್ಲ ಪ್ರೇಯರ್ ಮಾಡೋದು ಕಲ್ತಿಲ್ಲ. ನಮ್ಗೆ ಯಾರು ನೋಡಿ ಕಲ್ತ್ಕೊಂಡಿರೋ ಪ್ರೇಯರ್ನ ನಾವು? ಯೇಸು ಕ್ರಿಸ್ತ ನಮ್ ಲೀಡರ್ ಅವ್ರು ತಾನೆ. ಅವ್ರು ನೋಡ್ತಾರೆ ನಾವು ಕಲ್ತಿರೋದು. ಹಂಗ್ರೆ ಇದನ್ನು ಕೂಡ ನಾವ್ ಏನ್ ಮಾಡ್ಬೇಕು? ನಮ್ಮ ಒಡೆಯನ ಹತ್ರ ಕೇಳಬೇಕು. ನಮ್ಮ ಒಡೆಯ ಎಷ್ಟು ಸತಿ ರೋಮ ಅಧಿಪತಿಗಳಿಗೆ ಪ್ರಾರ್ಥನೆ ಮಾಡಿದ್ದಾರೆ, ಎಷ್ಟು ಸತಿ ಮಹಾಯಾಜಕರುಗಳಿಗೆ ಪ್ರಾರ್ಥನೆ ಮಾಡಿದ್ದಾರೆ ನೋಡೋಣ. ನೋಡಿ, ಓದೋಣ. ಯೋಹಾನ 17ನೇ ಅಧ್ಯಾಯ 9ನೇ ವಾಕ್ಯ. ಜಾನ್ 17:9 ಓದ್ರಿ. ಜಾನ್ 17:9 ಓದಿ. ನಾನು ಇವರಿಗೋಸ್ಕರ ಕೇಳಿಕೊಳ್ಳುತ್ತೇನೆ, ಲೋಕಕ್ಕೋಸ್ಕರ ಕೇಳಿಕೊಳ್ಳದೆ ನೀನು ನನಗೆ ಕೊಟ್ಟವರಿಗೋಸ್ಕರವೇ ಕೇಳಿಕೊಳ್ಳುತ್ತೇನೆ. ನೋಡೋರ, ಏನ್ ಲೋಕಕ್ಕೋಸ್ಕರ ಪ್ರೇಯರ್ ಮಾಡ್ದ? ಇಡೀ ಲೋಕಕ್ಕೋಸ್ಕರ ಪ್ರೇಯರ್ ಮಾಡ್ತಿದ್ದಾರೆ. ಎಲ್ಲಾರು ಸತ್ಯಜ್ಞಾನಕ್ಕೆ ಬಂದ್ಬಿಡ್ಲಿ, ಎಲ್ಲಾರು ಏನಾಗ್ಬಿಡ್ಲಿ, ಇವಾಗೇ ರಕ್ಷಣೆ ಬಂದ್ಬಿಡ್ಲಿ ಅಂತ ಕೇಳ್ಕೊಂಡ್ರ? ಅವ್ರಿಗೆ ಅಂತ ಒಂದು ಪ್ಲಾನ್ ಮಾಡಿದ್ರೆ 1000 years. ಅದಕ್ಕೆ ಅವ್ರಿಗೆ ಕೇಳ್ತಾ ಇಲ್ಲದೇ ಸುವಾರ್ಥದಲ್ಲಿ ದೇವ್ರ ಮಕ್ಳಿದ್ದಾರೆ, ನೀನು ಕಳ್ಸಿಕೊಟ್ಟವ್ರಿದ್ದಾರೆ, ನೀನು ಸತ್ಯಕ್ಕೆ ಕರ್ಕೊಂಬಂದವ್ರಿಗಿದ್ದಾರೆ, ಇವ್ರಿಗೋಸ್ಕರ ಪ್ರೇಯರ್ ಮಾಡ್ತಿದ್ದಾರೆ. ಇವ್ರು ಒಗ್ಗಟ್ಟಾಗಿರ್ಲಿ, ಇವ್ರು ಒಂದಾಗಿರ್ಲಿ, ನಾನು ನೀನು ಹೆಂಗ್ ಒಂದಾಗಿದ್ರು ಇವ್ರು ಒಂದಾಗಿರ್ಲಿ ಅಂತ ಹೇಳ್ತಾರೆ. ಇವ್ರಿಗಾಗಿ ಪ್ರೇಯರ್ ಮಾಡೋಕೆ ಇಡೀ ಲೋಕಕ್ಕೆ ಪ್ರೇಯರ್ ಮಾಡ್ತಾರೆ. ಎಷ್ಟೋ ಜನ ಮೀಟಿಂಗ್ ಮಾಡ್ತಾರೆ, ಬನ್ನಿ ಕರ್ನಾಟಕಕ್ಕೆ ಪ್ರೇಯರ್ ಮಾಡೋಣ, ಈ ಪ್ರೇ ಫಾರ್ ಇಂಡಿಯಾ, ಇಂಡಿಯಾಗಾಗಿ ಪ್ರಾರ್ಥನೆ ಮಾಡೋಣ ಅಂದ್ಬಿಟ್ಟು. ಏನು ಪ್ರಾರ್ಥನೆ ಕೇಳ್ತಾರ ದೇವರು? ಯೋಚನೆ ಮಾಡಿದ್ರಿ ಇವೆಲ್ಲ ಬಂದ್ಬಿಟ್ಟು ಏನ್ರಿ ಆನ್ಸರ್ ಮಾಡಕ್ ಆಗ್ದಿರಂತ ಪ್ರಾರ್ಥನೆಗಳ್ರಿ ಇವೆಲ್ಲ. ಯಾಕಂದ್ರೆ ಇವೆಲ್ಲ ದೇವ್ರ ಚಿತ್ತಕ್ಕೆ ಅನುಗುಣವಾಗಿ ಏನಾಗಿಲ್ಲ, ಇಲ್ವೇ ಇಲ್ಲ ರೀ. ಸರಿ, ಮತ್ತೆ ಹಂಗಾರೆ ನೆಕ್ಸ್ಟ್ ಅಧಿಪತಿಗಳಿಗೆ ನಮ್ಗೆ ಒಳ್ಳೆ ಪ್ರೈಮ್ ಮಿನಿಸ್ಟರ್ ಬರ್ಲಿ, ಒಳ್ಳೆ ಪ್ರೆಸಿಡೆಂಟ್ ಬರ್ಲಿ, ಒಳ್ಳೆ ಕ್ರೈಸ್ತವರ ಗೌರ್ಮೆಂಟ್ ಬರ್ಲಿ ಅಂತ ಅವ್ರಿಗಾಗಿ ಪ್ರೇಯರ್ ಮಾಡ್ಬೇಕಾ ಅಂತಂದ್ರೆ ಖಂಡಿತವಾಗೂ ಇಲ್ಲ ರೀ. ಯಾಕೆ ಗೊತ್ತಾ ಏನ್ರಿ? ಕರ್ತನಲ್ಲಿ ಪ್ರೀತನಗಳೇ, ಇವಾಗ ಆಲ್ರೆಡಿ ಯಾರು ರಾಜ್ಯಾಧಿಕಾರನ ಭೂಲೋಕದಲ್ಲಿ ಸ್ಥಾಪನೆ ಮಾಡ್ತಾರದು? ಈ ಲೋಕ ರಾಜ್ಯಗಳನ್ನ ತೆಗೆದಿ ಯಾರು ಭೂಲೋಕ ರಾಜ್ಯವನ್ನು ಸ್ಥಾಪನೆ ಮಾಡ್ತಾರದ?
ಸೈತಾನನವರು. ಅಲ್ಲ, ಸೈತಾನನ ರಾಜ್ಯ ಇದೆ. ಈ ಸೈತಾನನ ರಾಜ್ಯನ ತೆಗೆದ್ಬಿಟ್ಟು ನೆಕ್ಸ್ಟ್ ಯಾರ ರಾಜ್ಯ ಬರ್ತದೆ? ಯೇಸು ಕ್ರಿಸ್ತನ ಯೇಸು ಕ್ರಿಸ್ತನ ರಾಜ್ಯ. ಇವಾಗ ಅವರು ಅವ್ರ ರಾಜ್ಯನ ಸ್ಥಾಪನೆ ಮಾಡಕ್ ಶುರು ಮಾಡ್ಬಿಟ್ಟವ್ರೆ. ದಾನಿಯೇಲ 2ನೇ ಅಧ್ಯಾಯದಲ್ಲಿ ಆ ಕಲ್ಲು ಬಂದು ಪಾದಕ್ಕೆ ಹೊಡಿತು, ಪುಡಿ ಪುಡಿ ಮಾಡ್ತಾ ಇದೆ. ಕ್ರಿಸ್ತನ ಬಂದು ಈ ಲೋಕ ರಾಜ್ಯಗಳೆಲ್ಲ ಹೊಡಿತಾವ್ರೆ. ಹಂಗಿರ್ಬೇಕಾರೆ ಈ ಲೋಕ ರಾಜ್ಯಗೋಸ್ಕರ ನಾವು ಪ್ರಯತ್ನ ಮಾಡ್ತಾರೆ. ದೇವ್ರ ಚಿತ್ತಾನ? ದೇವ್ರ ಚಿತ್ತಕ್ಕೆ ವಿರುದ್ಧವಾಗಿ ಆಗೋದಿಲ್ವಾ? ನಾವ್ ಹೆಂಗ್ ಪ್ರೇ ಮಾಡ್ಬೇಕು? ಅಧಿಕಾರಿಗಳಿಗೋಸ್ಕರ ಪ್ರಾರ್ಥಿಸ್ರಿ ಅಂತಿದ್ದೀನ. ನಮ್ ಪ್ರೇಯರ್ ಹೆಂಗಿರ್ಬೇಕು ಗೊತ್ತಾ? ಯೇಸು ಕ್ರಿಸ್ತ ಹೇಳ್ಕೊಟ್ರ, ನಿನ್ನ ರಾಜ್ಯವು ಬರುವುದಾಗೆ. ದೇವರೇ ಅತಿ ಶೀಘ್ರದಲ್ಲಿ ರಾಜ್ಯ ಬರ್ಲಿದ್ದಾರೆ. ಇವೆಲ್ಲ ರಾಜ್ಯಗಳೇನಾಗ್ಲಿ ಎಲ್ಲ ಒಟ್ಟೋಗ್ಬಿಡ್ಲಿ. ಇಡೀ ಲೋಕದಂತೆ ಎಲ್ಲಾ ಪ್ರಾಬ್ಲಮ್ಗಳು ಒಂದೇ ಸೊಲ್ಯೂಷನ್, ಗಾಡ್ಸ್ ಕಿಂಗ್ಡಮ್. ಆ ದೇವ ರಾಜ್ಯ ಬರುವುದಾಗಿ. ಅದಕ್ಕೆ ಕ್ರಿಸ್ತನ ಪ್ರೇಯರ್ ಹೇಳ್ಕೊಡಿ ಫಸ್ಟ್ ಅಲ್ವರ, ಪರಲೋಕದಲ್ಲಿರೋ ನಮ್ಮ ತಂದೆ ನಿನ್ನ ನಾಮವು ಮಹಿಮೆ ಪಡಲಿ, ಅಲ್ವರ, ನಿನ್ನ ಚಿತ್ತ ಭೂಲೋಕದಲ್ಲಿ ನೆರವೇರ್ಲಿ, ಅಲ್ವರ, ದೇವ ರಾಜ್ಯ ಭೂಲೋಕದಲ್ಲಿ ಬರ್ಲಿ. ದೇವ್ರೆ, ಲೆಟ್ ದೈ ವಿಲ್ ಬಿ ಡನ್ ಆನ್ ಅರ್ತ್ ಆಸ್ ಇಟ್ ಈಸ್ ಡನ್ ಇನ್ ಹೆವೆನ್. ಯಾಕೆ? ಇದೇ ದೇವ್ರೆ ಭೂಲೋಕಕ್ಕೆ ಎಲ್ಲದಕ್ಕೂ ಸೊಲ್ಯೂಷನ್. ಯೇಸು ಕ್ರಿಸ್ತು ಪ್ರೇಯರ್ ಅಲ್ಲಿ ಸೆಕೆಂಡ್ ಸೆಂಟೆನ್ಸ್ ಇದು. ಯೋಚನೆ ಮಾಡಿರ್ತೀನಿ. ಯಾಕೆ ಗೊತ್ತಾ? ಲೋಕಕ್ಕೆಲ್ಲ ಯಾವ ಮನುಷ್ಯರಿಂದ ಸಮಾಧಾನ ಬರಕ್ ಸಾಧ್ಯ ಇಲ್ಲ. ಎಂಥ ಗೌರ್ಮೆಂಟ್ ಬಂದ್ರು ಸರಿ, ಎಂಥ ವ್ಯಕ್ತಿ ಬಂದ್ರು ಸರಿ, ಲೋಕದಲ್ಲಿ ಸಮಾಧಾನ ತರಕ್ ಸಾಧ್ಯನ? ಯೋಚನೆ ಮಾಡಿ. ಟ್ರಂಪ್ ಕ್ರಿಶ್ಚಿಯನ್ ಏನ್ ಮಾಡ್ಬಿಟ್ರ? ಎಲ್ಲಿ ಸಮಾಧಾನ ಸ್ಥಾಪನೆ ಮಾಡಿದ್ರು? ಅವ್ರ ದೇಶದಲ್ಲೇ ಗಲಿಬಿಲಿಗಳು, ಅವ್ರ ದೇಶದಲ್ಲೇ ಗಲಾಟೆಗಳು, ಅಲ್ವರ, ಅವ್ರ ಮೇಲೆ ಎಷ್ಟೋ ಕೇಸ್ಗಳು ಹಾಕ್ಬಿಟ್ಟವ್ರೆ. ಎಲ್ಲಿ ಸಮಾಧಾನ? ಈ ಜನ ಪ್ರೇಯರ್ ಮಾಡಿದ್ರು, ಏನಾಯ್ತು ಸಮಾಧಾನ? ಏನಾಯ್ತು? ಎಲ್ಲಿ ಬಂತು ಆಶೀರ್ವಾದ? ಏನೂ ಇಲ್ಲ. ಇದರಿಂದ ಬರೀ ಫ್ರಿಕ್ಷನ್ಸ್ಗಳು ಜಾಸ್ತಿ ಇದೆ. ಯಾಕಂದ್ರೆ ಸತ್ಯವೇದ ಹೇಳದೆ ಇವಾಗ ನಾವಿರೋದು ಯೆಹೋವನ ಕೋಪದ ದಿನದಲ್ಲಿ. ಇಲ್ಲ ದೇವ್ರೆ ನಿನ್ ಕೋಪ ನೋಡ್ಬಿಡ, ಸಮಾಧಾನವಾಗಿ ಇರೋದ ದೇವ್ರು ಕೇಳ್ತಾರ? ಇಲ್ಲಪ್ಪ, ನನ್ ಚಿತ್ತನೇ ನಡೆಯುತ್ತಾರೆ, ನೀನ್ ನನ್ ಚಿತ್ತಕ್ಕೆ ವಿರುದ್ಧವಾಗಿ ಪ್ರೇ ಮಾಡ್ತಾರೆ. ದೇವರೆಲ್ಲ ಪ್ರಯತ್ನ ಕೇಳ್ತಾರ? ಒಂದು ಕಾಲದಲ್ಲಿ ಇತ್ರಿ, ಅಪೊಸ್ತಲ ಪೌಲ್ ತಿಮೋಥಿಗೆಲ್ಲ ಹೇಳ್ತಾರೆ ನಾವೆಲ್ಲ ಅವ್ರಿಗೆ ಪ್ರೇ ಮಾಡ್ಬೇಕು ಅಂತ. ಯಾಕಂದ್ರೆ ಆ ಕಾಲದಲ್ಲಿ ಇನ್ನ ಸುವಾರ್ತೆ ಸಾರಲ್ಪಡ್ತಾ ಇತ್ತು, ಬೀಜ ಬಿತ್ತನೆ ಮಾಡಲ್ಪಡ್ತಾ ಇತ್ತು. ಇವಾಗ ಕುಯ್ಯ ಅಂತ ಕಾಲ ಅದರ, ಇವಾಗ ದೇವರಾಜ್ಯ ಸ್ಥಾಪನೆ ಆಗಂತ ಕಾಲದಲ್ಲಿ ಇದೆ. ಅದಕ್ಕೆ ಅನುಗುಣವಾಗಿ ನಾವೇನ್ಬೇಕು? ಪ್ರೇಯರ್ ಮಾಡ್ಬೇಕ್ರಿ. ಅದ್ರ ಆಮೇಲೆ ಯಾವ ತರ ಪ್ರೇಯರ್ ಮಾಡ್ಬೇಕು? ಎಷ್ಟೆಷ್ಟೋ ಭಕ್ತರುಗಳು ಯಾವ್ಯಾವ್ದೋ ಡೈರೆಕ್ಷನ್ಸ್ ಪ್ರೇಯರ್ ಮಾಡಿದ್ರೆ. ಕೆಲವು ಜನ ಕೂತ್ಕೊಂಡ್ ಪ್ರೇಯರ್ ಮಾಡಿದಾರೆ, ಕೆಲವು ಜನ ನಿಂತ್ಕೊಂಡ್ ಪ್ರಯತ್ನ ಮಾಡಿದಾರೆ, ಕೆಲವು ಜನ ಅಡ್ಡ ಬಿದ್ದಿ ಮೊಣ್ಕಾಳು ಮೂರು ಏನ್ ಮಾಡಿದ್ರೆ ಪ್ರಾರ್ಥನೆ ಮಾಡಿದ್ರೆ, ಕೆಲವು ಜನ ನಮಾಜ್ ಮಾಡ್ತಾರೆ. ಗೊತ್ತಾ? ಆ ತರ ಪ್ರೇಯರ್ ಮಾಡಿ. ಎಲ್ಲಿ ಹಂಗೆ ಪ್ರೇಯರ್ ಮಾಡ್ತಿದ್ರು, ಮೊಣ್ಕಾಲ್ ನಡುವೆ ತನ್ನ ಏನ್ರಿ ಕಾಲ್ನ ಇಟ್ಬಿಟ್ಟು ನಮಾಜ್ ಮಾಡ್ತಾರೆ, ಪ್ರೇಯರ್ ಮಾಡ್ತಾರೆ. ದಾವಿದ ಹೆಂಗ್ ಗೊತ್ತಾ ಪ್ರೇಯರ್ ಮಾಡಿದ್ರು? ಸಾಷ್ಟಾಂಗ ನಮಸ್ಕಾರ ರೀ, ಏನ್ರಿ ಸಾಷ್ಟಾಂಗ ನಮಸ್ಕಾರ ಮಾಡಿ ಏನ್ ಮಾಡ್ತಾರೆ ದೇವ್ರಿಗೆ ಅಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ರಂತೆ. ಅಲ್ವರ, ಯೇಸು ಸೇಮ್ ಮಾಡ್ತಾರೆ, ಮೊಣ್ಕಾಲ್ ಮುರಿ ಪ್ರೇಯರ್ ಮಾಡ್ತಾರೆ ಗಾರ್ಡನ್ ಆಫ್ ಗೆತ್ಸೆಮನೆಯಲ್ಲಿ. ಅಲ್ವರ, ಯಾವ್ಯಾವ ರೀತಿಲಿ ಇದೆ ಅಲ್ವರ. ಅದರಿಂದ ಅವ್ರವ್ರಿಗೆ ಅನುಗುಣವಾಗಿ ಅವ್ರಿಗೆ ಮನಸ್ಸಿಗೆ ಸಮಾಧಾನ ತರ ಏನ್ರಿ ಪ್ರೇಯರ್ ಮಾಡ್ಬೇಕು. ಆದ್ರೆ ಸಭೆಯಲ್ಲಿ ಯಾವ ತರ ಪ್ರೇಯರ್ ಮಾಡ್ಬೇಕು? ಸಭೆಯಲ್ಲಿ ಯಾವ ತರ ಮಾಡ್ಬೇಕು ಅಂದ್ರೆ, ಎಲ್ಲರೂ ಎದ್ದು ನಿಂತು ಕೈಗಳನ್ನ ಜೋಡಿಸಿ ಏನ್ರಿ ಪ್ರೇಯರ್ ಮಾಡೋದು. ದಟ್ ಇಸ್ ಎ ವೆರಿ ಗುಡ್ ಡಿಸಿಪ್ಲಿನ್. ಅದರ ಅನ್ನ ಕರ್ತನಲ್ಲಿ ಪ್ರೀತಿ ಅಂತ ಸ್ವರಗಳೇ ಏನ್ರು, ಇದು ಪ್ರೇಯರ ಸಬ್ಜೆಕ್ಟ್. ಅದರ ಅದರಿಂದ ಏನ್ರಿ ಯೂಟ್ಯೂಬ್ ಚಾನಲ್ನ ಒಂದು ಲಿಂಕ್ ಕಳ್ಸ್ಕೊಡ್ತೀನಿ. ದಯವಿಟ್ಟು ಸೋದರ ಸೋದರಿಗಳೆಲ್ಲರೂ ಒಂದು ಸಬ್ಜೆಕ್ಟ್ ನ ತಿರ್ಗಾ ಕೇಳಿ. ನಿಮ್ಗೆ ಏನೋ ಡೌಟ್ಸ್ಗಳಿತ್ತು, ಏನೋ ಪ್ರಶ್ನೆಗಳಿತ್ತು ಅಂದ್ರೆ ನಾವು ಬರುವಂತ ವಾರದಲ್ಲಿ ನಾವೇನ್ ಮಾಡೋಣ, ನಮಗೆ ಎಲ್ಲಾ ಪ್ರಶ್ನೆಗಳಿಗೆ ಒಂದು ಡಿಸ್ಕಸ್ ಮಾಡೋಣ. ದೇವರ ವಾಕ್ಯಗಳನ್ನ ಆಶೀರ್ವದಿಸ್ಲಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. QR ಕೋಡ್ ಮುಖಾಂತರ ಅನೇಕ ಜನ ಕ್ರೈಸ್ತ ಸಹೋದರ ಸೋದರಿಗಳಿಗೂ ಕೂಡ ಏನ್ರಿ ಈ ಕ್ಲಾಸಸ್ ಬರೋದಕ್ಕೆ ಅನುಮತಿ ಮಾಡಿಕೊಡಿ. ಅದ್ರ ನಿಮ್ಗೆ ಎಷ್ಟು ಜನ ಕ್ರೈಸ್ತ ಸಹೋದರ ಸೋದರಿಗಳು ಫ್ರೆಂಡ್ಸ್ ಇದ್ದಾರಲ್ಲ, ಅವ್ರಿಗೆ ದಯವಿಟ್ಟು ಮಾಡಿ ವಿಟ್ನೆಸ್ ಮಾಡಿ, ಅವ್ರು ಕೂಡ ಏನ್ ಮಾಡಿ ಫ್ರೀಯಾಗಿ ಕೇಳಿ. ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು, ಓಕೆನಾ? ಆಮೇಲೆ ಇನ್ನೊಂದು ಮುಖ್ಯವಾಗಿರೋಂಥ ಅನೌನ್ಸ್ಮೆಂಟು, ಬರುವಂತ ಡಿಸೆಂಬರ್ 25 ಅದರ 25ನೇ ತಾರೀಕು ಏನು? 25ನೇ ತಾರೀಕು ಕ್ರಿಸ್ಮಸ್. ಓಕೆ, ಕ್ರಿಸ್ಮಸ್ ಅನ್ನ ಏನು? ಯೇಸು ಕ್ರಿಸ್ತನ ಜನನ ಅಂತ. ಅದು ಬೈಬಲ್ ಇದೆಯಾ? ಜಗದೋತ್ಪತ್ತಿಗೆ ಮೊದಲು ಅಲ್ವರ. ಸೊ ಇದ್ರ ಬಗ್ಗೆ ನಾವು ಕ್ರಿಸ್ತ ವಿರೋಧಿ ಪಾಠದಲ್ಲಿ ನೋಡಿದ್ರಿ. ಕ್ರಿಸ್ಮಸ್ ಅನ್ನು ಬೈಬಲ್ ಇದೆಯಾ ಅಂತಂದ್ರೆ ಬೈಬಲ್ ಏನಾಗಿಲ್ಲ, ಇಲ್ವೇ ಇಲ್ಲ. ಇದು ಕ್ರೈಸ್ತ ವಿರೋಧಿಯ ಸಂಸ್ಥೆ, ದ ಗ್ರೇಟ್ ಆಂಟಿ ಕ್ರೈಸ್ಟ್ ಸಿಸ್ಟಮ್ ಏನ್ರಿ ಆ ಒಂದು ಕಾಲದಲ್ಲಿ ದುರ್ಬೋಧನೆಗಳು ಬರ್ಬೇಕಾದ್ರೆ ಕ್ರಿಸ್ಮಸ್ ಅಂತ ಏನ್ ಮಾಡಿರೋದು ಅಲ್ಲಿ ಸಭೆಯಲ್ಲಿ ತಂದಿರೋದು. ಇದು ಸತ್ಯವೇದಲ್ಲಿ ಏನಿಲ್ಲ, ಆಧಾರ ಏನಿಲ್ಲ ಆತರ. ಅದರಿಂದ ಏನ್ರಿ ಕ್ರಿಸ್ಮಸ್ ದಿನ ಎಲ್ಲಾರ್ಗು ರಜಾ ಇರೋದ್ರಿಂದ ನಾವು ನಮ್ಮನೆಯಲ್ಲಿ ಫುಲ್ ಡೇ ಮೀಟಿಂಗ್ ಇರ್ತಾರೆ, ಬೆಳಿಗ್ಗೆ ಸಾಯಂಕಾಲವರೆಗೂ ಮೀಟಿಂಗ್ ಇರ್ತಾರೆ. ಆಯ್ತಾ? ಒಳ್ಳೆ ಪಾಠಗಳಿರ್ತಾರೆ, ಒಳ್ಳೆ ಆಕ್ಟಿವಿಟೀಸ್ ಇರ್ತಾರೆ. ಅದನ್ನ ಆಮೇಲೆ ಅನೇಕ ಜನ ಸೋದರಗಳ ಬ್ಯಾಪ್ಟಿಸಮ್ ತೊಗೊಳೋಂಥದ್ದು ಇರ್ತದೆ.
ಎಂದ ದಯವಿಟ್ಟು ಸೋದರಿಗಳು ನೀವೆಲ್ಲರಿಗೂ ಇನ್ವಿಟೇಷನ್ ಇದೆ. ದಯವಿಟ್ಟು ಎಲ್ಲರೂ 25ನೇ ತಾರೀಕು ನಮ್ಮ ಮನೆಗೆ ಬೆಂಗಳೂರಿಗೆ ಏನು ಮಾಡಿ ನೀವು ಬನ್ನಿ. ನೀವು ಯಾವ ಊರಲ್ಲಿದ್ದೀರಾ ನನಗೆ ಗೊತ್ತಿಲ್ಲ, ಎಷ್ಟೋ ಜನ ಯಾರನ್ನ ಇದುವರೆಗೂ ನೀವು ಒಬ್ರು ಮಕ್ಕಳು ನೋಡಿಲ್ಲ, ನೀವೆಲ್ಲರೂ ನನ್ನ ಮಕ್ಕ ನೋಡಿದ್ದೀರಾ. ಸೊ ದಯವಿಟ್ಟು ನೀವೆಲ್ಲರೂ ನಮ್ಮ ಮನೆಗೆ ಬರಬೇಕಾಗಿ ಕೇಳ್ಕೊತೀನಿ, ಓಕೆನಾ? ಬಂದರೆ ತುಂಬ ಸಂತೋಷ. ಯಾಕಂದ್ರೆ ಸತ್ಯದಲ್ಲಿ ಬೆಳೀರಿ, ಸತ್ಯದ ಪ್ರಕಾರ ಬೆಳೀರಿ. ಒಳ್ಳೆ ಪಾಠ ಇರ್ತದೆ, ಒಳ್ಳೆ ಒಂದು ವಿಚಾರಗಳಿರ್ತಾರೆ. ಅನೇಕ ಜನ ಸೋದರಿಗಳು ಈ ಥರ ನಿಮ್ಮ ಸತ್ಯನ ಕೇಳಿ ಎಷ್ಟು ಜನ ಸಹೋದರಗಳು ಸತ್ಯದಲ್ಲಿದ್ದಾರೆ ಅಂತ ನೀವು ನೋಡ್ಬೋದು. ಬಂದರೆ ತುಂಬ ಚೆನ್ನಾಗಿರ್ತಾರೆ. ದಯವಿಟ್ಟು ಬನ್ನಿ ಅಂತ ಕೇಳ್ಕೊತೀನಿ. ಓಕೆ, ನಮ್ಮನೆ ಬೆಂಗಳೂರಲ್ಲಿ ಇರ್ತಾರೆ, ಅಂದ್ರಳ್ಳಿ ಅಂದರೆ ಪೀಣ್ಯ ಅಂತ ಇರ್ತಾರೆ. ಸೊ ದಯವಿಟ್ಟು ಎಲ್ಲ ಸೋದರಗಳು ಬರ್ಬೋದು. ಔಟ್ ಸ್ಟೇಷನಿಂದ ಯಾರೋ ಬ್ರದರ್ಸ್ ಸಿಸ್ಟರ್ಸ್ ಬರಂಗಿದ್ರೆ ಒಂದು ದಿನ ಮುಂಚೆನೇ ಬರ್ಬೋದು. ನಮ್ಮ ಮನೇಲಿ ಉಳ್ಕೊಳಕ್ಕೆ ಎಲ್ಲರಿಗೂ ವ್ಯವಸ್ಥೆ ಇದೆ, ಓಕೆನಾ? ಸರಿ, ಇವಾಗ ನಿಮ್ಗೆ ಯಾರಿಗೋ ಪ್ರಶ್ನೆ ಇದ್ರೆ ಕೇಳಿ, ಏನಾದ್ರು ಡೌಟ್ಸ್ ಇದ್ರೆ. ಸರಿ ಅಂದೆ. ಬ್ರದರ್, ಹಾ ಹೇಳ್ರಿ ಬ್ರದರ್. ಈಗ ಅಧಿಕಾರಿಗಳಿಗೋಸ್ಕರ ಪ್ರಾರ್ಥಿಸಿ ಅಂತ ಒಂದು ವಾಕ್ಯ ಎಲ್ಲಿ ಬರುತ್ತೆ? ಕರೆಕ್ಟ್, ಅದೇನೇ ಹೇಳಿದ ನಾನು. ತಿಮೋತಿಯಲ್ಲಿ ಐತೆ, ಅಪೊಸ್ತಲ ಪೌಲ್ ಹೇಳ್ತಾರೆ ಅಧಿಕಾರಿಗಳಿಗೋಸ್ಕರ ಪ್ರೇಯರ್ ಮಾಡಿ ಅಂತ ಹೇಳ್ತಾರೆ. ಯಾವಾಗ ಹೇಳಿದ್ರು? ಹೇಳಿ. ಎಲ್ಲ ಅರಸುಗಳಿಗಾಗಿ ಅಧಿಕಾರಿ ಪ್ರಾರ್ಥನೆ ಮಾಡ್ರಿ ಅಂತ ಇದ್ದಾರೆ. ಕರೆಕ್ಟ್, ಎಲ್ಲ ಅಧಿಕಾರಿಗಳಿಗಾಗಿ ಪ್ರೇಯರ್ ಮಾಡಿ ಅಂತ ಹೇಳ್ತಾರೆ. ಅದು ಯಾವಾಗ ಅಂದ್ರೆ ಕ್ರಿಸ್ತನ 2ನೇ ಬರುವಿಕೆ ಇನ್ನ ಬಂದಿರ್ಲಿಲ್ಲ, ಆಯ್ತರ. ಅವಾಗ ಯೇಸು ಕ್ರಿಸ್ತನ 1ನೇ ಬರುವಿಕೆಯಲ್ಲಿ ಅವರು ಪರಲೋಕಕ್ಕೆ ಎತ್ತಲ್ಪಟ್ಟಿದ್ರು ಅಲ್ಲರ. ಏನು ಇನ್ನ ಅವಾಗ ರೋಮ್ ರಾಜ್ಯಕ್ಕೆಲ್ಲ, ಏಷ್ಯಾ ಖಂಡಕ್ಕೆಲ್ಲ ಸುವಾರ್ತೆ ಸಾರಲ್ಪಡ್ತಾ ಇದ್ರು. ಅದರಿಂದ ಸಭೆಗೆ ಅನುಕೂಲವಾಗ್ಲಿ ಅಂತ ಅಂದ್ಬಿಟ್ಟು ದೇವ್ರು ಏನ್ ಮಾಡಿದ್ರು, ಈ ತರ ಪ್ರೇಯರ್ ಮಾಡೋಂತಂದ್ರೆ ಅದ್ ತಕ್ಕಂತೆ ಪ್ರೇಯರ್ ಕೇಳಿದ್ದಾರೆ. ಅದಕ್ಕೆ ಮಾಡ್ಬೇಕು ನೋಡಿ, ಬ್ರಿಟಿಷರ್ಸ್ ಬಂದ್ಬಿಟ್ಟು ಎಲ್ಲಾ ಕಡೆ ಏನ್ ಮಾಡಿದ್ರು, ತನ್ನ ಕಾಲನಿಗಳನ್ನ ಎಸ್ಟಾಬ್ಲಿಷ್ ಮಾಡಿದ್ರು. ಆ ಬ್ರಿಟಿಷರ್ಸ್ ಬಂದು ಎಲ್ಲಾ ಕಡೆ ಕಾಲನಿಗಳನ್ನ ಎಸ್ಟಾಬ್ಲಿಷ್ ಮಾಡೋದ್ರಿಂದ ಅನೇಕ ಮಿಷನರೀಸ್ ಬಂದ್ಬಿಟ್ಟು ಬೇರೆ ಬೇರೆ ದೇಶಗಳೆಲ್ಲ ಹೋಗ್ಬಿಟ್ಟು ಸಭೆಗಳನ್ನ ಸ್ಥಾಪನೆ ಮಾಡಕ್ಕೆ ಏನಾಯ್ತು, ಅನುಕೂಲ ಆಯ್ತು. ಇವಾಗ ಸಭೆಗಳು ಇಲ್ದಿರಂತ ಜಾಗ ಯಾವ್ದಿಲ್ಲ ರೀ. ನೀವೆಂಥ ಊರ್ಗಾರ ಹೋಗಿ ಅಲ್ಲಿ ಚರ್ಚ್ ಅಂತ ಏನಾಗಿದೆ ಇದೆ ಅಂದ್ರೆ ಏನು, ಕ್ರಿಸ್ತನ ಬಗ್ಗೆ ಪರಿಜ್ಞಾನ ಇವತ್ತು ಲೋಕದಲ್ಲಿ ಯಾರಿಗೂ ಇಲ್ಲ ಅಂತಿಲ್ಲ ರೀ, ಎಲ್ಲರಿಗೂ ಇದೆ. ಹಂಗಂದ್ರೆ ಬೇಕಾದ್ರೆ ಇವಾಗ ನಾವು ಯಾವ ಸಿಚುವೇಶನ್ ಇದ್ದೀರಿ ಅಂತಂದ್ರೆ, ನಾವು ಬಿತ್ತುವಂತ ಕಾಲದಲ್ಲಿ ಇಲ್ಲ. ಹಾರ್ವೆಸ್ಟ್ ಅಂತ ಪಾಠ ಕೇಳಿದ್ರಲ್ಲ, ಕುಯ್ಯುವಂತ ಕಾಲದಲ್ಲಿ ಇದ್ದೀವಿ. ಕುಯ್ಯುವಂತ ಕಾಲದಲ್ಲಿ ನಾವೇನ್ ಮಾಡ್ಬೇಕು ಅಂದ್ರೆ, ಆಲ್ರೆಡಿ ಏನ್ರಿ ಕ್ರೈಸ್ತವರಾಗಿ ಬೆಳೆದಿರೋರಿಗೆ ಸತ್ಯ ಹೇಳ್ಕೊಟ್ಟು ಅವ್ರ ಸತ್ಯಲ್ಲಿ ನಿಲ್ಸದ್ ನಾವೇನ್ ಮಾಡಿ ಕಲಿಬೇಕು. ಹಾಗಿರ್ಬೇಕಾದ್ರೆ ಇಂಥ ಸಂದರ್ಭಗಳಲ್ಲಿ ಏನ್ರಿ ಕ್ರಿಸ್ತನ 2ನೇ ಪ್ರತ್ಯಕ್ಷತೆ ಇರ್ತಾರೆ. 2ನೇ ಪ್ರತ್ಯಕ್ಷತೆ ಅಂದ್ರೆ ಯೇಸು ಕ್ರಿಸ್ತ 2ನೇ ಬರಿಕೆಯಲ್ಲಿ ಬಂದು ಭೂಲೋಕದಲ್ಲಿ ತನ್ನ ರಾಜ್ಯವನ್ನು ಸ್ಥಾಪನೆ ಮಾಡ್ತಾರೆ. ಯೇಸು ಕ್ರಿಸ್ತ ಹೆಂಗೆ ರಾಜ್ಯವನ್ನು ಸ್ಥಾಪನೆ ಮಾಡ್ತಾರೆ? ಈ ಲೋಕದಲ್ಲಂತ ಎಲ್ಲಾ ರಾಜ್ಯಗಳನ್ನ ನಾಶ ಮಾಡ್ಬಿಟ್ಟೆ ತನ್ನ ರಾಜ್ಯವನ್ನು ಏನ್ ಮಾಡೋದು, ಸ್ಥಾಪನೆ ಮಾಡೋದು. ಹಾಗಿರ್ಬೇಕಾದ್ರೆ ನಾವು ಈ ಸಂದರ್ಭದಲ್ಲಿ ಲೋಕದ ಅಧಿಪತಿಗಳಿಗೂ ಸಹ ಪ್ರೇಯರ್ ಮಾಡಿದ್ರೆ ದೇವ್ರ ಚಿತ್ತಕ್ಕೆ ವಿರುದ್ಧವಾಗಿರ್ತದ ಅಥವಾ ದೇವ್ರ ಚಿತ್ತಕ್ಕೆ ಅನುಗುಣವಾಗಿರ್ತಾರ ಅಂತ ನೋಡಿದ್ರೆ ದೇವ್ರ ಚಿತ್ತಕ್ಕೆ ವಿರುದ್ಧವಾಗಿ. ಅದರಿಂದ ಅವ್ರಿಗಾಗಿ ಪ್ರಾರ್ಥನೆ ಮಾಡೋದ್ರಿಂದ ಅದು ಏನ್ರಿ ಒಂದು ರೀಸನಬಲ್ ಅಲ್ಲ. ಎರಡನೇದು, ಸರಿ ಪ್ರೇಯರ್ ಮಾಡ್ತೀನಿ ಅಂತ ತಿಳ್ಕೊಳ್ಳಿ ಅಲ್ರ, ಇಷ್ಟು ವರ್ಷ ಪ್ರೇಯರ್ ಮಾಡಿಲ್ವಾ, ಏನ್ ರಿಸಲ್ಟ್ ಆಗಿದೆ? ಯಾವ ಪಕ್ಷ ಬಂದರೂ ಸರಿ, ಯಾವತ್ತು ಕ್ರೈಸ್ತ ಮಕ್ಳುಗಳಿಗೆ ನಮ್ಮ ಒಂದು ದೇಶದಲ್ಲಿ ಬೇಕಾಗಿರೋಂಥ ರೀತಿಲಿ ಏನನ್ನ ಕ್ರೈಸ್ತವ್ರು ಎದುರು ನೋಡೋಂಥ ರೀತಿಲಿ ಒಂದು ಸಪೋರ್ಟ್ಗಳು ಏನಾಗಲ್ಲ, ಯಾವುದು ಸಿಕ್ಕಲ್ಲ. ನಾವು ಅದಕ್ಕಿಂತ ನಮ್ಮ ಜೀವಿತದಲ್ಲಿ ದೇವ್ರು ನಮಗೆ ಎಲ್ಲ ರೀತಿ ಕೃಪೆ ಕೊಟ್ಟು ದಯ ಕೊಟ್ಟು ಆತನ ಕೆಲಸಕ್ಕೆ ಯಾವುದೇ ರೀತಿ ಅಡಚಣೆ ಆಗದ ರೀತಿಯಲ್ಲಿ ಏನ್ರಿ ನಾವು ದೇವ್ರ ಕೆಲಸ ಮಾಡೋದಕ್ಕೆ ಅದಕ್ಕಾಗಿ ಪ್ರೇಯರ್ ಮಾಡ್ಬೇಕು ಅಷ್ಟೇ ಹೊರತು ಇವ್ಳುಗಳಿಗೆ ಪ್ರೇಯರ್ ಮಾಡಲಿ ಅವ್ರಿಂದ ನಮ್ಗೆ ಏನೋ ಫೇವರ್ಗಳು ಸಿಕ್ಲಿ ಅಂದ್ಬಿಟ್ಟು ಎದುರು ನೋಡೋದು ಅದು ಯಾವ್ದು ಸರಿನೇ ಅಲ್ಲ ಬದರ್. ಸರಿ, ಬೇರೆ ಏನೋ ಡೌಟ್ಸ್ ಇದೆಯಾ? ಇದು ಪರಲೋಕ ಪ್ರಾರ್ಥನೆ ಹೇಳಿದ್ರಲ್ಲ ಯೇಸು ಸ್ವಾಮಿ, ಅದೊಂದೇ ಪ್ರಾರ್ಥನೆ ಮಾಡ್ಬೇಕಂತ ಹೇಳಿದ್ದಾರೆ. ಇಲ್ಲ, ಅದು ಒಂದೇ ಪ್ರಾರ್ಥನೆ ಮಾಡ್ಬೇಕು ಅಂತ ಹೇಳಿಲ್ಲ. ಅಲ್ಲ, ವಾಕ್ಯದಲ್ಲಿ ಹೋದರೆ ಶಿಷ್ಯರು ಕೇಳ್ತಾರೆ, ಸ್ವಾಮಿ ನಾವು ಹೇಗ್ ಪ್ರೇಯರ್ ಮಾಡ್ಬೇಕು ಅಂತ ಕೇಳ್ಕೊಂತಾರೆ. ಯಾವ ತರ ಪ್ರೇಯರ್ ಮಾಡಬೇಕು ನಾವು ಹೇಳ್ಕೊಡಿ ಅಂತಂದವಾಗ ಅದಕ್ಕೆ ಕ್ರಿಸ್ತನ್ ಏನ್ ಮಾಡ್ತಾರೆ, ಸರಿ ನೀವು ಈ ತರ ಪ್ರೇಯರ್ ಮಾಡಿ ಅಂತ, ಈ ಆಫ್ಟರ್ ದಿಸ್ ಮ್ಯಾನರ್ ಅಂತ ಹೇಳ್ತಾರೆ. ನೋಡಿ ಬೇಕಾದ್ರೆ ಓದಿ, Matthew 6:9 ಓದಿ. 6:9 6:9 ಮತ್ತೆ 6:9 ನೋಡಿ. ಹೋದ್ರಿ ಯಾರೋ ಜಲ್ದಿ. ಆದುದರಿಂದ ನೀವು ಹೀಗೆ ಪ್ರಾರ್ಥನೆ ಮಾಡುತ್ತಿದ್ದರು. ಹೀಗೆ ಪ್ರೇಯರ್ ಮಾಡಿ ಅನ್ನೋ ಹೊರತು ಇದನ್ನೇ ಪ್ರೇಯರ್ ಮಾಡಿ ಅಂತ ಹೇಳಿಲ್ಲ. ಹೀಗೆ ಪ್ರೇಯರ್ ಮಾಡಿ ಆರ್ಡರ್. ಫಸ್ಟ್ ದೇವ್ರಿಗೆ ಏನಾಗಿರ್ಬೇಕು, ಸ್ತುತಿ ಸ್ತೋತ್ರಗಳಿರ್ಬೇಕು, ಆಮೇಲೆ ದೇವ್ರ ಚಿತ್ತ ನೆರವೇರ್ಲಿ ಅಂತ ಇರಬೇಕು, ಆಮೇಲೆ ನಮ್ಮ ಪೆಟಿಷನ್ ಇರಬೇಕು, ನಮ್ಮ ರಿಕ್ವೆಸ್ಟ್ ಇರಬೇಕು, ನಮ್ಮ ಪಾಪಗಳನ್ನ ಹರಿಕೆ ಮಾಡೋದಿರ್ಬೇಕು, ದೇವ್ರಿಗೆ ಥ್ಯಾಂಕ್ಸ್ ಹೇಳೋಂಥದ್ದು ಇರಬೇಕು. ಇದೇ ಆರ್ಡರ್. ಇದೇ ನಮ್ಮ ಪ್ರೇಯರ್ ಅಲ್ಲಿ ಈ ಕಂಟೆಂಟ್ ಏನಾಗಿರ್ಬೇಕು ಅಂತ ಹೇಳ್ತಾರೆ ಅದು. ಓಕೆನಾ? ಸರಿ ಬ್ರದರ್.
ಓಕೆ, ಸರಿ, ಬೇರೆ ಏನೋ ಡೌಟ್ಸ್ ಇದೆ ಯಾರಿಗಾರ? ಸರಿ, ಬ್ರದರ್, ಹೇಳ್ರಿ ಬ್ರದರ್. ಇದು 2ನೇ ಪುರಾಣದ ಲಿಂಕ್ ಫುಲ್ ಕಳಿಸ್ಕೊಡಿ ಬ್ರದರ್ ಊಟದ್ದು. ಸರಿ, ಕಳ್ಸ್ಕೊಡ್ತೀನಿ ಬ್ರದರ್. ಓಕೆ, ಕೇಳಿ. ಏನೋ ಡೌಟ್ಸ್ ಇದ್ರೆ ನೀವು ಕೇಳ್ರಿ. ಆಮೇಲೆ ದಯವಿಟ್ಟು 25 ತಾರೀಕು ಮನೆಗೆ ಬನ್ನಿ, ಆಯ್ತಾ? ನಿಮ್ಗೆ ಇಷ್ಟ ಇದೆಯೋ ಇಷ್ಟ ಇಲ್ವೋ ದಯವಿಟ್ಟು ಅಟ್ಲೀಸ್ಟ್ ಬನ್ನಿ, ನಾನು ಅಟ್ಲೀಸ್ಟ್ ನಿಮ್ಗೆ ನೋಡ್ದಂಗೆ ಆಗ್ತದೆ. ಓಕೆನಾ? ಒಂದಿನ ಸ್ಯಾಕ್ರಿಫೈಸ್ ಮಾಡಿ ಬನ್ನಿ. ಕ್ರಿಸ್ಮಸ್ ಅಂತೂ ಬೈಬಲೇ ಇಲ್ಲ. ದಯವಿಟ್ಟು ನೀವು ಕ್ರಿಸ್ಮಸ್ ಆಚರಣೆ ಮಾಡಬೇಕು ಅಂದ್ರೆ ಸಭೆಗಳಿಗೆ ಹೋಗೋದೆಲ್ಲ ನಿಮ್ಮ ಮನಸ್ಸಲ್ಲಿ ಇಟ್ಕೊಂಡ್ಬಿಡಿ ಯಾರು, ಆಯ್ತಾ? ಹಂಗೆಲ್ಲ ಮಾಡ್ದ ಅಂತಂದ್ರೆ ಕ್ರಿಸ್ತನ್ಗೆ ವಿರುದ್ಧವಾಗಿ ಕೆಲಸ ಮಾಡ್ತಾ ಇದ್ರ ಅಂತ ಅರ್ಥ. ಅದನ್ನ ಕ್ಲಿಯರ್ ಆಗಿ ಓಪನ್ ಆಗಿ ಹೇಳ್ಬಿಡ್ತೀನಿ, ಅರ್ಥ ಆಯ್ತಾ? ಕ್ರಿಸ್ತನ್ಗೆ ಚಿತ್ತ ಏನು ಅಂತ ಗೊತ್ತಿದ್ದು ಬೇಕು ಅಂತ ಅಂದ್ಬಿಟ್ಟು ವಿರುದ್ಧವಾಗಿ ಕೆಲಸ ಮಾಡೋಕ್ಕೆ ದಯವಿಟ್ಟು ಯಾರು ಕೈ ಹಾಕಕ್ ಹೋಗ್ಬಿಡಿ, ಅರ್ಥ ಆಯ್ತಾ? ಆವತ್ತಿನ ದಿನ ಬಿರಿಯಾನಿ ತಿನ್ನೋದಾಗ್ಲಿ, ಕೇಕ್ ಕಟ್ ಮಾಡೋದಾಗ್ಲಿ, ಕ್ರಿಸ್ಮಸ್ ಹಲೋ ಮೇರಿ ಕ್ರಿಸ್ಮಸ್ ಅಂತ ಹೇಳೋದಾಗ್ಲಿ, ಅದನ್ನ ದಯವಿಟ್ಟು ಯಾರು ಮಾಡಕ್ ಹೋಗ್ಬಿಡಿ. ಅದು ಬೇಕಾ? ನಮ್ಮ ಮನೆಗೆ ಬನ್ರಿ, ನೀವು ಒಳ್ಳೆ ವಾಕ್ಯನ ಕೇಳ್ತೀರಾ, ಒಳ್ಳೆ ಸೋದರಿಗಳು ನೋಡ್ತೀರಾ, ಚೆನ್ನಾಗಿರ್ತಾರೆ, ಫೆಲೋಶಿಪ್ ಸೂಪರ್ ಆಗಿ ಒಳ್ಳೆ ಪಾಠಗಳನ್ನ ಕೇಳ್ತೀರಾ, ಬನ್ನಿ, ಆಯ್ತಾ? ಹೌದು, ನಾವು ನಿಮ್ಮನ್ನ ನೋಡ್ಬೇಕು. ಬನ್ರಿ, ನಾನು ತುಂಬಾ ನೋಡ್ಬೇಕು ಅಂತೀನಿ. ನಿಮ್ಮ ಮಕ್ಕಳು ಯಾರನ್ನೂ ನೋಡಿಲ್ಲಪ್ಪ, ಇಲ್ಲಿರೋರ್ನ ಒಬ್ರನ್ನು. ಇಬ್ರು 3 ಜನ ಬಿಟ್ರೆ ನಂಗೆ ಯಾರು ಫೇಸ್ ನೋಡಿಲ್ಲ, ಯಾಕಂದ್ರೆ ಇದುವರೆಗೂ ವಿಡಿಯೋಗಳು ನೋಡಿಲ್ಲ. ದಯವಿಟ್ಟು ನೀವೆಲ್ಲ ಬಂದ್ರೆ ಐ ಬಿ ರಿಯಲಿ ಹ್ಯಾಪಿ. ಅದ ಅಡ್ರೆಸ್ ಕಳ್ಸ್ರಿ ಬ್ರದರ್. ಎಲ್ಲ ಕಳಿಸ್ತೀನಿ ಬ್ರದರ್, ಕಳಿಸ್ತೀನಿ. ಬನ್ನಿ, ದಯವಿಟ್ಟು ಒಂದಿನ ಮುಂಚೆನೆ ಬರ್ಬೋದು, ನಮ್ಮನೆ ಉಳ್ಕೊಳ್ಳಿ. ಓಕೆ, ಉಳ್ಕೋಬೇಕು. ನಿಮ್ಮ ಹತ್ರ ಒಂದಿನ ಉಳ್ಕೊಂಡ್ರೆ ನಮಗೆ ಸಂತೋಷ. ಓಕೆ, ದೆನ್ ಕೊನೆಯದಾಗಿ ಒಂದು ಪ್ರಾರ್ಥನೆ ಮಾಡಿ ಮುಕ್ತಾಯ ಮಾಡೋಣ.